ಗುರುಗಳು ಚನ್ನಬಸವ ಪಟ್ಟದೇವರು 1924 ಅವ್ರ ಪಟ್ಟಾಭಿಷೇಕ ಆಯಿತು. ಮೊಟ್ಟ ಮೊದಲು ಅವರು ಕಾರ್ಯ ಕೈಗೊಂಡಿದ್ದು ಧರ್ಮ ಪ್ರಸಾರಕ್ಕಿಂತಲೂ ಕನ್ನಡದ ಪ್ರಸಾರ. ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ನಮ್ಮ ಗುರುಗಳು ಶಿಕ್ಷಣನೇ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಲಿಂಗಾನಂದ ಸ್ವಾಮಿಗಳು ಪ್ರವಚನವನ್ನು ಅವರ ದಲಿತು ನಾನು 9ನೇ ಕ್ಲಾಸ್ ಇದ್ದಾಗ ಆ ಪ್ರವಚನವನ್ನು ಕೇಳಿ ಬಸವ ತತ್ವಕ್ಕೆ ನಾನು ಪ್ರಭಾವಿತನಾದೆ. ಒಂದು ಸಲ ದೂರ ವಾಕಿಂಗ್ ಕರ್ಕೊಂಡು ಹೋಗಿ ಸಂಗುಳ್ಗಿ ಅಂತ ಒಂದು ಊರದ, ಅಲ್ಲಿ ಊರಿಗೆ ಕಾರ್ಯಕ್ರಮ ಇತ್ತು, ಹೋಗಿದ್ವಿ. ಮುಂಜಾನೆ ಹೊತ್ತು ದೂರ ಕರ್ಕೊಂಡು ಹೋಗಿ ಅವ್ನ ಗುಡ್ಡದ ಮೇಲೆ ಕೂಡಿಸ್ಕೊಂಡು ಅವ್ರು ಹೇಳಿದ್ರು, ಸ್ವಾಮಿ ಆಗಬೇಕು, ಕಾವಿ ಹಾಕ್ಕೋಬೇಕು, ಈ ಮಠದ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ. ಈ ಮಠದ ಜವಾಬ್ದಾರಿ ನೀನೇ ತಗೋಬೇಕು ಅಂದಾಗ ನನಗೆ ಅದು ದಿಗ್ಭ್ರಮೆ ಆಯಿತು. ಗುರುಗಳು ಅಂದರು, ನೋಡಪ್ಪ ನೀವು ಒಪ್ಪಿದ್ರೆ ಈ ಮಠ ಉದ್ಧಾರ ಆಗ್ತದೆ, ಇಲ್ಲಂದ್ರೆ ಮತ್ತೆ ಏನಾಗ್ತದೆ ನೋಡು, ಆಲೋಚನೆ ಮಾಡು ಅಂತ ಕೊನೆ ಮಾತಾಡಿದ್ರು. ಒಂದು ತಾಯಿ, ಒಂದು ತಂದೆ, ಒಂದು ಕುಟುಂಬಕ್ಕೆ ತೊಂದರೆ ಆಗ್ಬೋದು. ನಾನು ಒಂದು ವೇಳೆ ಈ ಬಸವತ್ವ ಮಾರ್ಗಕ್ಕೆ ನಾ ಹೋದ್ನಂದ್ರೆ ನನಗೆ ಸಾವಿರಾರು ಕುಟುಂಬಗಳಿಗೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಗಾಳಿ ಕೆಲಸ ಏನು? ಬೀಸೋದು. ನೀರಿನ ಕೆಲಸ ಏನು? ಹರಿಯೋದು. ಹಂಗೆ ಕಾವಿ ಬಟ್ಟೆ ಹಾಕಿದ್ವಿ ಅಂದಮೇಲೆ ಸೇವಾ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಮಠದಿಂದ ಪಾದಯಾತ್ರೆ ಹೋಗಿ ಅಲ್ಲಿ ಅನುಭವ ಮಂಟಪ ಕುಂತು ಭಕ್ತರ ಬಳಿ ಭಿಕ್ಷಾ ಬೇಡಿ, ಅವಾಗ ಯಾವುದೇ ಸರ್ಕಾರ ಫಂಡು, ಸರ್ಕಾರದಿಂದ ಸಹಾಯಧನ ಏನೂ ಇರಲಿಲ್ಲ. ಅವಾಗ ಜನರ ಮನಸ್ಸು ಹೆಂಗಿರ್ತದಂದ್ರೆ ಸಹಜಕ್ಕೆ ಸರಳಕ್ಕೆ ಆಕರ್ಷಣೆ ಆಗಲ್ಲ, ಆಡಂಬರಕ್ಕೆ ಭಾಳ ಬೇಗ ಆಕರ್ಷಣೆ ಆಗ್ತಾರೆ. ಹಿರೇಮಠ ಸಂಸ್ಥಾನ ಮಠವನ್ನು ಸದ್ಯಕ್ಕೆ ಪೂಜ್ಯರಾದಂಥ ಗುರುಬಸವ ಪಟ್ಟದೇವರು ಶ್ರೀಗಳು ನೋಡ್ಕೊಳ್ತಾ ಇದ್ದಾರೆ. ಹೌದು, ಅವರೆಲ್ಲದರಲ್ಲಿನೂ ನಮ್ಗಿಂತ ಒಂದು ಹೆಜ್ಜೆ ಮುಂದದಾರ. ಅವ್ರು ಯಾವುದೇ ಮಾಡಿದ್ರು ಹಾರ್ಟ್ಲಿ ಮಾಡ್ತಾರೆ ಮತ್ತು ಮನಸಾಪೂರ್ವಕ ಸೇವೆ ಮಾಡ್ತಾರೆ. ಕಲ್ಯಾಣ ಕರ್ನಾಟಕ ಬಸವನಾಡು ಆಗಬೇಕಾದ್ರೆ ವಚನಗಳ ಚಿಂತನೆ ಆಗಬೇಕು. ವಚನಗಳ ಚಿಂತನೆ ಆಗಬೇಕಾದ್ರೆ ಆ ಬಸವ ಪ್ರಜ್ಞೆ ಜನರಲ್ಲಿ ಮೂಡಿಸ್ಬೇಕು. ಅನುಭವ ಮಂಟಪ ಕಟ್ಟಡ ಸ್ಥಾವರ, ಅಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ಚೈತನ್ಯ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮನಿತ್ತಂತೆ ಕಾಣ. ರಾಮನಾಥ ಅನ್ನುವಂಥ ಜೇರರ ದಾಸಿನ್ಮಯ್ಯನವರ ಮಾತುಗಳಿಗೆ ಸಮವಾಗಿ ಇವತ್ತು ನಾವು ಕಳೆಯುವಂಥ ಈ ಗಳಿಗೆಗಳು ರಾಮನಾಥನ ಸಾಮೀಪ್ಯವನ್ನು ನಮಗೆ ತಂದುಕೊಡುವಂಥ ಗಳಿಗೆಗಳು ಅನ್ನೋ ಭರವಸೆಯನ್ನು ನಾನು ಕೊಡ್ತೀನಿ. ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಕನ್ನಡ ಶಾಲೆಗೆ ಉರ್ದು ಬೋರ್ಡನ್ನು ಹಾಕಿ ಕನ್ನಡ ಪಾಠವನ್ನು ಹೇಳ್ಕೊಟ್ಟಂತಹ ಮಠ ಇದು. ಗಡಿ ಭಾಗದಲ್ಲಿ ನಾಡು ನುಡಿಯ ರಕ್ಷಣೆಗಾಗಿ, ಸಂಸ್ಕೃತಿಯ ರಕ್ಷಣೆಗಾಗಿ ಸದಾ ಟೊಂಕ ಕಟ್ಟಿ ನಿಂತಹ ಮಠ ಇದು. ಸರ್ಕಾರಗಳು, ಮಠಗಳು ಬಸವ ಕಲ್ಯಾಣದ ಬಗೆಗೆ ನಿರ್ಲಕ್ಷ್ಯವನ್ನು ತೋರಿಸಿದಾಗ ಅನುಭವ ಮಂಟಪವನ್ನು ಸ್ಥಾಪಿಸಿ ಜಗತ್ತಿಗೆ ತೋರಿಸಿದಂತಹ ಮಠ ಇದು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಎನ್ನುವ ಬಸವಣ್ಣನವರ ಮಾತುಗಳಿಗೆ ಸಮವಾಗಿ ದಲಿತರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಮಠಕ್ಕೆ ಕರೆದು ಬಾವಿಯನ್ನು ಮುಟ್ಟಿಸಿ ಜಗತ್ತಿಗೆ ಸಮತೆಯ ಸಾರವನ್ನು ಸಾರಿದಂತಹ ಮಾದರಿಯಾದಂತಹ ಮಠ ಬಾಲ್ಕಿಯ ಶ್ರೀ ಹಿರೇಮಠ ಸಂಸ್ಥಾನ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎನ್ನುವ ಬಸವಣ್ಣನವರ ಮಾತುಗಳ ಆದರ್ಶದ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಸಮಾಜಕ್ಕೆ ತನ್ನದೇ ಆದಂತಹ ವಿಶಿಷ್ಟವಾದ ಕೊಡುಗೆಯನ್ನು ನೀಡ್ತಾ ಬಂದಿರುವಂಥ ಬಾಲ್ಕಿಯ ಹಿರೇಮಠ ಸಂಸ್ಥಾನದ ಶ್ರೀಗಳು ಹಾಗೂ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರೂ ಆಗಿರುವಂತಹ ನಾಡೋಜ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದೇವರು ಗುರುಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ ಗುರುಗಳೇ. ಶರಣಾರ್ಥಿ. ಹೇಗಿದ್ದೀರಾ? ಚೆನ್ನಾಗಿದ್ದಿ. ಬಸವಣ್ಣವ್ರ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಆರಾಮಿದ್ದಿ.
ಮತ ಧರ್ಮಗಳು ಅನ್ನುವಂಥ ಒಂದು ಸಿದ್ಧವಾಗಿರುವಂತಹ ಪರಂಪರಾಗತವಾದಂತಹ ನಂಬಿಕೆಯನ್ನು ಒಡೆದು ಕನ್ನಡ ಭಾಷೆ ಉಳಿದ್ರೆ ಮಠ ಉಳಿಯುತ್ತೆ, ನಮ್ಮ ಸಾಹಿತ್ಯ ಉಳಿಯುತ್ತೆ, ನಮ್ಮ ವಚನ ಸಂಸ್ಕಾರ ಅನ್ನುವಂಥದ್ದು ಕೇಳುಗರಿಗೆ ತಲುಪುತ್ತೆ ಅನ್ನುವಂತಹ ಆದರ್ಶವನ್ನು ಪ್ರತಿಪಾದಿಸಿದಂತಹ ಮಠ ಇದು. ಮಠದ ಒಂದು ಸಣ್ಣ ಪರಿಚಯವನ್ನು ನೀವು ಮಾಡಿಕೊಡೋದ್ರ ಮೂಲಕ ಮಾತುಕತೆಯನ್ನು ಪ್ರಾರಂಭಿಸಬಹುದಾ ಗುರುಗಳೇ? ನಮ್ಮ ಗುರುಗಳು ಚನ್ನಬಸವ ಪಟ್ಟದೇವರು 1924 ಅವ್ರ ಪಟ್ಟಾಭಿಷೇಕ ಆಯಿತು. ಆಗಿನ ಕಾಲದಾಗ ನಮ್ಮ ಪ್ರಾಂತ ಭಾಳ ಬಡತನ ಮತ್ತು ಅಷ್ಟೇ ಎಷ್ಟೋ ಜನ ಹಸಿವಿನಿಂದ ಸಾಯ್ತಾ ಇದ್ದರು. ಅಂಥ ಕಾಲ ಅದು. ಆ ಕಾಲದಲ್ಲಿ ಶಿಕ್ಷಣ ಇದ್ರೇ ನಮ್ಮ ಭಾಗ ಪ್ರಗತಿ ಆಗ್ತದೆ. ಅದರಲ್ಲಿ ಕನ್ನಡ ಭಾಷೆ ಇದ್ರೇ ನಮ್ಮ ಭಾಗ ಪ್ರಗತಿ ಆಗ್ತದೆ ಅಂತ ತಿಳ್ಕೊಂಡು ಚನ್ನಬಸವ ಪಟ್ಟದೇವರು ಮೊಟ್ಟ ಮೊದಲು ಅವರು ಕಾರ್ಯ ಕೈಗೊಂಡಿದ್ದು ಧರ್ಮ ಪ್ರಸಾರಕ್ಕಿಂತಲೂ ಕನ್ನಡದ ಪ್ರಸಾರ, ಮಕ್ಕಳಿಗೆ ಶಿಕ್ಷಣ ಜೊತೆ ಕನ್ನಡ ಭಾಷೆಯಲ್ಲಿ ಶಿಕ್ಷಣ ಕಲಿಸಿದ್ರೆ ಮುಂದೆ ಇದಕ್ಕೆ ಭವಿಷ್ಯ ಅದ ಅಂತ ತಿಳ್ಕೊಂಡು ಅವರು ಸಂಕಲ್ಪ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು. ಅವರು ಎಷ್ಟರ ಮಟ್ಟಿಗೆ ಕಷ್ಟ ತಗೊಂಡ್ರು ಅಂದ್ರೆ, ಆ ಶಾಲೆ ನಿಜಾಮನ ಕಾಲದಾಗ ಅವರು ಬಂದ್ ಕರೋ ಕನ್ನಡ ಶಾಲಾ ಬಂದ್ ಕರೋ ಅಂತ ಅವರು ಬರ್ತಿದ್ರು. ಬಂದಾಗ ಇದು ಅವರಿಗೆ ತ್ರಾಸಾಗಿ ಭಾಳ ಕಷ್ಟ ಬೇಜಾರಾಗಿ ಅವರು ಮುಂದೆ ಉರ್ದು ಬೋರ್ಡ್ ಹಾಕಿದ್ರು, ಉರ್ದು ಪಾಠಶಾಲೆ ಅಂತ ಬೋರ್ಡ್ ಹಾಕಿದ್ರು. ಆವಾಗ ಇನ್ಸ್ಪೆಕ್ಷನ್ ಬಂದಾಗ ಉರ್ದು ಶಾಲಾ ಅಂತ ತಿಳ್ಕೊಂಡು ಅವರು ಹಂಗೆ ಹೋಗ್ತಿರಂತ. ಅಂಥದ್ರಲ್ಲಿ ಅವರು ಪ್ರಾರಂಭ ಮಾಡಿ ನಮ್ಮ ಭಾಗದಲ್ಲಿ ಕನ್ನಡ ಪ್ರಸಾರ ಮತ್ತು ಕನ್ನಡ ಪ್ರಸಾರ ಆದರೆ ಮಕ್ಕಳು ಸುಸಂಸ್ಕೃತ ಆಗ್ತಾರೆ, ವಚನ ಸಾಹಿತ್ಯ ಬೆಳಕಿಗೆ ಬರ್ತದೆ ಮತ್ತು ಜನರು ಆರ್ಥಿಕ ಮಟ್ಟನೂ ಸುಧಾರಣೆ ಆಗ್ತದೆ. ಆವಾಗ ಯಾರ್ಯಾರು ಕಲ್ತಾರ ಎಲ್ಲರೂ ಹುದ್ದೆ ಮೇಲೆ ಅದಾರ. ಆಗಿನ ಕಾಲದಾಗ 7ನೇ ಪಾಸ್ ಆದರೆ ಟೀಚರ್ ಆಗ್ತಿದ್ರು ಅವರು. ಅಂಥ ಕಾಲದಲ್ಲಿ ನಮ್ಮ ಗುರುಗಳು ಮನೆಗೆ ಓಡಾಡಿ ಮುಷ್ಟಿ ಫಂಡ್ ಅಂತ ಮಾಡಿ ಆ ಎಲ್ಲರ ಮನೆಗೆ ಹೋಗಿ ಜೋಳಿಗೆ ಹಾಕಿ ಅದನ್ನು ಬೀಸೋ ಕಾಲಕ್ಕೆ ಒಂದು ಕುಡ್ತಿ ಜೋಳ ಹಾಕಿ ಅದನ್ನು ವಾರಕ್ಕೊಂದು ಸಲ ಹೋಗಿ ತೊಗೊಂಡು ಬಂದು ಆ ಮಕ್ಕಳಿಗೆ ಪ್ರಸಾದ ಮಾಡ್ತಿದ್ರು. ಈ ರೀತಿಯ ಕಷ್ಟಪಟ್ಟು ಕನ್ನಡ ಶಾಲೆಯನ್ನು ಈ ಭಾಗದಾಗ ಬೆಳೆಸಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ನಮ್ಮ ಗುರುಗಳು ಶಿಕ್ಷಣನೇ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅಂಥ ಕಾಲದಲ್ಲಿ ಅಪ್ಪುಗಳು ಕನ್ನಡ ಸಲುವಾಗಿ ಭಾಳ ಪರಿಶ್ರಮ ಮಾಡಿದ್ರು, ಭಾಳ ಕಷ್ಟಪಟ್ಟರು. ಊರಿಗೆ ಗ್ರಾಮಕ್ಕೆ ಭಿಕ್ಷಾ ಬೇಡಿ ಅದನ್ನು ಸ್ಟ್ಯಾಂಡ್ ಮಾಡಿದ್ರು. ನಾವು ಕನ್ನಡವನ್ನು ಬರೀ ಸಂಸ್ಕೃತಿ ಅಂತ ಕರೆಯೋದಕ್ಕಿಂತ ಕನ್ನಡ ಅನ್ನುವಂಥದ್ದು ನಮ್ಮ ಜನರ ನಮ್ಮಗಳ ಬದುಕಾಗಿತ್ತು. ಅದು ಬೇರೆ ಇನ್ನೇನೋ ಅಲ್ಲ, ನಮ್ಮ ಬದುಕೇ ಕನ್ನಡವಾಗಿದ್ದಂತಹ ಸಂದರ್ಭ. ಹಿರೇಮಠ ಸಂಸ್ಥಾನ ಕನ್ನಡವನ್ನು ಬರೀ ಭಾಷೆಯನ್ನಾಗಿ ಕಾಣಲಿಲ್ಲ. ನೀವು ಕೂಡ ಹೇಳಿದ್ರಿ ಮಾತಾಡ್ತಾ ಅದನ್ನೊಂದು ಸಂಸ್ಕೃತಿಯಾಗಿ ಮುಂದಿನ ತಲೆಮಾರಿಗೆ ನೀವು ಕೊಡಬಹುದಾದಂತಹ ಒಂದು ಶ್ರೀಮಂತ ಪರಂಪರೆಯಾಗಿ ನೋಡಿದ್ರಿ. ನಮಗೆ ಗೊತ್ತಿರೋ ಹಾಗೆ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳುವಳಿ ಇರಬಹುದು, ಕರ್ನಾಟಕ ಏಕೀಕರಣ ಚಳುವಳಿ ಇರಬಹುದು, ಮತ್ತು ಕರ್ನಾಟಕಕ್ಕೆ ಪುನರ್ ನಾಮಕರಣ ಮಾಡುವಂತಹ ಚಳುವಳಿಗಳಿರಬಹುದು. ಈ ಎಲ್ಲದರಲ್ಲೂ ಕೂಡ ಶ್ರೀಮಠದ ಪೂಜ್ಯರಾದಂತಹ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರುಗಳು ಹೋರಾಟ ಮಾಡಿರುವಂಥದ್ದು ಇದೀಗ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತಹ ವಿಚಾರ. ಆ ವಿಚಾರದ ಬಗ್ಗೆ ನೀವು ಒಂದೆರಡು ಮಾತಾಡಬಹುದಾ? ಏಕೀಕರಣ ಸಲುವಾಗಿ ರೈಲ್ವೆ ಪಟ್ರಿ ಮೇಲೆ ಕುಂತು ಸತ್ಯಾಗ್ರಹ ಮಾಡಿದ್ರು. ಕರ್ನಾಟಕವನ್ನು ಇದು ನಮ್ಮ ಏಕೀಕರಣ ಆಗಬೇಕು, ಈ ನಮ್ಮ ಜಿಲ್ಲೆ ಕರ್ನಾಟಕದಲ್ಲೇ ಉಳಿಬೇಕು ಅಂತ ರೈಲ್ವೆ ರೋಕೋ ಚಳುವಳಿ ಮಾಡಿದ್ರು. ನಮ್ಮ ಭಾಗ ಗಡಿ ಭಾಗ ಅಂದರೆ ಮಹಾರಾಷ್ಟ್ರ. ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಝಾಲಜ್ ಪಾಯಿಜೆ ಅಂತ ಅವರು ಮಾಡ್ತಿದ್ರು. ನಮ್ಮ ಕಮಲ್ನಗರ್ ಶಾಲೆಯಲ್ಲಿ ಅಲ್ಲಿ ನಮ್ಮ ಗುರುಗಳು ಒಂದು ಸ್ಥಾಪನೆ ಮಾಡಿದ್ದು ಹೈಸ್ಕೂಲು, ಶಾಂತಿವರ್ಧಕ ಹೈಸ್ಕೂಲ್ ಇದೆ. ಅಲ್ಲಿ ಗಡಿ ಭಾಗ ಮಹಾರಾಷ್ಟ್ರ. ಒಂದು ಅವರು ಕನ್ನಡದ ಒಂದು ಕಾರ್ಯಕ್ರಮ ಇತ್ತು. ಅವರೆಲ್ಲ ಪ್ಲ್ಯಾನ್ ಮಾಡಿ ಹೆಚ್ಚಿನ ಸಂಖ್ಯೆ ಮರಾಠಿಗರು ಬಂದು ಇವ್ರ ಮೇಲೆ ಆಕ್ರಮಣ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಗುರುಗಳು ಯಾರ್ಯಾರಿಗೆ ಏನೇನು ನೋವಾಗ್ಯದ ಅಂತ ತಿಳ್ಕೊಂಡು 2-3 ದಿವಸ ಅಲ್ಲೇ ಉಳಿದು ಅವರಿಗೆಲ್ಲ ಶುಶ್ರೂಷೆ ಮಾಡಿ ಆರೈಕೆ ಮಾಡಿ ಅವರಿಗೆಲ್ಲ ಇದು ಮಾಡಿ
ಅವರಿಗೆ ಕಳಿಸ್ಕೊಟ್ರು. ಹೀಗಾಗಿ ಕನ್ನಡ ಶಾಲೆ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ನಮ್ಮ ಗುರುಗಳು ಬಹಳಷ್ಟು ಕೆಲಸ ಮಾಡಿದರು. ಇಲ್ಲಿ ಪ್ರಭುರಾವ್ ಕಂಬಳಿ ಬಾಬಾ ಅಂತ ಒಬ್ಬರು ಆಗೋಗ್ಯಾರ. ಅವರು ಕನ್ನಡ ಪ್ರೇಮಿಗಳೇ. ಅವರೊಂದು ಕನ್ನಡದ ಸಲುವಾಗಿ ಒಂದು ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದ್ರೆ ಯಾರ್ಯಾರು ಹೋಗಿಲ್ಲ ಅಂತ. ನಮ್ಮ ಗುರುಗಳು ಚನ್ನಬಸವ ಪಟ್ಟದ್ರು ಒಬ್ಬರೇ ಹೋಗಿರಂತ ಮೀಟಿಂಗ್. ಅವ್ರು ಹಾಗೆ ಕುಂತಿರು. ಒಬ್ಬ ಗುರುಗಳೇ ನೀವೊಬ್ಬರೇ ಬಂದಿರಿ, ಯಾರೂ ಬಂದಿಲ್ಲ ನೋಡ್ರಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟೊಂದು ಕನ್ನಡ ಬಗ್ಗೆ ಅವರಿಗೆ ಪ್ರೇಮ, ಪ್ರೀತಿ. ಮತ್ತು ಅಷ್ಟೇ ಅಲ್ಲ, ಅವರು ಕನ್ನಡ ಶಾಲೆಗೆ ಬರ್ರಿ ಅಂತಂದ್ರೆ ಅವ್ರು ಏನು ಹೇಳ್ತಿದ್ರು, ಪಾಲಕರು ಏನು ಹೇಳ್ತಿರಂತ, ಏನು ನಮ್ಮ ಮಕ್ಳಿಗೆ ಪಂಚಾಂಗ ಹೇಳಿ ಐನಾರು ಮಾಡ್ಬೇಕಂದ್ರೆ, ಕನ್ನಡ ಕಲ್ತ್ರೆ ಏನು ಉಪಯೋಗ ಅದ? ನಮ್ಮ ಮಕ್ಳಿಗೇನು ನೌಕರಿ ಸಿಗ್ತದೇನು? ನಮ್ಮ ಮಕ್ಕಳೇನು ನೌಕರಿ ಪಡ್ಕೋಬೇಕಾದ್ರೆ ಉರ್ದು ಕಲ್ತ್ರೆ ನಮಗೆ ನೌಕರಿ ಸಿಗ್ತದೆ, ಮರಾಠಿ ಕಲ್ತ್ರೆ ನಮಗೆ ನೌಕರಿ ಸಿಗ್ತದೆ, ಕನ್ನಡ ಕಲಿಸ್ರೆ ಏನು ಉಪಯೋಗ ಬಂತು ಅಂತ ಅವ್ರು ಕಳಿಸ್ತಿರ್ಲಿಲ್ಲ. ಇಲ್ಲ, ಮುಂದೊಂದು ದಿನ ಕನ್ನಡಕ್ಕೆ ಭವಿಷ್ಯ ಬರ್ತದೆ, ಕನ್ನಡಕ್ಕೆ ಮುಂದೊಂದು ದಿನ ಅದಕ್ಕೆ ಭಾಳ ಮಹತ್ವ ಬರ್ತದೆ, ಕನ್ನಡ ಶಾಲೆ ತೆಗೆದ್ರೇ ಅದಕ್ಕೆ ನೀವು ಕಲಿಸಿದ್ರೇ ನಿಮ್ಮ ಮಕ್ಕಳು ಭವಿಷ್ಯ ಉಜ್ವಲ ಆಗ್ತದೆ, ನಮ್ಮ ಮಾತಿನ ಮೇಲೆ ನಂಬಿಕೆ ಇಡ್ರಿ ಅಂತ ಶಿಷ್ಯ ಬಳಗಕ್ಕೆಲ್ಲ ಅವ್ರ ತಿಳುವಳಿಕೆ ಕೊಟ್ಟು ಅವರು ಊಟ, ವಸತಿ, ಪುಸ್ತಕ, ಪಾಟಿ, ಪೆನ್ಸಿಲು ಎಲ್ಲನೂ ಉಚಿತ ಕೊಟ್ಟು ಅವರು ಕನ್ನಡ ಶಾಲೆಗಳನ್ನು ಮಾಡಿದರು. ಅವರು ಪ್ರಾರಂಭದಲ್ಲಿ ಅದನ್ನು ಮೊಟ್ಟ ಮೊದಲು 1936ರಲ್ಲಿ ಮೋರ್ಗಿ, ಅದು ಈಗ ತೆಲಂಗಾಣದಾಗ ಹೋಗ್ಯದದು, ಸಂಗಾರೆಡ್ಡಿ ಜಿಲ್ಲೆ ಬರ್ತದೆ. ಅಲ್ಲಿ 1936ಕ್ಕೆ ಸ್ಥಾಪನೆ ಆಗಿ ಅಲ್ಲಿ 1936ರಿಂದ 38ರವರೆಗೆ ಅಲ್ಲಿತ್ತು. ನೀರಿನ ಅಭಾವ ಇರೋದರಿಂದ ಆ ಶಾಲೆಯನ್ನು ಇಲ್ಲಿ ಸಂಗಮ ಸ್ಥಳಾಂತರದು. ಇಲ್ಲಿ ನದಿ ದಂಡಿ ಮೇಲೆ ಭಾಳ ಸುಂದರ ಸ್ಥಳ ಇತ್ತು. ಇಲ್ಲಿ ನೀರಿನ ಪ್ರವಾಹ ಶಾಲೆ ಒಳಗೆ ಹೋಗಿದ್ದ ಸಲುವಾಗಿ ಇಲ್ಲಿಂದ ಮತ್ತೊಂದು ಕಮಲ್ನಗರ ಅಂತ ಅಲ್ಲಿ ಸ್ಥಳಾಂತರ ಆಯಿತು. ಅಲ್ಲಿಂದ ವಿಶಾಲವಾಗಿ ಬೆಳ್ಕೋತಾ ಬಂತು. ಅದಕ್ಕೆ ಈ ರೀತಿ ಕನ್ನಡ ಸಲುವಾಗಿ ನಮ್ಮ ಗುರುಗಳು ಭಾಳಷ್ಟು ಪ್ರಯತ್ನ, ಪರಿಶ್ರಮ ಮಾಡಿದ್ದಾರೆ. ಅವರು ಆಗಿನ ಕಾಲದಾಗ ಹೆಂಗಿತ್ತು ನಂಬಿಕೆ ಅಂದ್ರೆ, ಕನ್ನಡ ಯಾರು ಕಲಿತಾರ ಪಂಚಾಂಗ ಹೇಳ ಏನಾರೇ ಕಲಿತಾರ ಅನ್ನೋ ನಂಬಿಕೆ ಕಾಲ ಅದು. ಅಂಥ ಕಾಲದಲ್ಲಿ ಜನಸಾಮಾನ್ಯರಿಗೆ ಕನ್ನಡ ಕಲಿಸಿ ಕನ್ನಡದ ಬಗ್ಗೆ ಅವರಿಗೆ ಓದಿಸಿ ಸಾಹಿತಿಗಳು ಮಾಡಿ, ಅನೇಕ ಕವಿಗಳು, ಸಾಹಿತಿಗಳು ಎಲ್ಲರೂ ಆಗಿನ ಕಾಲದಾಗ ಕನ್ನಡ ಕಲಿತು. ಮತ್ತು ಆಗ ಯಾರ್ಯಾರು ಕನ್ನಡ ಕಲ್ತಾರ ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆ ಮೇಲೆ ಅರ, ತಹಸೀಲ್ದಾರ್ ಆಗ್ಯಾರ, ಬೇರೆ ಬೇರೆ ಹುದ್ದೆಯಲ್ಲಿ ಪಡ್ಕೊಂಡಾರ. ಈ ರೀತಿಯಾಗಿ ನಮ್ಮ ಗುರುಗಳು ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆಗಾಗಿ ಅವರು ಪಟ್ಟಂಥ ಕಷ್ಟ ಭಾಳಷ್ಟು ಕಷ್ಟಪಟ್ಟಾರ. ಅದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬ ಅಪ್ಪಟವಾಗಿರುವಂತಹ ಕನ್ನಡ ಪ್ರೇಮ. ಈಗ ಉರ್ದು ಬೋರ್ಡನ್ನು ಹಾಕಿ ಕನ್ನಡವನ್ನ ಶಾಲೆಯೊಳಗಡೆ ಪಾಠ ಮಾಡುವಂಥದ್ದು, ಅದು ಹೈದರಾಬಾದಿನ ನಿಜಾಮರ ಕಾಲದಲ್ಲಿ ಈ ಕೆಲಸ ಮಾಡುವಂಥದ್ದು ಸುಲಭವಾಗಿರುವಂತಹ ಕೆಲಸ ಏನಲ್ಲ, ಸ್ವಾತಂತ್ರ್ಯಕ್ಕಿಂತ ಮುಂಚೆ. ಹೌದು. ಯಾಕಂದ್ರೆ ಆ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಪಠ್ಯ ಪುಸ್ತಕಗಳಲ್ಲಿ ಓದಿದೀವಿ. ಜನಸಾಮಾನ್ಯರ ಬಾಳು ಹೇಗಿತ್ತು, ಭಾಷೆಗಳ ನಡುವಿನ ಒಂದು ಜಂಜಾಟ ಹೇಗಿತ್ತು ಅನ್ನೋದನ್ನ ನಾವು ಕೇಳಿ ತಿಳ್ಕೊಂಡಿದ್ದೀವಿ ನಮ್ಮ ಹಿರಿಯರಿಂದ. ಆವತ್ತು ಕನ್ನಡ ಉಳಿಸೋದಕ್ಕೆ ಗುರುಗಳು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಆವತ್ತಿನ ಹೋರಾಟಕ್ಕೂ, ಅಂದರೆ ಕನ್ನಡದ ಬಗೆಗಿನ ಆವತ್ತಿನ ಹೋರಾಟಕ್ಕೂ ಇವತ್ತು ಕನ್ನಡ ಭಾಷೆಯ ಬಗೆಗೆ ನಡೀತಾ ಇರುವಂತಹ ಹೋರಾಟಕ್ಕೂ ನೀವು ಹೋಲಿಕೆ ಮಾಡಿ ಮಾತಾಡೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಅವತ್ತಿನ ಹೋರಾಟ ಹೆಂಗಿತ್ತು ಅಂದ್ರೆ ಅಂತಃಕರಣ ಪೂರ್ವಕವಾಗಿತ್ತು. ಇದನ್ನು ಮಾಡು ಇಲ್ಲವೇ ಮಡಿ ಅನ್ನೋಂಗೆ ಹೋರಾಟ ಇತ್ತು. ಮತ್ತು ಅದಕ್ಕೆ ಪ್ರಚಾರ ಪ್ರಸಾರ ಅವಾಗ ಬಯಸ್ತಿರ್ಲಿಲ್ಲ. ಈಗ ಹೋರಾಟ ಸ್ವಲ್ಪ ಮಾಡ್ತಾರೆ, ಪ್ರಚಾರ ಹೆಚ್ಚಿಗೆ ಮಾಡ್ಕೋತಾರೆ. ಆವಾಗ ಹಂಗಿರಲಿಲ್ಲ. ಯಾವುದೂ ಇಲ್ಲದೇ ಇದು ಕೇವಲ ನಮ್ಮ ಸಂಸ್ಕೃತಿ ಭಾಷೆ ಉಳಿಬೇಕನ್ನಂಥದ್ದೇ ನಿಸ್ವಾರ್ಥದಿಂದ ಸೇವೆ ಮಾಡುವಂಥ ಹೋರಾಟ ಅವತ್ತಿನ ಕಾಲದಲ್ಲಿತ್ತು. ಈಗ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಅದಾವ, ಕಾರ್ಯ ಮಾಡ್ತಾ ಇಲ್ಲ ಅಂತ ನಾನು ಹೇಳೋದಿಲ್ಲ, ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಇನ್ನೂ ಈಗಿನ ಕಾಲ ಮಾನ ಪರಿಸರ
ಎಲ್ಲನೂ ನೋಡಿದ್ರೆ ಈಗ ಕನ್ನಡ ಭಾಷೆ ಈಗ ಮುಂದಿನ ನಮ್ಮ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರ್ತದೋ ಇಲ್ಲೋ ಅನ್ನೋ ಹಂಗೆ ಒಂದು ಸಂಕಟದ ಸಂಕೀರ್ಣ ಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ನಾವು ಕನ್ನಡ ಭಾಷೆ 10ನೇವರೆಗೆ ಆದ್ರೂ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದ್ರೇ ಮಕ್ಕಳಿಗೆ ಚಲೋ ಆಗ್ತದೆ ಅನ್ನೋದು ಎಲ್ಲ ವಿಜ್ಞಾನಿಗಳು, ಎಲ್ಲರೂ ತಜ್ಞರು, ಸಾಹಿತಿಗಳು, ಮನಃಶಾಸ್ತ್ರಜ್ಞರು ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೂ ಅದನ್ನು ಇಂಪ್ಲಿಮೆಂಟದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಇವತ್ತಿನ ಹೋರಾಟಕ್ಕೂ ಅವತ್ತಿನ ಹೋರಾಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಏನೇ ಮಾಡಿದ್ರೂ ದೇವರು ಮೆಚ್ಚಬೇಕು ಅನ್ನಂಥ ದೃಷ್ಟಿಯಿಂದ ಜನರಿಗೆ ಉಪಕಾರ ಆಗಬೇಕು ಅಂತ ಅಂತಃಕರಣಪೂರ್ವಕ ಹೋರಾಟ ಮಾಡ್ತಿದ್ರು. ಇವತ್ತಿಗೂ ಕೆಲವರು ಆ ರೀತಿಯಾಗಿ ಅದಾರ. ಆದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿನ್ನೂ ಆ ಕಳಕಳಿಯಿಂದ ಇವತ್ತು ಹೋರಾಟ ಮಾಡಿದ್ರೆ ಕನ್ನಡ ಶಾಶ್ವತವಾಗಿ ಇವತ್ತಿಗೂ ಬದುಕ್ತದೆ ಅಂತ ನನ್ನ ಅನಿಸಿಕೆ. ಕನ್ನಡ ಭಾಷೆಯ ಬಗೆಗಿನ ಹೋರಾಟ ಮತ್ತು ಬಸವ ತತ್ವದ ಪ್ರಸಾರದ ಆಚೆಗೆ ಶ್ರೀಮಠವನ್ನು ಹೆಮ್ಮರವಾಗಿ ಬೆಳೆಸಿದಂತಹ ಕೀರ್ತಿ ನಿಮಗೆ ಸಲ್ಲುತ್ತೆ. ಈ ಬಗೆಗೆ ಮಾತಾಡಿ. ನಮ್ಮ ಗುರುಗಳು ಇದು ಕನ್ನಡ ಮಠ ಇರೋದ್ರಿಂದ ಕನ್ನಡ ಭಾಷೆ ನಮ್ಮ ಗುರುಗಳು ಪ್ರಚಾರ ಇರೋದ್ರಿಂದ ನಾವು ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಸುಮಾರು 25 ವರ್ಷಗಳವರೆಗೆ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣ ಓದಿ ಕನ್ನಡ ಮಾಧ್ಯಮದಿಂದ ಏನು ಸಾಧಿಸಬೇಕೋ ಅದೆಲ್ಲವನ್ನು ಸಾಧಿಸಿದ್ದೀವಿ. ನಾವು ಕನ್ನಡ ಮಾಧ್ಯಮದಲ್ಲಿ ಓದೇ ಇವತ್ತು IIT ಆಗಿದ್ದಾರೆ. ನೂರಾರು ವಿದ್ಯಾರ್ಥಿಗಳು IIT ಆಗಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದೇ ಸಾವಿರಾರು ಮಕ್ಕಳು ವೈದ್ಯಕೀಯ ರಂಗದಲ್ಲಿ MBBS ಆಗಿ ಸೇವೆಯಲ್ಲಿ ಅದಾರ. ಕನ್ನಡ ಮಾಧ್ಯಮದಲ್ಲೇ ಓದಿ ಸೈಂಟಿಸ್ಟ್ ಆಗ್ಯಾರ. ಕನ್ನಡ ಮಾಧ್ಯಮದಲ್ಲಿ ಓದೇ ವಿಮಾನ ಪೈಲಟ್ ಆಗ್ಯಾರ. ಕನ್ನಡ ಮಾಧ್ಯಮದಲ್ಲಿ ಓದೇ IAS ಆಫೀಸರ್ಸ್ ಆಗ್ಯಾರ. ಕನ್ನಡ ಮಾಧ್ಯಮದಲ್ಲಿ ಓದೇ KS ಪಾಸಾಗಿ ಅನೇಕರು ತಹಸೀಲ್ದಾರ್ ಆಗ್ಯಾರ. ಇತ್ತೀಚೆಗೆ ಅಂದರೆ ಕನ್ನಡ ಭಾಷೆ ಮಾತೃಭಾಷೆಯಲ್ಲಿ ಓದಿದ್ರೆ ನಾವು ಎತ್ತರದ ಹುದ್ದೆಗೆ ಹೋಗಲ್ಲ ಅನ್ನೋ ಕಲ್ಪನೆ ತಪ್ಪು. ಆದ್ರೂ ಪಾಲಕರಾದವರು ಕನ್ನಡ ಭಾಷೆಗೆ ಪ್ರವೇಶಕ್ಕೆ ಆತುರದಿಂದ ಬರ್ತಾಯಿಲ್ಲ. ನಾವು ಇಷ್ಟೊಂದು ಕ್ವಾಲಿಟಿ ಕೊಟ್ಟರೂ ಪ್ರವೇಶಕ್ಕೆ ಹಾತೊರಿತಾ ಇಲ್ಲ. 25-30 ವರ್ಷದವರೆಗೂ ನಾವು ಕನ್ನಡ ಭಾಷೆಯಲ್ಲೇ ಮಾಡಬೇಕು, ಇಂಗ್ಲೀಷ್ ಮಾಧ್ಯಮ ತೆಗಿಲೇಬಾರ್ದಂತ ನಾವು ನಿರ್ಧರಿಸಿ 30 ವರ್ಷಗಳವರೆಗೆ ನಾವು ತೆಗೆದಿರಲಿಲ್ಲ. ಈ ಬರ್ತಾ 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 ಕನ್ನಡದ ಪ್ರೇಮ ಕಡಿಮೆಯಾಗಲತ್ತು ಇಂಗ್ಲೀಷ್ ವ್ಯಾಮೋಹ ಹೆಚ್ಚಾಗ್ತೈತೆ. ಹೀಗಾಗಿ ನಮ್ಗೆ ಅನೇಕರು ಏನು ಹೇಳಿದ್ರು, ಸ್ವಾಮೀಜಿ ಕಾಲಮಾನ ಪ್ರಕಾರ ಸ್ಪಂದಿಸದೇ ಇದ್ರೆ ಭಾಳ ಕಷ್ಟ ಆಗ್ತದೆ, ಮತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರನೂ ಮರಿತದೆ. ಅದಕ್ಕೆ ಅಂತ ಹೇಳಿದ್ರಿಂದ ಈ 1 ವರ್ಷ ಅಷ್ಟೇ, 1 ವರ್ಷ 2 ವರ್ಷ ಆಯಿತು ನಾವು ಇಂಗ್ಲೀಷ್ ಮಾಧ್ಯಮ ಒಂದು ಶಾಲೆ ಪ್ರಾರಂಭ ಮಾಡಿವಿ ಅಷ್ಟೇ. ಇಲ್ಲದ್ರೆ ನಮ್ಮ ಎಲ್ಲ ಶಾಲೆಗಳು ಸುಮಾರು 30-40 ಶಾಲೆಗಳು ಕನ್ನಡ ಮಾಧ್ಯಮದಲ್ಲೇ ಇವೆ ಇವತ್ತಿಗೂ. ಮತ್ತು ಎಲ್ಲನೂ ಬೀದರ್ ಜಿಲ್ಲೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡುವಂಥ ಕನ್ನಡ ಶಾಲೆಗಳು ನಮ್ಮಲ್ಲಿ ಅದಾವೆ. ಕೇವಲ ಈ ನಮ್ಮಲ್ಲಿ ಕನ್ನಡ ಮಾಧ್ಯಮದಾಗ ಇದೇ ಕ್ಯಾಂಪಸ್ದಾಗ ಸುಮಾರು 300 ವಿದ್ಯಾರ್ಥಿಗಳು ಬರೀ 10ನೇಕೆ ಎಕ್ಸಾಮ್ ಕೊಡ್ತಾ ಇದ್ದಾರೆ ಈ ವರ್ಷ. ಪ್ರತಿ ವರ್ಷ ನಮ್ಮಲ್ಲಿ ಕನ್ನಡ ಮಾಧ್ಯಮಕ್ಕೆ ಇವತ್ತಿಗೂ ಕೊರತೆ ಇಲ್ಲ. ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ಬೇಡಿಕೆ ಅಂತೂ ಭಾಳ ಅದ. ಆ ದೃಷ್ಟಿಯಿಂದ ನೋಡಿದ್ರೆ ಪಾಲಕರಲ್ಲಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಅವ್ರ ವ್ಯಾಮೋಹ ಸ್ವಲ್ಪ ಇಂಗ್ಲೀಷ್ ಮಾಧ್ಯಮದ ಕಡೆಯೇ ಒಲವು ಹೆಚ್ಚಾಗ್ತಾಯಿದೆ. ಅದಕ್ಕೆ ಸಾಮೂಹಿಕ ಪ್ರಯತ್ನ ಮಾಡಿದ್ರೆ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಓದಿದವ್ರಿಗೆ ಏನಾದರೂ ವಿಶೇಷವಾದಂಥ ಸೌಲಭ್ಯಗಳು ಕೊಟ್ಟರೆ ಖಂಡಿತವಾಗಿಯೂ ಕನ್ನಡ ಮಾಧ್ಯಮದ ಕಡೆ ಪಾಲಕರು ಒಲವು ಆಗೋದರಲ್ಲಿ ಸಂದೇಹ ಇಲ್ಲ. ಸರ್ಕಾರ ಯಾಕಂದ್ರೆ ಕನ್ನಡ ಉಳಿಬೇಕಾದ್ರೆ ಅದು ಸರ್ಕಾರ ಮಾಡಲೇಬೇಕು. ಅಂದರೆ ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ ಇಷ್ಟು ರಿಸರ್ವೇಷನ್, ಇಷ್ಟು ಇದ್ರಾಗ ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ ನೌಕರಿಯಲ್ಲಿ ರಿಸರ್ವೇಷನ್, ಕನ್ನಡ ಮಾಧ್ಯಮದಲ್ಲಿ ಹೋದ್ರೆ MBBS
IIT ಇಂಥದ್ರೆಲ್ಲ ರಿಸರ್ವೇಷನ್. ಹೀಗೇನಾದರೂ ಅವರು ಒಂದು ಪ್ಲ್ಯಾನ್ ಮಾಡಿದರೆ ಖಂಡಿತವಾಗಿಯೂ ಕನ್ನಡಕ್ಕೆ ಎಲ್ಲರೂ ಜನರು ಸಾಮಾನ್ಯ ಜನರು ಕನ್ನಡ ಕಡೆ ಒಲವು ತೋರಿಸ್ಬೋದು ಅಂತ ನನ್ನೊಂದು ವೈಯಕ್ತಿಕವಾದಂಥ ಅನಿಸಿಕೆ. ಈ ಬಸವ ತತ್ವ ಮತ್ತು ಭಾಷೆಯ ಬೆಳವಣಿಗೆಯ ಆಚೆಗೆ ಮಠದ ಏನು ಕಾರ್ಯವೈಖರಿಗಳೇನಿದೆ ಅದನ್ನು ನೀವು ವಿಸ್ತರಿಸಿದ್ದೀರಾ. ಆ ನಿಮ್ಮ ಆಲೋಚನೆಗಳ ಬಗೆಗೆ ಹೇಳಿ. ಮಠದ ಕಾರ್ಯವೈಖರಿ ಅಂದರೆ ನಾವು ಎಲ್ಲ ರಂಗದಲ್ಲಿ ಸ್ವಲ್ಪ ಸೇವೆಯನ್ನು ನಾವು ಮಾಡೀವಿ. ಅನೇಕರು ತಂದೆ ಇರ್ತಾನೆ, ತಾಯಿ ಇರಂಗಿಲ್ಲ ಮಕ್ಕಳಿಗೆ. ಕೆಲವ್ರ ತಾಯಿ ಇರ್ತಾಳೆ, ತಂದೆ ಇರಂಗಿಲ್ಲ. ಕೆಲವ್ರಿಗೆ ತಾಯಿ ತಂದೆ ಇಬ್ಬರೂ ತೀರ್ಕೊಂಡಿರ್ತಾರೆ, ಯಾರೋ ಬಂಧು ಬಳಗದವ್ರು ಮನೆಯಾಗ ಇರ್ತಾರೆ. ಅಂಥ ಮಕ್ಕಳಿಗೆ ಕೆಲವ್ರ ತಂದೆ ತಾಯಿ ಇದ್ರೂ ಎಲ್ಲೋ ಮುಂಬೈದಾಗ, ಹೈದರಾಬಾದಕ್ಕೆ ಎಲ್ಲೋ ದುಡಿತಿರ್ತಾರೆ. ಅಂಥ ಮಕ್ಕಳಿಗೆ ನಾವು ಉಚಿತವಾಗಿ ಊಟ, ವಸತಿ, ಶಿಕ್ಷಣ ನೀಡ್ತಾಯಿದ್ದೀವಿ. ಅವ್ರಿಗೆ ಒಳ್ಳೆಯ ಸಂಸ್ಕಾರನೂ ಕೊಡ್ತಾಯಿದ್ದೀವಿ. ಮತ್ತು ಅದನ್ನು ಧಾರ್ಮಿಕವಾಗಿ ಸಾಮೂಹಿಕ ವಿವಾಹ ಮತ್ತು ಈ ಮಕ್ಕಳಿಗಾಗಿ ಸ್ಪರ್ಧೆಗಳು, ಅನೇಕ ವರ್ಷ ನಾವು ವಚನ ಸ್ಪರ್ಧೆ ಅಂತ ಇಟ್ಟು ಸುಮಾರು 50,000 ಬಹುಮಾನ, ಹೀಗೆಲ್ಲ ಪ್ರಥಮ ಬಹುಮಾನ 50,000, 25,000 ಹೀಗೆಲ್ಲ ಪ್ರೋತ್ಸಾಹ ಕೊಡ್ತೀವಿ. ಈ ರೀತಿಯಾಗಿ ಸಾಮಾಜಿಕ ಕಾರ್ಯದಲ್ಲಿ ಎಲ್ಲರಿಗನ್ನು ಇಂಬಿಟ್ಟುಕೊಳ್ಳುವಂಥ ಮಠ ನಮ್ಮದು. ಇಲ್ಲಿ ಜಾತಿ ಭೇದ ಇಲ್ಲ, ಮೇಲು ಕೀಳು ಇಲ್ಲ. ಎಲ್ಲರೂ ಮುಕ್ತವಾಗಿ ಪೂಜಾಗೃಹದಲ್ಲೂ ನಮ್ಮಲ್ಲಿ ಪ್ರವೇಶ ಆಗ್ಬೋದು. ನಾವು ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತೀವಿ. ಇದರಲ್ಲಿ ಯಾರೂ ಅವರಿಗೆ ಕೊಡಬೇಕು ಇವ್ರಿಗೆ ಕೊಡಬಾರ್ದು ಅನ್ನೋ ತಾರತಮ್ಯ ನಮ್ಮಲ್ಲಿಲ್ಲ. ಮತ್ತು ಅನೇಕ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅನೇಕ ಸಂಸ್ಕಾರಗಳನ್ನು ನಾವು ನೀಡ್ತೀವಿ. ಮತ್ತು ಪರಿಸರ ಬೆಳೆಸೋದ್ರಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮ, ಪ್ರವಚನ, ಅನುಭವಗೋಷ್ಠಿ ಅಂದರೆ ಜನಗಳಲ್ಲಿ ಯಾವತ್ತಿಗೂ ವಿಶ್ವವಿದ್ಯಾಲಯಗಳು, ಶಾಲೆಗಳು ಎಷ್ಟೇ ಒಳ್ಳೆಯವಿದ್ರೂ ಅವ ಎಷ್ಟು ಬರಿತಾನೆ ಅಷ್ಟೇ ಅಂಕ ಕೊಡ್ತಾನೆ. ಇವ ಚಲೋ ಚಾರಿತ್ರ್ಯ ಚಲೋ ಅದ ಅಂತ ತಿಳ್ಕೊಂಡು ಒಂದು 5 ಅಂಕ ಹೆಚ್ಚಿಗೆ ಕೊಡೋಂಗಿಲ್ಲ. ಇವ ಭಾಳ ದುರಾಚಾರಿ ಅಂತ 5 ಅಂಕ ಕಡಿಮೆನೂ ಮಾಡೋಂಗಿಲ್ಲ. ಅವ್ರು ಬರೆದಷ್ಟು ಅಂಕ ಕೊಡ್ತಾರೆ. ಆದರೆ ಸದ್ಗುಣ, ಸದಾಚಾರ, ಸದ್ನಡತೆ ಕಲಿಸುವಂಥ ಯಾವುದಾದ್ರೂ ವೇದಿಕೆ ಇದ್ದರೆ ಅದು ಪ್ರವಚನ ವೇದಿಕೆಯೇ. ಜನರನ್ನು ಸದ್ಗುಣವಂತರಾಗಿ, ನೀತಿವಂತರನ್ನಾಗಿ, ಸಂಸ್ಕಾರವಂತನಾಗಿ ಮಾಡುವಂಥ ಒಂದು ಕಾರ್ಯ ಅಂದರೆ ಅದು ಪ್ರವಚನ ವೇದಿಕೆಯೇ. ಅಂಥ ಪ್ರವಚನದ ಮೂಲಕ ಜನರನ್ನು ನಾವು ಒಳ್ಳೆಯ ದಾರಿಗೆ ತರುವಂಥ ಪ್ರಯತ್ನ ಮಾಡ್ತೀವಿ. ವರ್ಷ ದೊಡ್ಡ ದೊಡ್ಡ ಕಾರ್ಯಕ್ರಮ, ಬಸವ ಸಮ್ಮೇಳನ, ಅನುಭವ ಮಂಟಪ ಉತ್ಸವ ಮತ್ತು ವಚನ ಜಾತ್ರೆ ಇಂಥವೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನ ಅಲ್ಲಿ ಸೇರ್ತಾರೆ. ಆ ಮೂಲಕವಾಗಿ ಅವರಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಮತ್ತು ಮನೆಗೆ ಶಿವಾನುಭವ, ಊರಿಗೆ ಶಿವಾನುಭವ ಗೋಷ್ಠಿ ಹೀಗೆಲ್ಲ ಹಲವಾರು ಯೋಜನೆ ಹಾಕ್ಕೊಂಡು ನಾವು ಕಾರ್ಯವನ್ನು ಮಾಡ್ತಾಯಿದ್ದೀವಿ. ನಾವು ಮಾಡೋರು ದೊಡ್ಡವರಲ್ಲ, ಮಾಡಿಸ್ಕೊಳ್ಳೋರು ಬಸವಣ್ಣವ್ರು ಅದಾರ. ಅದಕ್ಕೆ ಅಂಥ ಬಸವಣ್ಣವ್ರು ಮಾಡಿಸ್ಕೋತಾರೆ. ಅವ್ರು ಹೆಂಗೆ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲವಯ್ಯ ಅಂತ ಬಸವಣ್ಣವ್ರು ಹೇಳ್ತಾರೆ. ಹಂಗೆ ನಾವೇನೂ ಅಲ್ಲ, ಅವ್ರ ಒಂದು ಶಕ್ತಿನೇ ಅದು ಕೆಲಸ ಮಾಡಿಸ್ಕೋತದ. ನಮ್ಮ ಪ್ರಾಂಜಲ ಮನಸ್ಸು, ನಮ್ಮ ಗುರಿ ಚಲೋ, ಉದ್ದೇಶ ಚಲೋ, ಆ ಉದ್ದೇಶ ಪ್ರಕಾರ ಹೋಗೋ ದಾರಿನೂ ಚಲೋ. ಅಷ್ಟು ಇಟ್ಕೊಂಡು ನಾವು ಧೈರ್ಯವಾಗಿ ನಡೆದೀವಿ, ಕಾರ್ಯಗಳು ಮಾಡ್ತಾ. ನಾವು ಮಾಡೋದಲ್ಲ, ಬಸವಣ್ಣ ಮಾಡಿಸ್ಕೋತಾರೆ ಅಂತ ಹೇಳಿದ್ರಲ್ಲ, ಅದು ಒಂದು ಅಗಾಧವಾದಂತಹ ಬಸವ ತತ್ವ ಅಂತಾನೆ ನಾನು ಭಾವಿಸ್ತೀನಿ. ನೀವು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರಿ 1985ರಲ್ಲಿ ನೀವು ಮಠದ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ. ಗುರುಗಳು ನಿಮಗೆ ದೀಕ್ಷೆಯನ್ನು ಕೊಟ್ಟು ಜವಾಬ್ದಾರಿ ಕೊಟ್ಟರು ಅಂತ. ನೀವು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಮಠಕ್ಕೆ ಓದಲಿಕ್ಕೆ ಬಂದಂತಹ ವಿದ್ಯಾರ್ಥಿ. ಆ ನಂತರದಲ್ಲಿ ನೀವು ದೀಕ್ಷೆಯನ್ನು ತಗೋತೀರಾ. ನಾನು ತುಂಬ ದೊಡ್ಡವ್ರು ಹೇಳೋವಂಥ ಮಾತುಗಳನ್ನ ಕೇಳಿದ್ದೀನಿ. ಕಾವಿ ಅನ್ನೋವಂಥದ್ದು ಬೆಂಕಿ ಇದ್ದ ಹಾಗೆ, ಕಾವಿ ಹಾಕ್ಕೊಳ್ಳೋ ಅಂಥದ್ದು ಸುಲಭ ಅಲ್ಲ. ಬೆಂಕಿಯನ್ನು ಮೈ ಮೇಲೆ ಧರಿಸಿದ ಹಾಗೆ ಕಾವಿ ಹಾಕ್ಕೊಳ್ಳೋದು ಅಂತ. ಕಾವಿಯನ್ನು ಧರಿಸ್ಬೇಕು ಅಂತ ಹೇಳಿಬಿಟ್ಟು ಯಾಕೆ ನಿರ್ಧಾರ ಮಾಡಿದ್ರಿ? ನಿಮ್ಮ ಗುರುಗಳು ನಿಮಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದಷ್ಟು ಅಂಶಗಳನ್ನು ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ಅದ್ರ ಬಗೆಗೆ ಮಾತಾಡಿ.
ನನ್ನ ಸ್ವಭಾವ ಹೆಂಗದ ರೀ, ನಾವೇ ಹೇಳ್ಕೊಳಕ್ಕೆ ನನಗೆ ಬರಂಗಿಲ್ಲ ಹೆಚ್ಚಿಗೆ. ಅಂದ್ರೆ ಆದ್ರೆ ನಮಗೆ ಸ್ವಲ್ಪ ನಾವು ಬೇರೆಯವ್ರದ್ದು ಚಂದ ಹೇಳ್ತೀವಿ, ನಮಗೆ ಹೇಳ್ಕೊಬೇಕಂದ್ರೆ ನನಗೆ ಸ್ವಲ್ಪ ನನ್ನ ಸ್ವಭಾವ ಅಂದ್ರೆ ಒಬ್ಬರದ್ದು ಒಂದು ಸ್ವಭಾವ ಇರ್ತದೆ. ಈಗ ನಾವು PUCಗೆ 1969ನೇ ಇಸ್ವಿಗೆ ನಾವು ಮಠದಲ್ಲಿ ಅಡ್ಮಿಷನ್ ತೊಗೊಂಡಿವಿ. ನನಗೆ ಮೊದಲಿನ ಹಿಡ್ಕೊಂಡು ಸ್ವಲ್ಪ ಬಸವ ತತ್ವದ ಮೇಲೆ ಭಾಳ ಪ್ರೇಮ. ಬಸವ ತತ್ವವನ್ನು ನಾನು ಮೊದಲೇ ಮಠಕ್ಕೆ ಬರೋದಕ್ಕಿಂತ ಮುಂಚೆನೇ ಬಸವ ತತ್ವವನ್ನು ತಿಳ್ಕೊಂಡೆ. ಲಿಂಗಾನಂದ ಸ್ವಾಮಿಗಳ ಪ್ರವಚನವನ್ನು ಅವರದಲ್ಲಿತ್ತು. ನಾನು 9ನೇ ಕ್ಲಾಸ್ ಇದ್ದಾಗ ಆ ಪ್ರವಚನವನ್ನು ಕೇಳಿ ಬಸವ ತತ್ವಕ್ಕೆ ನಾನು ಪ್ರಭಾವಿತನಾದೆ. ಆ ಬಸವ ತತ್ವ ಪ್ರಭಾವಿತನಾಗಿರೋದ್ರಿಂದ ನಾನು ಮಠದಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ವಚನ ಬರ್ತಿದ್ದಿಲ್ಲ. ನಿನಗೆ ವಚನ ಬರ್ತಾವೇನೋ ಅಂತ ಗುರುಗಳು ಕೇಳಿದ್ರು. ನಾವು ಒಂದು ವಚನ ಹೇಳೋ ಬಂದಾಗ 10 ಹೇಳ್ತಿದ್ದೆ. ಆಮೇಲೆ ಗುರುಗಳು ಸೇವೆ, ಆ ಗುರುಗಳು ಜೊತೆ ಇರೋದು ನನಗೆ ಭಾಳ ಆಸಕ್ತಿ. ನಾವು ಓದೋದ್ರಲ್ಲೇನು ರ್ಯಾಂಕ್ ಹುಡುಗಲ್ಲ, ಏನೋ 45-50 ಮಾರ್ಕ್ಸ್ ತೊಗೊಂಡು ಪಾಸಾದಂಥವ್ರು. ಮತ್ತು ನಮ್ಮ ಆವಾಗಿನ ಸಂದರ್ಭದಾಗ ನನಗೆ ಶರಣ ಸಾಹಿತ್ಯ ಓದೋದು ಆಸಕ್ತಿ ಭಾಳ. ಪುಸ್ತಕ ಸಿಗ್ತಂದ್ರೆ ಮುಗಿಸ್ ತನಕೂ ನನಗೆ ಸಮಾಧಾನ ಇರ್ತಿದ್ದಿಲ್ಲ. ಹಂಗೆ ಓದೋದು ಹವ್ಯಾಸ ನನಗೆ ಭಾಳ. ಹೀಗಾಗಿ ಬಸವ ತತ್ವವನ್ನು ಚೆನ್ನಾಗಿ ಅರ್ಥಕೊಂಡಿರೋದ್ರಿಂದ ನಾನು ಒಬ್ಬ ಶಿಕ್ಷಕ ಆಗಿ ಬಸವ ತತ್ವದ ಸೇವೆ ಮಾಡಬೇಕು ಅನ್ನೋದು ಮನಸ್ಸು ನಂದಿತ್ತು. ನಂದೆಲ್ಲ ಸ್ವಭಾವ ನೋಡಿಕೊಂಡು, ನನ್ನ ಧಾರ್ಮಿಕ ಪ್ರವೃತ್ತಿ ನೋಡಿಕೊಂಡು, ಏನೇನು ನೋಡಿದ್ರು ಗುರುಗಳಿಗೆ ಗೊತ್ತು. ಅವರು ನನಗೆ ನೀನು ಸ್ವಾಮಿ ಆಗಬೇಕು, ಕಾವಿ ಹಾಕ್ಕೋಬೇಕು, ಈ ಮಠದ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಒಂದು ಸಲ ದೂರ ವಾಕಿಂಗ್ ಕರ್ಕೊಂಡು ಹೋಗಿ, ಸಂಗುಳ್ಗಿ ಅಂತ ಒಂದು ಊರದ, ಅಲ್ಲಿ ಊರಿಗೆ ಕಾರ್ಯಕ್ರಮ ಇತ್ತು, ಹೋಗಿದ್ವಿ. ಮುಂಜಾನೆ ಹೊತ್ತು ದೂರ ಕರ್ಕೊಂಡು ಹೋಗಿ ಒಂದು ಗುಡ್ಡದ ಮೇಲೆ ಕೂಡಿಸ್ಕೊಂಡು ಅವ್ರು ಹೇಳಿದ್ರು. ನಾನು ವಿದ್ಯಾರ್ಥಿ, ಪ್ಯಾಂಟು ಶರ್ಟು ಹಾಕ್ಕೊಂಡು ಅವ್ರ ಜೊತೆ ಹೋಗಿದ್ದೆ. ಈ ಮಠದ ಜವಾಬ್ದಾರಿ ನೀನೇ ತಗೋಬೇಕು ಅಂದಾಗ ನನಗೆ ಅದು ದಿಗ್ಭ್ರಮೆ ಆಯ್ತು. ನಿಮಗೆ ಒಂದು ಸಣ್ಣ ಯೋಚನೆನೂ ಇರಲಿಲ್ಲ ಗುರುಗಳು ಹಾಗೆ ಹೇಳ್ತಾರೆ ಅಂತ? ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಅದು ಒಮ್ಮೆಲೆ ಅಂದ ಕೂಡಲೇ ನನಗೆ ಶಾಕ್ ಆಯಿತು. ಇಲ್ಲ, ಅಷ್ಟು ದೊಡ್ಡ ಜವಾಬ್ದಾರಿನಲ್ಲಿ ತಾಕತ್ತಿಲ್ಲ ಗುರುಗಳೇ, ನಾನು ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಅಂದೆ. ಅಂದಮೇಲೆ ಅವರು ಏನು ಮಾಡಿದ್ರು ಅಂದ್ರೆ, ಎಲ್ಲಿ ಹೋದಲ್ಲಿ ಬಂದಲ್ಲಿ ಈ ಬಸ್ಸಿನಾಗ, ಆವಾಗೆಲ್ಲ ನಮ್ಮಲ್ಲಿ ನಮ್ಮ ಗುರುಗಳು ಬಸ್ಸಿನಾಗೆ ಪ್ರಯಾಣ ಮಾಡ್ತಿದ್ರು. ಆ ಬಸ್ಸಿನಾಗ ಕುಂತ ತಕ್ಷಣ ನನ್ನ ಸಮಾನ ಕುಂತಿ ನೋಡು, ಈ ನನ್ನಂಗೆ ಆಗ್ಬೇಕು ನೋಡು ಅಂತಿದ್ರು. ಹೀಗೆ ಪ್ರತಿ ಸಲ. ಮತ್ತು ಆ ಕಡೆ ನಮ್ಮ ಪೂರ್ವಾಶ್ರಮದ ತಂದೆ ತಾಯಿ ಭಾಳ ಕಷ್ಟಪಟ್ಟು ಬಡತನದಿಂದ ವಿದ್ಯೆ ಕಲಿಸಿ, ಏನಾರು ನಮ್ಮ ಮನೆತನಕ್ಕೆ ಆಶ್ರಯ ಆಗ್ತಾನಂತ ತಿಳ್ಕೊಂಡು ಮನೆಗಿಂದೆಲ್ಲ ಅದು ಇದು ಮಾರಾಟ ಮಾಡಿ ನನಗೆಲ್ಲ ಕಲಿಸಿದ್ರು. ಆ ಕಡೆ ನಮ್ಮ ತಾಯಿಯವರಂತೂ ಬಹಳಷ್ಟು ನಾನು ಸನ್ಯಾಸಿ ಆಗ್ತೀನಿ ಅಂದ್ರೆ ಮೂರ್ಛೆ ಹೋಗಿ ಬೀಳ್ತಿದ್ರು. ನನಗೆ ಹೆಂಗೆ ಆಯಿತು ಅಂದ್ರೆ, ಅದು ದ್ವಂದ್ವ ಪ್ರಾರಂಭ ಆಯಿತು. ಒಂದು ಕಡೆ ಇಕ್ಕಳಕ್ಕೆ ಸಿಕ್ಕ, ಒಂದು ಕಡೆ ತಾಯಿ ಅಂತೂ ಮೂರ್ಛೆ ಹೋಗಿ ಬೀಳೋದು. ಅಲ್ಲಿಂದ ಬಂದು ಇಲ್ಲಿ ಬಾಲ್ಕಿಗೆ ಬಂದು 3 ದಿವಸ ಉಪವಾಸ ಕುಂತು ನನ್ನ ಮಗನಿಗೆ ಸನ್ಯಾಸಿ ಮಾಡಬೇಡ್ರಿ ಅಂತ ದುಃಖ ವ್ಯಕ್ತ ಮಾಡಿಕೊಂಡ್ರು. ಹೀಗಾಗಿ ನನಗೆ ಯಾವುದು ಆಯ್ಕೆ ಮಾಡ್ಕೋಬೇಕು, ಕೊನೆಗೆ ನಾನು ನಿರ್ಧಾರ ಮಾಡಿದೆ. ಒಂದು ತಾಯಿ, ಒಂದು ತಂದೆ, ಒಂದು ಕುಟುಂಬಕ್ಕೆ ತೊಂದರೆ ಆಗ್ಬೋದು. ನಾನು ಒಂದು ವೇಳೆ ಈ ಬಸವತ್ವ ಮಾರ್ಗಕ್ಕೆ ನಾ ಹೋದ್ನಂದ್ರೆ ನನಗೆ ಸಾವಿರಾರು ಕುಟುಂಬಗಳಿಗೆ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಅದಕ್ಕೆ ಒಂದು ಕೆರೆ ಹೊಲ ಹೋಗ್ತದೆ. ಕೆರೆ ಕಟ್ಟೋದ್ರಾಗ ಒಂದು 10 ಎಕರೆ 20 ಎಕರೆ ಹೊಲ ಹೋಗ್ತದೆ. ಆ 20 ಎಕರೆ ಹೊಲ ಹೋದ್ರೂ ನೀರು 20,000 ಎಕರೆ ಕುಡಿತದೆ. ಹಂಗೆ ನಮ್ಮ ಮನೆ ಕಷ್ಟ ಆದ್ರೂ ಸಾವಿರಾರು ತಂದೆ ತಾಯರು ನನಗೆ ಸಿಗ್ತಾರ ಅಂತ ತಿಳ್ಕೊಂಡು ದೃಢ ನಿರ್ಧಾರ ಮಾಡಿ ಗುರುಗಳಿಗೆ ಸಾಷ್ಟಾಂಗ ಹಾಕಿದೆ. ಗುರುಗಳು ಅಂದರು, ನೋಡಪ್ಪ, ನೀವು ಒಪ್ಪಿದ್ರೆ ಈ ಮಠ ಉದ್ಧಾರ ಆಗ್ತದೆ, ಇಲ್ಲಂದ್ರೆ ಮತ್ತೆ ಏನಾಗ್ತದೆ ನೋಡು, ಆಲೋಚನೆ ಮಾಡು ಅಂತ ಕೊನೆ ಮಾತಾಡಿದ್ರು. ಆವಾಗ ನಾನು ಗಟ್ಟಿ ಧೈರ್ಯ ಮಾಡಿ ಗುರುಗಳಿಗೆ ಸಾಷ್ಟಾಂಗ ಹಾಕಿದ್ವಿ. 78ನೇ ಇಸ್ವಿಗೆ ಕಾವಿ ಬಟ್ಟೆ ಕೊಟ್ಟರು. ಇದು ಬೆಂಕಿ ಅನ್ನೋದಕ್ಕಿಂತ ಇದೊಂದು ಸೇವಾ ಅಂತ ನನ್ನ ದೃಷ್ಟಿಯಲ್ಲಿ. ಇದು
ನಾನು ಬೆಂಕಿ ಅನ್ನೋ ಪದನ ಯಾಕೆ ಬಳಸಿದೆ ಅಂದರೆ ಅಂದರೆ ಸಹಜವಾಗಿ ನಮ್ಮ ಬದುಕು ಅಂದರೆ ಮನುಷ್ಯ ಸಹಜವಾಗಿರುವಂತಹ ಏನೇನೋ ಆಲೋಚನೆಗಳಿರುತ್ತೆ, ಅದನ್ನೆಲ್ಲ ತೊರೆದು ಮೈ ಮೇಲೆ ಕಾವಿ ಧರಿಸೋದು ಅಂದರೆ ಬೆಂಕಿಯನ್ನು ಧರಿಸಿದ ಹಾಗೆ ಅಲ್ವಾ ಗುರುಗಳೇ? ಇಲ್ಲ ಸತ್ಯ ಅದು, ನೀವು ಹೇಳೋ ಮಾತಿನಲ್ಲಿ ಏನೂ ಇಲ್ಲ, 100ಕ್ಕೆ 100 ಸತ್ಯ ಇದೆ. ಆದರೆ ನಾವು ನಮ್ಮ ಮನಸ್ಸನ್ನು ಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ಬೇರೆ ಭಾವನೆಗಳು ಏನೂ ಬರಂಗಿಲ್ಲ. ನಮ್ಮ ಆಲೋಚನೆಗಳು ನೂರಾರು ಆಲೋಚನೆ, ನಾವು ಖಾಲಿ ಮನಸ್ಸಿತ್ತಂದ್ರೆ 10 ಆಲೋಚನೆಗಳು ಬಂದು ಏನೇನೋ ಸಮಸ್ಯೆಗಳು ಉದ್ಭವ ಆಗ್ಬೋದು. ಆದರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ, ಸಂಪೂರ್ಣವಾಗಿ ಒಂದಿಲ್ಲ ಒಂದು ಕಾಯಕ ಕೊಡ್ತಾ ಇದ್ರೆ ಹರೆ ನೀರು ಯಾವಾಗಲೂ ಸ್ವಚ್ಛ ಇರ್ತದೆ, ನಿಂತ ನೀರು ಸ್ವಚ್ಛ ಇರಲ್ಲ. ಹಂಗೆ ನಾವು ನಿಲ್ಲಲಾರ್ದೇ ಸದಾ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವುದಾದ್ರೂ ಒಂದು ಚಟುವಟಿಕೆ, ಬಸವ ತತ್ವ ಪ್ರಚಾರ ಏನೆಲ್ಲ ಎದ್ರಾಗರ ನಮ್ಮ ಮನಸ್ಸು 24/7 ಬ್ಯುಸಿ ಇಡ್ತಿದ್ದೀವಿ. ಹೀಗಾಗಿ ನಮಗೆ ಮತ್ತೆ ಯಾವುದೂ ಆಲೋಚನೆ ಬರ್ತಿದ್ದಿಲ್ಲ. ಇದೊಂದು ಅವಕಾಶ ಸಿಕ್ಕದಪ್ಪ, ನಾನು ಏನಾದರೂ ಸೇವೆ ಮಾಡಬೇಕು ಅನ್ನುವಂಥ ಛಲನೂ ಇತ್ತು. ಆ ಬಸವ ಗುರುವಿನ ಶಕ್ತಿ, ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿನೇ ನನಗೆ ಹಿಂಗೆ ಬೆಳೆಸ್ಕೋತ ಬಂದು ಒಂದು ಈಗೆಲ್ಲರೂ ಗುರುಗಳು ಹೌದು ಅನ್ನಂಗೆ ಈಗೆಲ್ಲರೂ ಮೆಚ್ಚುವಂಗೆ ಕಾರ್ಯ ಆಗ್ಯದಂತ ಈಗ ಅವರೇ ಎಲ್ಲರೂ ಇದು ಗೌರವ ಮಾಡ್ತಾರೆ. ಆ ದೃಷ್ಟಿಯಿಂದ ನಮ್ಮ ಮನಸ್ಸು ಸದಾ ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಇದೊಂದು ಸೇವೆ ಅವಕಾಶ ಸಿಕ್ಕದಂತ ನಮ್ಮ ಪೂರ್ಣವಾಗಿ ಅದ್ರಾಗ ಮಗ್ನಾಗಿ ನಾವು ಮಾಡೀವಿ. ಮತ್ತು ಅದೇ ರೀತಿ ಮುಂದೆ ನಮ್ಮ ಉತ್ತರಾಧಿಕಾರಿ 5ನೇ ಕ್ಲಾಸಿಗೆ ನಮ್ಮ ಗುರುಬಸವ ಪಟ್ಟದೇವರು ಬಂದರು. 5ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಯಾಕೆ ಬಂದರು ಅಂದ್ರೆ ದಿನ ಜಗಳ ಆಡ್ತಿದ್ರಲ್ಲಿ ಮನ್ಯಾಗ, ಯಾರಿಗಾರ ಹೊಡೆಯೋದು, ಯಾರಿಗಾರ ಇದು ಮಾಡೋದು. ನಿಮ್ಮ ಮಠದಾಗಾರ ಸುಧಾರಣೆ ಐತಾನೇನಪ್ಪ, ಇಟ್ಕೋರಿ ಇಲ್ಲಿ ಅಂತೇಳಿ ತಂದಿದ್ರು. ಈಗ ಅವ್ರದ್ದೊಂದು ಆ್ಯಕ್ಟಿವ್ನೆಸ್ಸು ಒಂದು ಇದು ನೋಡಿಕೊಂಡು ಬರ್ತಾ ಸೇವಾ ಭಾವನೆ ಅವರೆಲ್ಲನೂ ನೋಡಿ ನಾವಂದು ಮತ್ತೆ ಇಲ್ಲಿ ಹುಡ್ಕೋತಾ ಹೋಗ್ಬೇಕು ಮರಿ. ಅಯ್ಯೋ ನಮಗೂ ಈಗ 60-65 ವಯಸ್ಸಾಗಿತ್ತು ಅವಾಗ. ನಾವು ಅವರಿಗೆ ನೇಮಕ ಮಾಡಿ ಸುಮಾರು 8 ವರ್ಷ ಮೇಲಾಯ್ತು ಕಾಣಿಸ್ತದೆ. ಅದಕ್ಕೆ ಅವ್ರಿಗೆ ನಾವು ನೇಮಕ ಮಾಡಿದ್ದೀವಿ. ಅಂದರೆ ಯಾವಾಗಲೂ ನಮ್ಮ ಮನಸ್ಸು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ, ಈಗ ಅಕ್ಕ ಮಹಾದೇವಿಯವ್ರ ಮನಸ್ಸು ಸಂಪೂರ್ಣವಾಗಿ ಚನ್ನಮಲ್ಲಿಕಾರ್ಜುನದಲ್ಲಿ ತೊಡಗಿಸ್ಕೊಂಡಿದ್ದು. ವನವೆಲ್ಲ ನೀವೇ, ವನದೊಳಗಣ ತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ ಅಂತ ಸರ್ವಭರಿತನಾಗಿ ಮುಖದೋರ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಹಂಗೆ ಎಲ್ಲದರಲ್ಲೇ ಅವ್ರು ಎಲ್ಲಿ ನೋಡಿದ್ರು ಚನ್ನಮಲ್ಲಿಕಾರ್ಜುನೇ ಕಾಣ್ತಿರು, ಮತ್ತು ಅದಕ್ಕೆ ಬಿಟ್ಟರೆ ಏನೂ ಕಾಣ್ತಿಲ್ಲ. ಈ ಅವಕಾಶ ಸಿಕ್ಕಾಗ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಾಗ ಇದು ಕಾವ್ಯದ ಉಪಯೋಗ ಭಾಳ ಆಗ್ತದೆ. ನನಗೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನನಗೆ ಜೇಡರ ದಾಸಿಮಯ್ಯ ಅವರ ಇನ್ನೊಂದು ವಚನ ನೆನಪಾಗ್ತಾ ಇದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅಂತ. ಎಲ್ಲವೂ ಕೂಡ ಅದೇ ಶಿವಾರ್ಪಣ ಮಸ್ತು ಅಂತಾರಲ್ಲ, ಬಸವಣ್ಣನವರು ಹೇಗೆ ಹೇಳಿದ್ದಾರೆ ಹಾಗೆ ನಡೀತಾ ಇದೆ ಅನ್ನೋ ಥರ ಮಾತಾಡಿದ್ರಿ. ಇನ್ನೊಂದು ಬಹಳ ಮುಖ್ಯವಾದಂತಹ ಮಾತು ಹೇಳಿದ್ರಿ ನೀವು. ಒಂದು ಕುಟುಂಬ, ಒಂದು ತಂದೆ, ಒಂದು ತಾಯಿ ಈ ಕಡೆ ನಿಂತರೆ, ಆದರೆ ಈ ಕಡೆ ನಿಂತರೆ ಸಾವಿರಾರು ಕುಟುಂಬಗಳು, ಸಾವಿರಾರು ಜನರ ಉದ್ಧಾರ ಆಗುತ್ತೆ ಅಂತ. ಬಹುಶಃ ಇದು ಸೇವಾ ಮನೋಧರ್ಮದ ಒಂದು ಮಹೋನ್ನತ ಸ್ಥಿತಿ, ಮಹೋನ್ನತ ಆಲೋಚನೆ ಅಂತ ನಾವೇನು ಕರಿಬೋದು, ಆ ಸ್ಥಿತಿ ಈ ಮಾತುಗಳನ್ನು ಆಡಿಸುತ್ತೆ ಅಂತ ಭಾವಿಸ್ತೀನಿ ನಾನು. ಶ್ರೀಮಠ ಆಗಲಿ ಅಥವಾ ನಿಮ್ಮ ಹಿಂದಿನ ಗುರುಗಳಾಗಲಿ, ನೀವಾಗಲಿ ಹಣ, ಪ್ರಚಾರ ಯಾವುದನ್ನು ಬಯಸದೆ ಸೇವಾ ಕಾರ್ಯವನ್ನು, ಕೆಲಸಗಳನ್ನು ನಿರ್ವಹಿಸ್ತಾ ಬಂದಂಥವ್ರು, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತಹ ವ್ಯಕ್ತಿಗಳಿರಬಹುದು ಅಥವಾ ಸಾಹಿತಿಗಳಿರಬಹುದು, ಅವರಿಗೆ ಆಶ್ರಯವನ್ನು ಕೊಟ್ಟಂತಹ ಒಂದು ದೊಡ್ಡ ಸಂಸ್ಥೆ ಶ್ರೀಮಠ. ಅದಕ್ಕೆ ಉದಾಹರಣೆಯಾಗಿ ನಾವು ಶಾಂತರಸಂತಹ ಪ್ರತಿಭಾ ಸಂಪನ್ನರಾದಂತಹ ಕವಿಗಳು ಈ ಮಠದ ಪರಿಸರದಲ್ಲಿ, ವಾತಾವರಣದಲ್ಲಿ ಅವರ ಪ್ರತಿಭೆ ಅರಳಿರುವಂಥದ್ದನ್ನು ಕಾಣಬಹುದು. ಈ ಬಗೆಗೆ ಮಾತಾಡಬಹುದಾ? ಈಗ ಅವಕಾಶ ಸಿಕ್ಕಾಗ ಅದನ್ನು ನಾವು ಮನಪೂರ್ವಕ ಮಾಡಿದ್ರೆ ಸಾವಿರಾರು ಜನ ಉದ್ಧಾರ ಆಗ್ತಾರೆ. ಅಂದ್ರೆ ಆ ವೇದಿಕೆ ನಾವು ಕಲ್ಪಿಸ್ಕೊಡ್ಬೇಕು.
ಈಗ ಉದಾಹರಣೆ ನಮ್ಮಲ್ಲಿ ಭಾಂಡೆ ತಿಕ್ಕಂಥ ಒಬ್ಬ ಹೆಣ್ಣುಮಗಳು ಇಲ್ಲದಾಳ. ಆಕಿನ ಮಗ ನಮ್ಮಲ್ಲೇ LKGಯಿಂದ ಓದಿ ಉಚಿತವಾಗಿ MBBS ಸೀಟ್ ತೊಗೊಂಡ. ತಂದೆ ಗಾಡಿ ಕ್ಯೂರಿಂಗ್ ಮಾಡ್ತಾನೆ, ತಾಯಿ ಭಾಂಡೆ ತಿಕ್ತಾಳೆ. ಒಬ್ಬ ಕ್ಯಾಂಟೀನ್ದಾಗ ಚಾ ಕಪ್ ತೊಳಿತಾನೆ, ಅವನ ಮಗ ಮದ್ರಾಸ್ IITಲಿ ಸೀಟ್ ತೊಗೊಂಡ. ಅಂದರೆ ನಾವು ಮನಪೂರ್ವಕವಾಗಿ ಸೇವೆ ಮಾಡಿದ್ರೆ ಅಂಥ ಪ್ರತಿಭೆಗಳು ಹೊರಗೆ ಬರ್ತಾವೆ. ಮತ್ತು ಆವಾಗಿನ ಕಾಲಕ್ಕೆ ಶಾಂತರಸರು ಬಡತನ ಭಾಳ. ಅವರು ಯಾರೋ ಅವ್ರ ಸಂಬಂಧಿಕರು ತಂದು ಇಲ್ಲಿ ಗುರುಗಳ ಬಳಿ ಬಿಟ್ಟರು. ಆವಾಗ ಗುರುಗಳು ಅವರಿಗೆ ಆಸಕ್ತಿ ಭಾಳ ಓದೋಂಥದ್ದು. ಆವಾಗ ಗುರುಗಳು ಏನೋ ಮಧುರ ಚೆನ್ನ ಕೃತಿ ಪುಸ್ತಕ ತೊಗೋಬೇಕಂತ ಅವ್ರಿಗೆ ಆಸೆ ಇತ್ತಂತ. ಅವರು ಆವಾಗ ₹2 ಕೇಳಿದ್ರಂತ. ಅವರು ₹2 ಕೇಳಿದ್ರೆ ಇವ್ರು ₹5 ಕೊಟ್ರಂತ. ಇನ್ನೂ ಯಾವಾರ ಚಲೋ ಇದ್ರೆ ತಗೋ ಅಂತ ಹೇಳಿದ್ರಂತ. ಅವರು ತಮ್ಮ ಇದರಲ್ಲಿ ಬರೀತಾರೆ. ಹಂಗೆ ಅಂದರೆ ನಾವು ಒಂದು ಮನಸ್ಸಾಪೂರ್ವಕವಾಗಿ ಇದನ್ನು ಏಳಿಗೆ ಮಾಡಬೇಕು, ಪ್ರಗತಿ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತಂದ್ರೆ ಖಂಡಿತವಾಗಿಯೂ ಅವಕಾಶ ಕಲ್ಪಿಸಿಕೊಟ್ರೆ ಎಂಥವರು ಸಾಮಾನ್ಯರು ಅಸಾಮಾನ್ಯರಾಗ್ತಾರೆ. ಈಗ ನಾವು ಗ್ರಾಮಾಂತರ ಭಾಗ ಅದು. ಈಗ ಇಲ್ಲಿ ನಾವು ಇದು ಸಂಸ್ಥೆ ಪ್ರಾರಂಭ ಆಗಿರೋದ್ರಿಂದ ಗ್ರಾಮಾಂತರ ಭಾಗದ ಮಕ್ಕಳೆಲ್ಲ ನೂರಾರು ಮಕ್ಕಳು ಎತ್ತರ ಸ್ಥಾನದಲ್ಲಿ ಹೋಗಿದ್ದಾರೆ. ಆ ನೂರಾರು ಮಕ್ಕಳಿಗೆಲ್ಲ ಬೆಂಗಳೂರು ಮೈಸೂರಿಗೆ ಹೋಗಿ ಕಳಿಸಿ ಓದಿಸೋದು ಆಗ್ತಿದ್ದಿಲ್ಲ. ಹಾಗೆ ನಮ್ಮ ಸಂಸ್ಥೆ, ನಮ್ಮ ಗುರುಗಳಾಗಲಿ ನಾವಾಗಲಿ ಸಮರ್ಪಣಾ ಭಾವದಿಂದ ಸೇವಾ ಮಾಡ್ತಾ ಇರೋದ್ರಿಂದ ಯಾವುದೇ ಆಶೆ ಆಮಿಷ ಪ್ರಚಾರ ಪ್ರಸಾರ ಕಡೆ ಗಾಳಿ ಕೆಲಸ ಏನು ಬೀಸೋದು, ನೀರಿನ ಕೆಲಸ ಏನು ಹರಿಯೋದು, ಹಂಗೆ ಕಾವಿ ಬಟ್ಟೆ ಹಾಕಿದ್ವಿ ಅಂದಮೇಲೆ ಸೇವಾ ಮಾಡೋದು ಅಂತ ನಾವು ತಿಳ್ಕೊಂಡೀವಿ. ಆ ಪ್ರಕಾರ ಸೇವಾ ಮಾಡ್ತಾಯಿದ್ದೀವಿ. ನಾವು ಎಂದೂ ಪ್ರಚಾರ ಪತ್ರಿಕೆಯಲ್ಲಿ ಫೋಟೋ ಬರಬೇಕು, ಪ್ರಚಾರ ಆಗಬೇಕು, ನಮ್ಗೆ ನೋಡಿ ಯಾರ ಪ್ರಶಸ್ತಿ ಕೊಡಬೇಕು ಅಂತ ನಮ್ಗೆ ಆಲೋಚನೆಯೂ ಬಂದಿಲ್ಲ. ನೀವು ಇಷ್ಟೆಲ್ಲ ಸೇವೆ ಮಾಡಿ ನೀವು ದೊಡ್ಡವರು ಅಂತ ನೀವು ಯಾರ ಅಂದರೆ ನಾವು ದೊಡ್ಡವರಿದ್ದೇವೇನೋ ಅಂತ ನಮ್ಗೆ ಭಾವನೆ ಬರ್ತದೆ. ನಾವು ಅದು ಯಾವುದೂ ಅಪೇಕ್ಷೆ ಇಲ್ಲದೇ ಬಸವಣ್ಣವ್ರು ಏನು ಹೇಳ್ಯಾರ, ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಿರಬೇಕು ಅಂತೇನು ಹೇಳ್ಯಾರಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದ ನೆನ್ನದಿರಾ ಲಿಂಗಕ್ಕೆ, ಮಾಡಿದ ನೆನ್ನದಿರಾ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗೆ ನಮ್ಮಲ್ಲಿ ಆ ಭಾವ ನಾನು ಮಾಡಿದೆ ಮಟ್ಟಿದೆ ಅಂತ ನಮ್ಮಲ್ಲಿ ಭಾವ ಇಲ್ಲ. ಆ ರೀತಿ ಅನೇಕ ಪ್ರತಿಭೆಗಳೆಲ್ಲ ಹೊರಗೆ ಬಂದಾರ. ಸಾಹಿತಿಗಳಾಗ್ಯಾರ, ದೊಡ್ಡ ದೊಡ್ಡ ಹುದ್ದೆಯಿಲ್ಲದಾರ, IAS ಆಫೀಸರ್ಸ್ ಆಗ್ಯಾರ, ಎಷ್ಟೋ ಜನ ಆಗಿದ್ದಾರೆ. ಅಂಥದ್ದನ್ನು ಅವಕಾಶ ಕೊಟ್ಟಿವಿ, ಅವರೆಲ್ಲ ಬೆಳೆದಾರಷ್ಟೇ. ನಾನು ನಿಮ್ಮ ಆಶ್ರಮ ಹೇಗೆ ಶುರುವಾಯಿತು, ಅನಾಥಾಶ್ರಮ ಅಂತ ಕೇಳ್ತಾ ಇದ್ದಾಗ ಅಲ್ಲಿ ಒಬ್ಬರು ಒಂದು ಮಾತು ಹೇಳಿದ್ರು. ಗುರುಗಳು ಮೊದಲನೇ ಮಗುವನ್ನು ತಗೋಬೇಕು ಅಂದಾಗ ಕೋರ್ಟಿನ ಮೆಟ್ಟಿಲನ್ನು ಏರ್ಬಿಟ್ಟು ಮಗುವನ್ನು ಪಡೆದುಕೊಂಡ್ರು, ತಂದೆ ತಾಯಿಗೆ ಬೇಡವಾದಂಥ ಮಗುವನ್ನು ಪಡೆದುಕೊಂಡು ಬಂದು ಸಾಕಿದ್ರು ಅಂತ ಹೇಳಿಬಿಟ್ಟು ತುಂಬ ಧೈರ್ಯವನ್ನು ತೋರಿ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭ ಗುರುಗಳೇ. ಯಾಕಂದರೆ ಇಲ್ಲದವರಿಗೆ ನೀಡುವಂಥದ್ದು, ಇಲ್ಲದವರನ್ನು ಸಲಹುವಂಥದ್ದು ತುಂಬ ಅಂದರೆ ತುಂಬ ಕಷ್ಟಕರವಾದ ಕೆಲಸ. ನನ್ನ ಪ್ರಕಾರ ಒಂದು 21 ದಿನದ ಮಗುನ ನಾನು ನೋಡಿದೆ. 21 ದಿನದ ಮಗುನ ಕರ್ಕೊಂಬಂದು ಅದಕ್ಕೆ ತಾಯಿಯ ಎದೆ ಹಾಲು ಇಲ್ಲದೆ ಆ ಮಗುಗೆ ಇನ್ಯಾರೋ ಹಾಲು ಉಡಿಸಿ ಸಾಕೋವಂಥದ್ದು ಎಷ್ಟು ಕಷ್ಟ ಅಂತ ಮಕ್ಕಳನ್ನು ಸಾಕಿದವ್ರಿಗೆ ಗೊತ್ತಿರುತ್ತೆ. ಹಾಗೆ ಅಂಗವೈಕಲ್ಯದಿಂದ ಕೂಡಿರುವಂಥ ವಿಶೇಷ ಚೇತನ ಮಕ್ಕಳನ್ನು ನೋಡಿದೆ. ಎಷ್ಟೊಂದು ಅಂದರೆ ವಿಶೇಷ ಚೇತನರು ಕಣ್ಣಿಲ್ಲದವ್ರು ಇರಬಹುದು, ಅಥವಾ ಕೈಕಾಲುಗಳಲ್ಲಿ ಸಮಸ್ಯೆ ಇಲ್ಲದೆ ಇರುವಂಥವ್ರು ಇರ್ಬೋದು, ಬುದ್ಧಿಹೀನವಾದಂಥ ಮಕ್ಕಳುಗಳಿರಬಹುದು. ಹಾಗೆ ಮಲಗದಲ್ಲೇ ಇರೋವಂಥ ಮಕ್ಕಳುಗಳನ್ನು ನಾನು ನೋಡ್ಕೊಬಂದೆ. ಅವರು ಎದ್ದೇಳೋದಕ್ಕೂ ಸಹ ಆಗೋದಿಲ್ಲ. ಆಮೇಲೆ ಬರೀ ಸಾಕ್ತಾ ಇಲ್ಲ, ನೀವು ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂದರೆ, ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಪ್ರೀತಿಯಿಂದ ಕೂಡಿದೆ ನಿಮ್ಮ ಈ ಒಂದು ಆಶ್ರಮ ಅಂತ ಹೇಳಿದ್ರೆ ಅದ್ರ ಒಳಗೆ ಹೋದಾಗ ನಾನು ಗಮನಿಸಿದೆ. ಒಂದು ಸಣ್ಣದಾಗಿ ಅಯ್ಯೋ ಇದೇನಿದು ಅಂತ ಅನಿಸಲ್ಲ. ಒಂದು ಸಣ್ಣದಾಗಿ ಒಂದು ಎಳೆನೂ ಮನಸ್ಸಲ್ಲಿ ಏನೂ ಬರದೇ ಇರೋ ಅಷ್ಟು ಸ್ವಚ್ಛವಾಗಿ ಪಾಲಿಸ್ತಾ ಇದ್ದೀರಾ. ಮೊದಲನೇದಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇರೋದಕ್ಕಾಗಿ
ನಾನು ವೈಯಕ್ತಿಕವಾಗಿ ನಿಮಗೆ ನಮಿಸ್ತೀನಿ. ಪ್ರಶ್ನೆ ಏನು ಅಂದರೆ, ಈ ಯೋಚನೆ ಎಲ್ಲಿಂದ ಬಂತು ನಿಮಗೆ? ಯಾಕಂದರೆ ವಿದ್ಯಾರ್ಥಿಗಳಿಗೆ, ಅಂದರೆ ತಂದೆ ತಾಯಿ ಇರೋ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡಬಹುದು, ಆದರೆ ಯಾರೂ ಇಲ್ಲದವರನ್ನು ಅಥವಾ ತಂದೆ ತಾಯಿಗೆ ಬೇಡದವರನ್ನು ಅಥವಾ ವೈಫಲ್ಯವನ್ನು ಹೊಂದಿರುವಂಥ ವಿಶೇಷ ಚೇತನರನ್ನು ಸಾಕಬೇಕು, ನಾನು ಜವಾಬ್ದಾರಿ ತಗೋಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅವತ್ತು ಕೋರ್ಟಿನ ಮೆಟ್ಟಿಲನ್ನು ಯಾಕೆ ಏರಿದ್ರಿ ಗುರುಗಳೇ? ನಂದು ಸ್ವಲ್ಪ ಸ್ವಭಾವ ಬಾಲ್ಯದಿಂದಲೂ ಬಡವರಿಗೆ ನೋಡಿದ್ರೆ, ಯಾರೋ ಯಾರಿಗೋ ಹೊಡಿತಾ ಇದ್ರೆ ನನ್ನ ಕಣ್ಣಾಗ ನೀರು ಬರ್ತಿತ್ತು. ಸ್ವಲ್ಪ ಆ ಬಡವ್ರ ಬಗ್ಗೆ ಇಂಥದ್ರ ಬಗ್ಗೆ ಭಾಳ ಅನುಕಂಪ, ಭಾಳ ಹೃದಯದಲ್ಲಿ ಒಂಥರ ಭಾವನೆ ನನ್ನಲ್ಲಿ ಬಾಲ್ಯದಿಂದಲೂ ಇತ್ತು. ಅದನ್ನು ಹಿಂಗೆ ಉದ್ದೇಶಪೂರಿತವಾಗಿ ಅನಾಥ ಮಕ್ಕಳು ಸಾಕಬೇಕು ಅನ್ನೋದಂತೂ ಇರಲಿಲ್ಲ. ಪತ್ರಿಕೆಯಲ್ಲಿ ಸಹಜವಾಗಿ ನೋಡಿದೆ. ವಿಜಯ ಕರ್ನಾಟಕ ಅಂತ ಪತ್ರಿಕೆಯಲ್ಲಿ ಅವಾಗ ನೋಡಿದೆ. ಇಂಥ ಕಡೆ ಮಗು ಯಾರೋ ತಾಯಿ ಬಾಣ್ತನ ಆದಾಗ ಬೀಟ್ಯಾರ ತಿಪ್ಪಿ ಮೇಲೆ, ಇಂಥವ್ರು ತೊಗೊಂಡು ಮನ್ಯಾಗದ ಅಂತ ಪತ್ರಿಕೆಯಲ್ಲಿ ಬಂತು. ನಾನು ಅದನ್ನು ಅದಕ್ಕೆ ಯಾರೂ ಇಲ್ಲಲ್ಲ ಅಂತ ತಿಳ್ಕೊಂಡು ಒಂದು ಭಾವ ಆಗಿ ನಾನು ಸಹಜವಾಗಿ ತಕ್ಷಣ, ನಮ್ಮ ಸ್ನಾನ ಆಗಿದ್ದಿಲ್ಲ, ಪೂಜೆ ಆಗಿದ್ದಿಲ್ಲ, ಅದು ಓದಿದ ತಕ್ಷಣವೇ ನಾನು ಗಾಡಿ ತೊಗೊಂಡು ಹೋದೆ. ಅಲ್ಲಿ ಹೋಗೋದ್ರೊಳಗಾಗಿ ಮಗು ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ಯಾರ, ಪತ್ರಿಕೆಯಲ್ಲಿ ನೋಡೋರು ಬಂದರು, ಒಯ್ದ್ರು ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಇದು ನಮ್ಮ ಕೈಯಾಗಿರಲ್ರಿ ಗುರುಗಳೇ, ಆರೋಗ್ಯ ಇಲಾಖೆಗೆ ಹೋಗ್ಬೇಕು ಅಂದರು. ಆರೋಗ್ಯ ಇಲಾಖೆಗೆ ಹೋದ್ರೆ ಅವ್ರು DHO ಬಲ್ಲಿ ಹೋಗ್ರಿ ಅಂದರು. DHO ಬಲ್ಲಿ ಹೋಗಂದ್ರೆ ನನಗೇನು ಸಾಕಬೇಕು ಅನ್ನೋಂಥ ಹೃದಯ ತುಂಬ ಹಂಬಲ. ಹೀಗಾಗಿ ನನಗದು ಕೋರ್ಟ್ನ ಸ್ವಾಮಿಗಳು ಹೋಗಬಾರ್ದು ಅನ್ನೋಂಥದ್ದು ಕಲ್ಪನೆಯೂ ನನಗೆ ಬಂದಿರಲಿಲ್ಲ. ನನಗೇನು ಮಗು ಪಡ್ಕೋಬೇಕು ಅಂತ ಒಂದೇ ಹಂಬಲ ಇತ್ತು. ಮತ್ತು ಅದನ್ನು ನಾವು ಅಲ್ಲಿ ಕೋರ್ಟಿಗೆ ಹೋಗಿ ಅವರು ಮಹಾಬಳೇಶ್ವರಪ್ಪ ಅಂತ ಅವ್ರ ಜಡ್ಜ್ ಹೆಸರಿತ್ತು. ಆ ಮಗುವಿಗೆ ನನ್ನ ಹೆಸರೇ ಇಡ್ರಿ ಅಂತ ಅವ್ರು ಹೇಳಿದರು ನನಗೆ. ಅದಕ್ಕೆ ಅವ್ರು ಅಂದರು ಒಳಗೆ ಕರೀರಂದರು. ಒಳಗೆ ಹೋದ್ವಿ. ನನಗೆ ಆ ಕಟ್ಕಟ್ಟಿಯಲ್ಲಿ ನಿಂದಿರಿದ್ರು. ನಂಗೆ ಹಿಂಗೆ ಕಲ್ಪನೆಯೂ ಇಲ್ಲ, ನಂಗೆ ಹಿಂಗೆ ಕಟ್ಕಟ್ಟಿಯಲ್ಲಿ ನಿಂದಿರಿಸ್ತಾರ, ನನ್ನ ಹಿಂಗೆ ಜಡ್ಜ್ ಬಲ್ಲಿ ಹೋದ್ರೆ ಸಹಜವಾಗಿ ಏನರ ಮಾತುಕತೆ ಆಡ್ತಾರೆ, ಕೊಡ್ತಾರ ಅನ್ನೋದು ಭಾವನೆಯಿಂದ ನಾನು ಹೋದೆ. ಎಲ್ಲ ನಮ್ಮ ಭಕ್ತರು ಎಲ್ಲರೂ ಅಪ್ಪೂರ್ಯಾಗೆ ಬಂದರು. ಹೊರಗೆ 106 ಮಂದಿ ಸೇರ್ಯಾರ. ನಾನು ಒಳಗೆ ಹೋಗಿ ಅಲ್ಲಿ ಕಟ್ಕಟ್ಟಿಯಲ್ಲಿ ನಿಂದಿರ್ದು. ಚೆನ್ನಾಗಿ ಸಾಕ್ತೀರಾ ಅಂದರು. ಖಂಡಿತವಾಗಿಯೂ ಸರ್ ಸಾಕ್ತೀವಿ. ಮತ್ತು ಮಗುವಿಗೆ ಚೆನ್ನಾಗಿ ನೋಡ್ಕೊಳ್ತಾರ, ಬುದ್ಧಿ ಎಲ್ಲ ಕಲಿಸ್ತೀರಾ ಅಂದರು. ಖಂಡಿತವಾಗಿ ಕಲಿಸ್ತೀವಿ ಸರ್ ಅಂದೆ. ಆ ನಂತರ ಎಲ್ಲ ಹಿಂದೆ 10 ಪ್ರಶ್ನೆಗಳನ್ನ ಕೇಳಿದ್ರು. ಕೇಳಿದ ಮೇಲೆ ಎಲ್ಲ ಮಾಡ್ತೀವಿ ಸರ್, ನಾನು ಭಾಳ ಪ್ರಾಂಜಲ ಮನಸ್ಸಿಂದ ಹೇಳ್ತಾ ಇದ್ದೀನಿ ಅಂದಾಗ ಆ ಮಗುವಿಗೆ ಜಡ್ಜೆ ಅವರು ಕೈದಾಗ ತೊಗೊಂಡು ನನಗೆ ಒಪ್ಪಿಸಿದ್ರು. ಒಪ್ಪಿಸಿದ ಮೇಲೆ ಇಲ್ಲಿ ನಾವು ಆ ಗುರುಕುಲಕ್ಕೆ ತಂದೀವಿ. ಮತ್ತೊಬ್ಬರು ತಾಯಿಗೆಲ್ಲ ನೇಮಿಸಿದೀವಿ, ಅದನ್ನು ನೋಡ್ಕೊಲಿಕ್ಕೆ ಎಲ್ಲ ಆರೋಗ್ಯ ತಪಾಸಣೆ ಮಾಡಿದೀವಿ, ಎಲ್ಲನೂ ಆಯಿತು. ಆಮೇಲೆ ಮತ್ತೊಂದು ಕಡೆ ಸಿಕ್ತು. ಹಿಂಗೆ 4-6 ಸಿಕ್ಕಿದ ಮೇಲೆ ಅದು ಸರ್ಕಾರಕ್ಕೆ ಗೊತ್ತಾಯ್ತು. ನಮಗೇನೂ ಗೊತ್ತಿಲ್ಲ, ನಮ್ಮ ಸ್ವಚ್ಛ ಪಾರ್ಟಿ ಇದ್ದಂಗೆ. ಸರ್ಕಾರಕ್ಕೆ ಗೊತ್ತಾಗಿ ಒಂದಿನ ಜೀಪ್ ತೊಗೊಂಡು ಬಂದು ನಿಮ್ಮ ಮಕ್ಕಳಿಗೆಲ್ಲ ಇದ್ರಾಗ ಕರ್ಕೊಂಡು ಹೋಗ್ತೀವಿ ಅಂದರು. ನನಗೆ ಗಾಬರಿ ಅದ. ಯಾಕೆ ಕರ್ಕೊಂಡು ಹೋಗ್ತೀರಿ ಸರ್, ನಾವೆಲ್ಲ ಬೆಳೆಸಿ ಬುದ್ಧಿ ಕಲಿಸೋರಿಗೆ ಒಳ್ಳೆ ನಾಗರಿಕರಾಗಿ ಮಾಡ್ತೀವಿ ಅಂದು. ಇಲ್ಲ, ಹಂಗೆ ಇಟ್ಕೊಳ್ಳ ಬರಲ್ಲ, ಅದೊಂದು ಕಾನೂನವ. ಆ ಕಾನೂನು ಚೌಕಟ್ಟಿನಲ್ಲೇ ಈಗೆಲ್ಲ, ಮೊದಲು ಹಂಗೆ ಕಾನೂನು ಇದ್ದಿಲ್ಲ, ಈಗೆಲ್ಲ ಕಾನೂನುಗಳು ಸೂಕ್ಷ್ಮಗ್ಯಾವ. ನೀವು ಇದ್ರದ್ದು ನಿಮ್ಮ ಪರ್ಮಿಷನ್ ತೊಗೊಂಡಿಲ್ಲ, ನೀವು ಇದರ್ಲಿಂದ ನಡೆಸ್ತಾಯಿದ್ದೀರಿ ಸರ್. ನಮಗೇನೂ ಗೊತ್ತಿಲ್ಲ, ದಯಮಾಡಿ ನಮಗೊಂದು ಸ್ವಲ್ಪ ಒಂದು ತಿಂಗಳ ಅವಕಾಶ ಕೊಡ್ರಿ. ನಾವು ತರಲಿಲ್ಲ ಪರ್ಮಿಷನ್ನು ಅಂದ್ರೆ ನಾನೇ ನಿಮಗೆ ಅದು ಒಪ್ಪಿಸ್ತೀನಿ ಅಂತ ಹೇಳಿದೆ. ಆವಾಗ ನಾವು ಇವ್ರಿಗೆ ಹಿಡ್ಕೊಂಡು ಏನೇನೋ ಮಾಡಿ ಭಾಳ ಒತ್ತಡದಾಗ ಅದು ಹೆಂಗಾದ್ರೂ ಮಾಡಬೇಕು, ಪರ್ಮಿಷನ್ ತರೇಬೇಕಂತ ತಿಳ್ಕೊಂಡು ಅದಕ್ಕೆ ಕೆಲವರು ಸಹಾಯನೂ ಮಾಡಿದ್ರು. ಡಾಕ್ಟರ್ ಆನಂದರಾವ್ ಅಂತ ಅವರು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷಿದ್ರು. ಅವರೆಲ್ಲಾದ್ರ ಮಾರ್ಗ ಹೇಳಿಕೊಟ್ಟ ಮೇಲೆ ನಾವು ಹೋಗಿ ಪರ್ಮಿಷನ್ ತಂದ್ವಿ. ಅವತ್ತು ಅವ್ರು 2 ಪರ್ಮಿಷನ್ ಕೊಟ್ಟರು. ನೀವು ಸಾಕಬೇಕು
ಮತ್ತು ದತ್ತು ಕೊಡಬೇಕು, ಬೆಳೆಸಿ ದತ್ತು ಕೊಡಬೇಕು. ಅದಕ್ಕೆ ಯಾರು ಒಳ್ಳೆಯ ಆರೋಗ್ಯವಂತರು ಚೆನ್ನಾಗಿದ್ದವರು 1 ವರ್ಷ 6 ತಿಂಗಳು, ಯಾರು 2 ವರ್ಷ, ಯಾರು 1.5 ವರ್ಷ, ಹಿಂಗೆ ಆದಮೇಲೆ ಅವ್ರು ದತ್ತಕ್ಕೆ ಹೋಗ್ತಾರೆ. ಯಾರು ಅಂಗವಿಕಲ, ಕಿವಿ ಮೂಕ, ಕಣ್ಣಿಲ್ಲ ಇಂಥವ್ರು ಇದ್ರೆ ಅವ್ರು ಇಲ್ಲೇ ಉಳಿತಾರೆ. ಈಗ ಅನೇಕರಿಗೆ ಮೂಕರು ಶಾಲೆಗೂ ನಾವು ಸೇರಿಸಿ 1-2 ಹುಡುಗರಿಗೆ. ಆಮೇಲೆ ಮಂದ ಬುದ್ಧಿ ಇದ್ದವ್ರಿಗೂ ಧರಿತ್ರಿ ಟ್ರಸ್ಟ್ ಅಂತ ಬೆಂಗಳೂರು ಹತ್ತಿರ ಇದೆ, ಅಲ್ಲಿ ಕಳಿಸಿದ್ದೀವಿ. ಈ ಕೆಲವರು ಈ ಪೂರ್ತಿ ಇದು ಇಲ್ದವರು ಇಲ್ಲೇ ಅದಾರ. ಹೀಗಾಗಿ ನಮಗೊಂದು ಇದೊಂದು ಮಾನವೀಯ ಸೇವೆ. ಬಸವಣ್ಣನ ತತ್ವ ಏನಂದ್ರೆ ಯಾರಿಲ್ಲ ಅವ್ರಿಗೆ ಆಶ್ರಯ ಕೊಡೋದೇ ನಿಜವಾದ ತತ್ವ ಅಂತ ಬಸವಣ್ಣರು ಅನೇಕ ವಚನಗಳಲ್ಲಿ ಬರ್ತದೆ. ಇದ್ದವ್ರಿಗೆ ಉಣಿಸೋದಕ್ಕಿಂತ ಇಲ್ದವ್ರಿಗೆ ಉಣಿಸ್ಬೇಕು ಅನ್ನೋ ತತ್ವ. ಹೀಗಾಗಿ ಆ ಒಂದು ಅಂತಃಕರಣ ಸೇವೆ ಮಾಡಬೇಕು ಅಂತ ಅದು ದೈವಿ ಸಂಕಲ್ಪದಿಂದ ಅದು ಆಗ್ಯದ. ನಮ್ಮದೇನು ಮೊದಲೇ ಪ್ರೀ ಪ್ಲ್ಯಾನ್ ಅನಾಥಮಕ್ಳಿಗೆ ಸಾಕಬೇಕು ಅಂತ ನನ್ನ ಉದ್ದೇಶದಲ್ಲಿ ನನ್ನ ಲಿಸ್ಟ್ನಾಗೇನು ಇರಲಿಲ್ಲ. ಅದೊಂದು ಸಹಜವಾಗಿ ಬಂತು ಪೇಪರ್ದಾಗ. ಮನಸ್ಸು ಹಾತೊರಿತು, ಹೋದ್ವಿ ಬಂದ್ವಿ, ಕೋರ್ಟ್ ಮೆಟ್ಟಲು ಹತ್ತಿದ್ವಿ, ತಂದ್ವಿ, ಮುಂದೆ ಹಾಗೆ ತಗೋತಾ ಹೋದ್ವಿ. ಆ ನಂತರ ಮುಂದೆ ಅದು ಸರ್ಕಾರಕ್ಕೆ ಗೊತ್ತಾಯಿತು. ಕಾನೂನು ಅವಾಗೆಲ್ಲ ವರ್ಷ ಏನೇನೋ ಬದಲಾವಣೆ. ಮೊದಲು ಹಂಗೆ ಕಾನೂನು ಇದ್ದರೆ ಕೋರ್ಟ್ದಾಗ ಡೈರೆಕ್ಟ್ ನಮಗೂ ಜಡ್ಜ್ನೂ ಕೊಡ್ತಿರ್ಲಿಲ್ಲ. ಆವಾಗ ಅದು ಆವಾಗಿತ್ತೋ ಇಲ್ಲೋ ನಮಗೂ ಅದ್ರ ಬಗ್ಗೆ ಆಲೋಚನೆ ಇದ್ದಿಲ್ಲ. ಮುಂದೊಂದು 3-4 ವರ್ಷದಾಗ ಅದು ಎಲ್ಲ ಬಂದಮೇಲೆ ಪರ್ಮಿಷನ್ ತೊಗೊಂಡು ಈಗ ಅದು ಕಾನೂನುಬದ್ಧವಾಗಿ ನಡೆಸ್ತಾ ಇದ್ದೀವಿ. ಮತ್ತು ಅದು ಅಗದಿ ಮನಪೂರ್ವಕ ಮಾಡ್ತಾಯಿದ್ದೀವಿ, ಅದರಲ್ಲೇನು 2 ಮಾತಿಲ್ಲ. ಮತ್ತು ಅಂಥ ತಾಯಂದಿರಿಗೂ ಅವ್ರಿಗೆ ಒಳ್ಳೆಯ ರೀತಿಯಿಂದ ಎಲ್ಲನೂ ಅನುಕೂಲ ಮಾಡಿಕೊಟ್ಟೋದ್ರಿಂದ ಎಲ್ಲ 1-2 ಮಕ್ಕಳಿಗೆ ಒಬ್ಬೊಬ್ಬರು ತಾಯಂದಿರದಾರ ಅಲ್ಲಿ. ಈ ರೀತಿಯಾಗಿ ಸೇವೆ ಬಸವ ಕೃಪೆಯಿಂದ ನಡೆದದ, ಗುರುವಿನ ಆಶೀರ್ವಾದದಿಂದ ನಡೆದದ. ಇಲ್ಲಿವರೆಗೂ 110ಕ್ಕೂ ಹೆಚ್ಚು ಮಕ್ಕಳನ್ನು ದತ್ತು ನೀಡಿದ್ದೀರಾ? ಹೌದು 110ಕ್ಕೂ ಹೆಚ್ಚು ದತ್ತು ಕೊಟ್ಟಿವಿ. ಅವರೆಲ್ಲ ಎಂತೆಂಥ ಮನೆ ಅಂದ್ರೆ, ನಾನು ದಿಲ್ಲಿಗೆ ಹೋಗಿದ್ದೆ. ಆ ದಿಲ್ಲಿದಾಗ ಹೆಚ್ಚಾಗಿ ಆ ದತ್ತು ತೊಗೊಂಡವರು ನಮ್ಮ ಸಂಪರ್ಕದಾಗ ಇರೋಂಗಿಲ್ಲ. ಅಂದ್ರೆ ಆ ಮಕ್ಕಳು ಮತ್ತು ಇವ್ರಿಗೆ ಇದು ಆಗಬಾರ್ದು, ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಉದ್ದೇಶದಿಂದ ಅವ್ರು ಯಾರೂ ನಮ್ಮ ಸಂಪರ್ಕದಲ್ಲಿ ಭಾಳ ಕಡಿಮೆ. ಒಬ್ಬೊಬ್ಬರು ಇರ್ತಾರೆ ದಿಲ್ಲಿದಾಗ, ಗುರುಗಳೇ ನೀವು ಮಗು ಕೊಟ್ಟಿರಿ ನಮ್ಗೆ ಭಾಳ ಚಂದದ ಅಂತ 1-2 ನಿಮಿಷ ನಮ್ಮ ಮನೆಗೆ ಬರ್ಬೋದೇನು ಅಂತ ಕೇಳಿದ್ರು. ಹೋದಾಗ ಅವ್ರ ಮನೆ ಎಂಥ ಮನೆ, ಒಂದು ಅರ್ಧ ಎಕರೆ ಮನೆ ಅವರು, ಅರ್ಧ ಎಕರೆ. ಆ ಒಂದು ಮಗುವಿಗೆ ಆಟ ಆಡ್ಲಿಕ್ಕೆ ಇಂಡೋರ್ ಗೇಮ್ ಅಂತ 1-2-3 ರೂಮೇ ಅದಾವೆ. ಆ ಅಂಗನವಾಡಿದಾಗ ಅಷ್ಟು ಆಟ ಸಾಮಾನು ಇರ್ತಾವಿಲ್ಲೋ, ಆ ಮಗುವಿಗೆ ಆಟ ಆಡ್ಲಿಕ್ಕೆ ಅಷ್ಟು ಸಾಮಾನು ಅದು. ನನಗೆ ನೋಡಿ ಇಷ್ಟು ಸಂತೋಷ ಆಯಿತು. ಹೀಗೆಲ್ಲ ಮಕ್ಕಳು ದೊಡ್ಡ ಇದರಲ್ಲಿ ಭಾಳ ದೊಡ್ಡ ಶ್ರೀಮಂತ ಎಲ್ಲ ದೊಡ್ಡ ಇದರಲ್ಲಿ ಎಲ್ಲ ಮಕ್ಕಳು ಬೆಳೀತಾ ಇದ್ದಾರೆ. ನಾವೇನು ಎಲ್ಲರ ಮನೆಗೇನು ಹೋಗಿಲ್ಲ, ಸಹಜವಾಗಿ ಅಲ್ಲೊಂದು ಹೋಗಿ ನೋಡಿದ್ವಿ. ಹಂಗೆ ಎಲ್ಲರೂ ಕೊಡೋದಕ್ಕಿಂತ ಮುಂಚೆನೇ ಅದೆಲ್ಲ ಇರ್ತದೆ ಪ್ರಕ್ರಿಯೆ. ಅವ್ರ ಮನೆಗೆ ಹೋಗೋದು, ನೋಡೋದು, ಮಾಡೋದು ಎಲ್ಲ ಇರ್ತದೆ. ಈಗಂತೂ ಪಾರದರ್ಶಕವಾಗಿ ಆನ್ಲೈನ್ ಮೇಲೆ ಆಗ್ಯದ. ಈಗ ಎಲ್ಲನೂ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಇದು ಇನ್ನಿಷ್ಟು ಪಾರದರ್ಶಕವಾಗಿ ಮಾಡಿದ್ದಾರೆ ಅವರು. ಈಗ ಎಲ್ಲರೂ ಅದೆಲ್ಲ ಹೋಮ್ವರ್ಕ್ ಮಾಡಿದ ಮೇಲೆ ಅವರು ಆನ್ಲೈನ್ನಿಂದ ಇದು ತೊಗೊಂಡು ಬಂದಿರ್ತಾರೆ. ಬಂದ ಕೂಡಲೇ ನೋಡೋದು, ಕೊಡೋದು. ಗದಗದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು 80ರ ದಶಕದಲ್ಲಿ ಮೊದಲ ಬಾರಿಗೆ ಮಠದ ಈ ಹಿರಿಮೆಯನ್ನು ನಾಡಿಗೆ ಪರಿಚಯ ಮಾಡಿಕೊಟ್ರು. ಶ್ರೀಮಠ ಏನು ಮಾಡ್ತಾ ಇದೆ ಅನ್ನೋದನ್ನು 1980ರಲ್ಲಿ ಶ್ರೀ ಚನ್ನಬಸವ ಪಟ್ಟದೇವರು ಶ್ರೀಗಳನ್ನು ಗದಗಕ್ಕೆ ಆಹ್ವಾನಿಸಿ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಅವರಿಗೆ ಬಹುದೊಡ್ಡ ಗೌರವಾರ್ಪಣೆಯನ್ನು ಮಾಡಿದರು. ಅದೊಂದು ಐತಿಹಾಸಿಕ ದಿನ. ಆ ಬಗ್ಗೆ ಮಾತಾಡಿ ಗುರುಗಳೇ. ನಮ್ಮ ಗುರುಗಳು ಎಷ್ಟೆಲ್ಲ ಸೇವೆ ಮಾಡಿದ್ರು ಬೀದರ್ ಜಿಲ್ಲೆ ಬಿಟ್ಟು ಯಾರೂ ಕರೆಸಿದ್ದಿಲ್ಲ. ಅವ್ರಿಗೆ ಯಾವ ಪುರಸ್ಕಾರ ಸನ್ಮಾನನೂ ಮಾಡಿರಲಿಲ್ಲ. ನಾವು 1980ನೇ ಇಸ್ವಿಗೆ ಅವರು ಮೊದಲು ಚನ್ನಬಸವ ಪಟ್ಟದೇವ್ರದ್ದು ಕಾರ್ಯಗಳನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಂಥ ಶ್ರೇಯಸ್ಸು ಗದಗಿನ ಜಗದ್ಗುರುಗಳಿಗೆ ಸಲ್ತು. ಅವರು ಅದ್ಧೂರಿಯಾಗಿ ಅವ್ರ ಜಾತ್ರೆಯಲ್ಲಿ ಬಹಳ ಗೌರವದಿಂದ ಅವರು ಸನ್ಮಾನ ಮಾಡಿದ್ರು. ಗುರುಗಳ ಜೊತೆ ನಾನು ಇದ್ದೆ. ಅವಾಗ ನನಗೆ 78ಕ್ಕೆ ಕಾವಿ ಹಾಕಿರೋದ್ರಿಂದ
ನಾನು ಸ್ವಾಮಿಯಾಗಿದ್ದೆ, ಅದು ಅಧಿಕಾರ ಆಗಿರಲಿಲ್ಲ, ಆಗಿದ್ದೆ. ಅವ್ರ ಜೊತೆ ನಾನು ಹೋಗಿದ್ದೆ. ಭಾಳ ಪ್ರೀತಿಯಿಂದ ಕಂಡರು, ಭಾಳ ಚೆಂದಾಗಿ ಮಾಡಿದರು. ಅಲ್ಲಿಂದ ಅಪ್ಪುಗಳದು ಇದು ಆಯಿತು. ನಂತರ ಶಾಂತರಸರು ಏನು ಮಾಡಿದ್ರು ಅಂದ್ರೆ ಅವ್ರಿಗೆ ಒಂದು ಕಾಯಕ ಪರಿಣಾಮಿ ಅಂತ ಒಂದು ಅಭಿನಂದನಾ ಗ್ರಂಥ ತಂದರು. ಆ ಅಭಿನಂದನಾ ಗ್ರಂಥ ನೋಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದವರು ಗುರುಗಳಿಗೆ ಗೌರವ ಡಾಕ್ಟ್ರೇಟ್ ಕೊಟ್ಟರು. ಅದಕ್ಕೆ ಮೊಟ್ಟ ಮೊದಲು ಮೂಲ ಕಾರಣ ಅಂದ್ರೆ ಅದಕ್ಕೆ ತೋಂಟದಾರ್ಯ ಮಠ. ಮತ್ತು ಅಷ್ಟೇ ಅಲ್ಲ, ಸ್ವಲ್ಪ ದಿವಸ ನಮಗೂ ಸ್ವಲ್ಪ ಏನೇನೋ ಕಷ್ಟ ನಷ್ಟ ನೋವು ಇದ್ದೇ ಇರ್ತಾವೆ. ಸ್ವಲ್ಪ ಏನೇನೋ ತೊಂದರೆ, ರಾಜಕೀಯ ಧೂಳು ಬೀಸ್ತಿರ್ತದೆ. ಒಂದೊಂದು ಸಲ ನಾವು ಏನೂ ಇರಲಿಲ್ಲ ಅಂದ್ರೆ ತಂತಾನೆ ಧೂಳು ಬಂದು ಬೀಳ್ತಿರ್ತದೆ. ಅಂಥ ಸಮಯದಾಗ ಗದಗಿನ ಜಗದ್ಗುರುಗಳು ಬಂದು ಇಲ್ಲಿ ಭಾಳ ಅಥೆಂಟಿಕ್ವಾಗಿ ನಮ್ಮ ಜೊತೆ ಸಾಥ್ ಕೊಟ್ಟರು. ಗದಗಿನ ಜಗದ್ಗುರುಗಳು ಪ್ರತಿ ವರ್ಷ 2 ಸಲ ಬರ್ತಿದ್ರು ಅವರು. ನಂತರ ಅನುಭವ ಮಂಟಪದ ಜವಾಬ್ದಾರಿ ನಾವು ತೊಗೊಂಡ್ಮೇಲೆ ವರ್ಷ 3 ಸಲ ಬರ್ತಿದ್ದರು. ಮತ್ತು ನಮ್ಮ ಹುಡುಗರು ಆವಾಗ ಅವರು ಇದ್ದಾಗ ವರ್ಷಕ್ಕೆ ಒಂದು 20-25 MBBS ಸೀಟ್ ಇಲ್ಲಿ ಸೆಲೆಕ್ಷನ್ ಆಗ್ತಿದ್ರು. ಆಮೇಲೆ ಒಂದು IIT 1-2 ಆಗ್ತಿದ್ದು. ಹಾಗೆ ಆವಾಗ ಅಪ್ಪುಗಳು ಇದ್ದಾಗ ಅವ್ರು ಅಲ್ಲಿಂದು ಪ್ಯಾಕ್ ಮಾಡಿ ಅವ್ರ ಸ್ಟಾಫಿಗೆ, ಹುಡುಗರಿಗೆ ಜಾಮೂನು, ರಸಗುಲ್ಲ, ಸ್ವೀಟ್ ಬಾಕ್ಸು ಎಲ್ಲನೂ ಟೆಂಪು ಕೊಟ್ಟು ಕಳಿಸ್ಕೊಡ್ತಿದ್ರು. ಅಷ್ಟು ಪ್ರೇಮ ನಮ್ಮ ಮ್ಯಾಲೆ. ಗುರುಗಳಿಗಂತೂ ಪ್ರೇಮ ಇತ್ತು. ಮುಂದೆ ಆ ಪ್ರೇಮ ನಮ್ಮ ಜೊತೆನೂ ಅಷ್ಟೇ ಸಂಬಂಧಿತ. ನಮ್ದು ಯಾರು ನಮ್ಗೆ ಗಾಡ್ ಫಾದರ್ ಅಂತಂದ್ರೆ ನಮ್ಮ ಗದಗಿನ ಗುರುಗಳೇ ಇದ್ದರು. ಪ್ರತಿಯೊಂದು ಕಾರ್ಯದಲ್ಲಿ ನಮ್ಮದು ಎಲ್ಲ ಸಂಸ್ಥೆಗಳು ಅವ್ರ ಹಸ್ತದಿಂದಲೇ ಉದ್ಘಾಟನೆ ಆಗಿದೆ. ಅವ್ರಿಗೆ ಕರೆಸಿ ಅವ್ರ ಹಸ್ತದಿಂದಲೇ ಉದ್ಘಾಟನೆ ಮಾಡಿ. ಅದಕ್ಕೆ ಅವ್ರದ್ದು ಸೇವೆ, ಅವ್ರದ್ದು ಉಪಕಾರ ನಮ್ಮ ಮಠದ ಮೇಲೆ ಭಾಳ ಅದ. ಅದಕ್ಕೆ ನಾವು ಅದನ್ನು ತೋಂಟದ ಸಿದ್ಧಲಿಂಗ ಪ್ರೌಢಶಾಲೆ ಅಂತ ನಮ್ಮೊಂದು ಹೈಸ್ಕೂಲಿಗೆ ಅವ್ರ ಹೆಸರನ್ನು ಇಟ್ಟು ನಾವು ಅದನ್ನು ಅವ್ರಿಗೆ ಗೌರವ ಸಲ್ಲಿಸಿದ್ದೀವಿ. ಅವ್ರ ಲಿಂಗೈಕ್ಯ ಆದಮೇಲೆ ಏನಾದರೂ ಅವರು ಪಾಪ ಇನ್ನೂ ಇರಬೇಕಾಗಿತ್ತು, ದೇವ್ರು ಬೇಗ ಕರ್ಕೊಂಡ. ಈಗೇನು ಸ್ವಾಮೀಜಿಯವರದ್ರ ಅವ್ರ ಜೊತೆನೂ ಒಳ್ಳೆಯ ಸಂಬಂಧ ಇದೆ. ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಂತ ನಮಗೆ ನೇಮಿಸಿದವರೇ ಪೂಜ್ಯ ಸಿದ್ದರಾಮ ಸ್ವಾಮಿಗಳು. ಅವರು ಎಲ್ಲರೂ ಒಕ್ಕೂರಲಿಂದ ನಮ್ಗೆ ಆಯ್ಕೆ ಮಾಡಿದರು. ಈಗಲೂ ಆ ಮಠದ ಜೊತೆ ನಮಗೆ ಚೆನ್ನಾಗಿ ಸಂಬಂಧ ಇದೆ. 12ನೇ ಶತಮಾನ ಬರೀ ನಮ್ಮ ಕನ್ನಡ ನಾಡಿನಲ್ಲಿ ಅಲ್ಲ, ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಒಂದು ಶತಮಾನ. ಯಾಕಂದರೆ ಆವತ್ತು ಜರುಗಿದಂಥ ವಚನ ಕ್ರಾಂತಿ ಏನಿದೆ ಅದು ಮೊದಲ ಬಾರಿ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಹೇಳಿಕೊಟ್ಟಂಥ ಒಂದು ಕ್ರಾಂತಿ. ಹಾಗೆ ಧರ್ಮ ಅನ್ನುವಂಥದ್ದು ಬರೀ ಆಚರಣೆಗೆ ಸೀಮಿತವಾದಂಥದ್ದು ಅಲ್ಲ, ಅದು ಸಾಮಾಜಿಕ ಅಭ್ಯುದಯಕ್ಕೆ ಸಂಬಂಧಪಟ್ಟಂಥದ್ದು ಧರ್ಮ ಅನ್ನುವಂಥದ್ದು. ಹಾಗೂ ಮನುಷ್ಯರು ಕೂಡಿ ಬಾಳುವಂಥದ್ದೇನಿದೆ ಅದೇ ಸ್ವರ್ಗ. ಯಾರು ಕಾಯಕ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆ ಅದು ಕೈಲಾಸ ಅಂತ ಹೇಳಿಕೊಟ್ಟಂತಹ ಶತಮಾನ. ಆದರೆ ಬಸವಣ್ಣನವರ ಮರಣದ ನಂತರದಲ್ಲಿ, 12ನೇ ಶತಮಾನದ ನಂತರದಲ್ಲಿ ಮತ್ತು ಆಧುನಿಕ ಜಗತ್ತಿಗೆ ನಾವು ಕಾಲಿಟ್ಟ ಮೇಲೆ ನಂತರ ಸಹ ಬಸವ ಕಲ್ಯಾಣದಲ್ಲಿ ನೆನೆಗುದಿಗೆ ಬಿದ್ದಿದ್ದಂತಹ ಜಗತ್ತಿನ ಮೊದಲ ಸಂಸತ್ತು ಅಂತ ನಾವೇನು ಕರಿತೀವಿ ಅನುಭವ ಮಂಟಪ, ಆ ಅನುಭವ ಮಂಟಪವನ್ನು ಮರು ನಿರ್ಮಾಣ ಮಾಡಿದಂತಹ ಕೀರ್ತಿ ಶ್ರೀಮಠಕ್ಕೆ ಸಲ್ಲುತ್ತೆ. ಈ ಬಗ್ಗೆ ಮಾತಾಡಿ. ನಾವು 1971-72 ಇಸ್ವಿಯಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಯಾಗಿದ್ದೀವಿ. ಆ ಸಮಯದಲ್ಲಿ ನಮ್ಮ ಗುರುಗಳು ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಪ್ರಜ್ಞೆ ಜಗತ್ತಿಗೆ ಮೂಡಿಸ್ಬೇಕು. ಅದರ ಹಿನ್ನೆಲೆ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾದ್ರೆ ಒಂದು ಶಿವಾನುಭವ ಶಿಬಿರ ಇತ್ತು ಕಮಲಾಪುರದಲ್ಲಿ. ಧಾರವಾಡ ಮುರುಘಾ ಮಠದ ಮಹಾಂತಪ್ಪಗಳು ಬಂದಿದ್ದರು. ಆವಾಗ ನಮ್ಮ ಕಲ್ಯಾಣ ತೋರಿಸ್ರಿ ಅಂದರು. ನಮ್ಮ ಗುರುಗಳು ಅವರು ಕಲ್ಯಾಣಕ್ಕೆ ಹೋದರು. ಅಲ್ಲಿ ಅನುಭವ ಮಂಟಪ ಅಂತ BD ಜತ್ತಿಯವರು ಅದನ್ನು ಅಡಿಗಲ್ಲಿ ಹಾಕಿದರು. ಅಲ್ಲೆಲ್ಲ ಪ್ರಾಣಿಗಳು ಗಲೀಜು ಮಾಡಿದ್ದು. ಗುರುಗಳೇ, ಇದು ನೀವು ಕುಂತ್ರೆ ಅನುಭವ ಮಂಟಪ ಆಯ್ತು ಅಂತ ಅವ್ರು ಅಂದರು. ನಾನು ಬಡ ಸ್ವಾಮಿ, ನನ್ನಿಂದ ಏನಾಗ್ತಂತ ಇವ್ರು ಅಂದರು. ಇಲ್ಲ ನೀವು ಕುಂತ್ರೆ ಹಾಗೇ ಆಗ್ತದೆ ಅಂತಂದರು. ಆವಾಗ ನಮ್ಮ ಗುರುಗಳು ಸಂಕಲ್ಪ ಮಾಡಿ ಮಠದಿಂದ ಪಾದಯಾತ್ರೆ ಹೋಗಿ ಅಲ್ಲಿ ಅನುಭವ ಮಂಟಪ ಕುಂತು ಭಕ್ತರ ಬಳಿ ಭಿಕ್ಷಾ ಬೇಡಿ. ಅವಾಗ ಯಾವುದೇ ಸರ್ಕಾರ ಫಂಡು, ಸರ್ಕಾರದಿಂದ ಸಹಾಯಧನ ಏನೂ ಇರಲಿಲ್ಲ. ಅವಾಗ ಏನಿತ್ತೋ ನಮಗೆ ಗೊತ್ತಿರಲಿಲ್ಲನು.
ಆದರೆ ಆವಾಗ ಆ ಅನುಭವ ಮಂಟಪ ಅವರು ಪೂರ್ಣವಾಗಿ ಕಟ್ಟಿ 80ರಲ್ಲಿ ಅದು ಪೂರ್ಣಗೊಂಡು 72ರಿಂದ 80ರವರೆಗೆ 8 ವರ್ಷ ಅದು ಹಿಡಿತು. ಆ ಅನುಭವ ಮಂಟಪ ಕಟ್ಟಿದ ನಂತರ ನಾವು ಅದು ಉದ್ಘಾಟನೆ ಆಯಿತು. ಅನುಭವ ಮಂಟಪ ಚಟುವಟಿಕೆಗಳು ಪ್ರಾರಂಭ ಆದವು. ಆ ಅನುಭವ ಮಂಟಪ ಚಟುವಟಿಕೆಯಿಂದಲೇ ಈ ಸರ್ಕಾರದ ಗಮನ ಎಲ್ಲ ಕಡೆ ಬಸವ ಕಲ್ಯಾಣ ಕಡೆ ಸ್ವಲ್ಪ ಎಲ್ಲರದ್ದು ಗಮನ ಸೆಳೀತು. ಪ್ರತಿ ವರ್ಷ ಶರಣ ಕಮ್ಮಟ ಅಂತ ನಮ್ಮ ಗುರುಗಳು ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಆ ನಂತರ ಸ್ವಲ್ಪ ಮಧ್ಯದಲ್ಲಿ ಒಂದು 15 ವರ್ಷ 16 ವರ್ಷ ಸ್ವಲ್ಪ ಅದು ಏನೋ ಆಗಿ ನಾವು ಸ್ವಲ್ಪ ರಾಜಕೀಯ ಮಿಶ್ರಿತೋ ಏನೇನೋ ಆಗಿ ನಾವು ಅದನ್ನು ಬಿಟ್ಟು ಬಂದೀವಿ. ನಾವು ರಾಜೀನಾಮೆ ಕೊಟ್ಟು ಬಂದೀವಿ. ಬಂದ ಮೇಲೆ ನಾವು ಈ ಶಿಕ್ಷಣ ಸೇವೆ ಅದು ನಮ್ಮ ಕಾರ್ಯ ನಾವು ಎಲ್ಲಿದ್ರೂ ಅನುಭವ ಮಂಟಪನೇ. ಆ ಅನುಭವ ಮಂಟಪನೇ ಅಂತ ದುಡಿದ್ರೆ ಅನುಭವ ಮಂಟಪ ಅಲ್ಲ. ಎಲ್ಲಿ ನಾವು ಶಿವಾನುಭವ ಮಾಡ್ತೀವೋ ಅದು ಅನುಭವ ಮಂಟಪನೇ. ಎಲ್ಲಿ ಕುಂತು 4 ಒಳ್ಳೆಯ ಮಾತು ಹೇಳ್ತೀವಿ ಅದು ಅನುಭವ ಮಂಟಪನೇ. ನಾವು 4 ಒಳ್ಳೆಯ ಕಾರ್ಯ ಮಾಡಿದ್ರೆ ಅದು ಅನುಭವ ಮಂಟಪನೇ ಕಾರ್ಯ ಅಂತ ನಾವು ತಿಳ್ಕೊಂಡು ನಾವು ಅಲ್ಲಿಂದ ಬಿಟ್ಟು ಬಂದ ಸಲ ನಿರಾಶೆಗೆ ಏನು ಆಗಲಿಲ್ಲ. ನಂತರ ಆ ಎಲ್ಲ ಟ್ರಸ್ಟಿಗಳು ಬಂದು 2014ರಲ್ಲಿ ನಾವು ಎಲ್ಲರೂ ಬಂದು ನಮ್ಮ ಕಡೆ ತಪ್ಪಾಯಿತು, ನೀವೇ ಜವಾಬ್ದಾರಿ ತಗೊಂಡ್ರೆ ಅದು ಅಲ್ಲಿಂದ ಆ ಅನುಭವ ಮಂಟಪ ನಮ್ಮ ಗುರು ಅದು ತಿರುಗಿ ಸ್ವಲ್ಪ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ನಾವು 14ಕ್ಕೆ ಎಲ್ಲರೂ ಬಂದು ನಮಗೆ ಮತ್ತೆ ನಾನು ಅಲ್ಲಿ ವಯಸ್ಸಾಗ್ಯದ ನಮ್ಗೆ ಅಂತ ಹೇಳಿದ್ರು ಅವ್ರು ಒತ್ತಾಯ ಮಾಡಿ ಇಲ್ಕಲ್ ಅಪ್ಪುಗಳು ಶ್ರೀಗಳು ಎಲ್ಲರೂ ಸೇರಿ ನಮಗೆ ಜವಾಬ್ದಾರಿ ಕೊಟ್ಟರು. ಆ ಅನುಭವ ಮಂಟಪ ಆದಮೇಲೆ ನಾವು ಮೊದಲನೇ ಕೆಲಸ ಮಾಡಿದ್ದು ಮೊದಲು ವಸತಿ ಬಂದವರಿಗೆ ಇರಲಿಕ್ಕೆ ವ್ಯವಸ್ಥೆ ಆಗಬೇಕು, ಪ್ರಸಾದ ಆಗಬೇಕು ಅಂತ ನಾವು ದಾಸೋಹ ಶುರು ಮಾಡಿದ್ವಿ. ಆ ನಂತರ ಅದನ್ನು ಜಗತ್ತೇ ನೋಡುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಭವ ಮಂಟಪ ಆಗಬೇಕು ಅಂತ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಅದರ ನೀಲಿ ನಕ್ಷೆ ತಯಾರು ಮಾಡ್ತು. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಇತ್ತು ಅವಾಗ. ನೀಲಿ ನಕ್ಷೆ ತಯಾರು ಮಾಡ್ತು, ಫಂಡ್ ಬಿಡುಗಡೆ ಮಾಡಲಿಲ್ಲ. ನಾವು ಎಷ್ಟು ಸಲ ಹೋದ್ರೂ ಅವ್ರು ಫಂಡ್ ಬಿಡುಗಡೆ ಮಾಡಲಿಲ್ಲ. ಎಷ್ಟು ಸಲ ಡಿಮ್ಯಾಂಡ್ ಇಟ್ಟರೂ ಮಾಡಲಿಲ್ಲ. ಮುಂದೆ ಕುಮಾರಸ್ವಾಮಿ ಬಂದರು, ಆವಾಗೂ ಮಾಡಲಿಲ್ಲ. ಮುಂದೆ ಯಡಿಯೂರಪ್ಪವ್ರು ಬಂದರು. ಯಡಿಯೂರಪ್ಪವ್ರು ಮುಖ್ಯಮಂತ್ರಿ ಆದ ತಕ್ಷಣ ನಾನು ನೇರವಾಗಿ ಯಡಿಯೂರಪ್ಪರ ಬಳಿ ಹೋದ ಮೇಲೆ ಹಿಂಗೀಗ ನಿಮ್ಮ ಹೆಸರು ಅಧಿಕಾರ ಬರ್ತದ ಹೋಗ್ತದ, ಹಿಂಗೆ ಎಲ್ಲ ನೀಲಿ ನಕ್ಷೆ ಆಗಿದ್ದದ, ಅದ್ರ ಪ್ರಕಾರ ನೀವು ಬಜೆಟ್ ಸ್ಯಾಂಕ್ಷನ್ ಮಾಡಿರಿ ಅಂಥೇಳಿ ಸ್ವಾಮೀಜಿ ನಾ ಹೀಗೆ ಅಧಿಕಾರ ತೊಗೊಂಡಿನಿ, ಇನ್ನೊಂದು 6 ತಿಂಗಳು ಹೋಗಲಿ ಅಂದರು ಅವರು. ಮತ್ತು 6 ತಿಂಗಳು ಬಿಟ್ಟು ಮತ್ತೆ ಹೋದಿವಿ, ಮತ್ತೆ ಕೇಳಿದ್ವಿ, ಆಯಿತು ನಾನು ಮಾಡ್ತೀನಿ ಅಂದರು. ಅವರೊಂದು ಬೀದರ್ಕ್ಕೆ ಬಂದಿದ್ದರು. ನಮ್ಮ ಗುರುಗಳ ಹೆಸರು ರಂಗಮಂದಿರಕ್ಕೆ ಕನ್ನಡ ಸೇವೆ ಮಾಡೋದ್ರಿಂದ ಮೊದಲು ಬರೀ ರಂಗಮಂದಿರ ಅಂತ ಕರಿತಿದ್ರು. ನಮ್ಮ ಭಕ್ತರು ಸೇರಿ ನಾವೆಲ್ಲ ಸೇರಿ ಆ ಚನ್ನಬಸವ ಪಟ್ಟದೇವ್ರ ರಂಗಮಂದಿರ ಅಂತ ನಾಮಕರಣ ಮಾಡಬೇಕು ಅಂತ ಯಡಿಯೂರಪ್ಪರ ಬಳಿ ಒಂದು ನಿಯೋಗ ಹೋಗಿದ್ವಿ. ಹೋದಾಗ ಅವರು ನಾಮಕರಣ ಮಾಡಲಿಕ್ಕೆ ಒಪ್ಕೊಂಡು ಚನ್ನಬಸವ ಪಟ್ಟದೇವರ ರಂಗಮಂದಿರ ಅಂತ ಇಡಲಿಕ್ಕೆ ಒಪ್ಪಿದ್ರು ಅವರು. ಅದನ್ನು ನಾಮಕರಣ ಮಾಡಿ ಉದ್ಘಾಟನೆ ಮಾಡಲಿಕ್ಕಂತ ಯಡಿಯೂರಪ್ಪವ್ರು ಬಂದಿರಲಿ. ಆವಾಗ ಎಲ್ಲ ಸಂಸದರು ಎಲ್ಲ MLAನು ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ರಲ್ಲಿ. ಸೇರಿ ಅವರು ನಾನು ಮೈಕ್ ತೊಗೊಂಡು ಸರ್ GH ಪಟೇಲ್ ಕೂಡಲ ಸಂಗಮ ಅಭಿವೃದ್ಧಿ ಮಾಡಿ ಅವ್ರ ಇತಿಹಾಸದಾಗ ಉಳ್ಕೊಂಡಾರ, ಬಹುತೇಕ ಬಸವಣ್ಣ ನಿಮ್ಮಿಂದೇ ಮಾಡಿಸ್ಕೋಬೇಕಂತ ಬಸವಣ್ಣವ್ರಿಗೆ ಇಚ್ಛೆ ಅದ. ಅನೇಕರಿಗೂ ಅವಕಾಶ ನಾವು ಕೇಳಿದ್ರೂ ಯಾರೂ ಅವಕಾಶ ಇಲ್ಲ. ಬಹುತೇಕ ಬಸವಣ್ಣ ಕಲ್ಯಾಣದಲ್ಲಿ ಹಿಂದೆ ಗವಿಗಳಿಗೆ ಜೀರ್ಣೋದ್ಧಾರಕ್ಕೂ ನೀವೇ 40 ಕೋಟಿ ಕೊಟ್ಟು ಆ ಗವಿಗಳು ಇವತ್ತಿಗೆ ನೆಲಸಮ ಆಗ್ತಿದ್ದು, ಅದನ್ನು ಉಳಿಸಿರುವ ಕೀರ್ತಿ ನಿಮಗೆ ಸಲ್ತದ. ಮತ್ತು ನಿಮ್ಮದು ಇಂಥ ವ್ಯಕ್ತಿತ್ವ ಅದ, ನಿಮ್ಮ ಪಕ್ಷದವರು ಪರಪಕ್ಷದವ್ರು ಎಷ್ಟೇ ತ್ರಾಸು ಕೊಟ್ಟರು ನಿಮ್ಮ ವ್ಯಕ್ತಿತ್ವ ಇನ್ನೂ ದಿನಕ್ಕೆ ಹೆಚ್ಚಿಗೆ ಆಗ್ತದೆ, ಕಮ್ಮಿ ಆಗಲ್ಲ. ಅದಕ್ಕೆ ಇದೊಂದು ಕೆಲಸ ಮಾಡಿದ್ರೆ ನೀವು ಇತಿಹಾಸದಾಗ ಉಳ್ಕೋತೀರಿ. ಅದಕ್ಕೆ ದಯವಿಟ್ಟು ಇದನ್ನು 600 ಕೋಟಿ ರೂಪಾಯಿ ಅದು ಎಸ್ಟಿಮೇಟ್ ಅದ, 600 ಕೋಟಿ ರೂಪಾಯಿ ನಿಮ್ಮ ಬಜೆಟ್ದಾಗ ಸ್ಯಾಂಕ್ಷನ್ ಮಾಡಿರಿ. ಬಸವಣ್ಣನ ಚಾರಿತ್ರ್ಯದಲ್ಲಿ ನಿಮ್ಮದೊಂದು ಇತಿಹಾಸಕ್ಕೆ ಉಳಿತದ ಅಂತ ನಾನು ಒಂದು 5 ನಿಮಿಷ ನಂಗೆ ಅವಕಾಶ ಕೊಟ್ಟಿರು ಮಾತಾಡಲಿಕ್ಕೆ. ಅದನ್ನು ಹೇಳಿದ ತಕ್ಷಣ ಅವರೇ ನನ್ನ ಕೈಯಾಗಿಂದ ಮೈಕ್ ಇಸ್ಕೊಂಡ್ರು. ಸ್ವಾಮೀಜಿಯವ್ರದ್ದು ಆದೇಶ ಆಗ್ಯದ, ನಾನು 600 ಕೋಟಿ ರೂಪಾಯಿ ಇದೇ ಬಜೆಟ್ದಾಗ ಇಡ್ತೀನಿ, ಇಟ್ಟು 200 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅವರೇ ಬಂದರು, ಬಿಡುಗಡೆ ಮಾಡಿದ್ರು. ಭೂಮಿ ಪೂಜೆನೂ ಅವರೇ ಮಾಡಿದ್ರು. ಅಲ್ಲಿ ನಮ್ಮದೇ ಜಮೀನು
ತೊಗೊಂಡಿದ್ದಿತ್ತು ಟ್ರಸ್ಟ್ ಕಡೆಯಿಂದೇ ನಾವು ಎಲ್ಲ ಜಮೀನು ತೊಗೊಂಡಿದ್ದೀವಿ. ಅದನ್ನು ನಾವು ಉಚಿತವಾಗಿ ಸರ್ಕಾರಕ್ಕೆ ಬೇಷರತ್ತಾಗಿ ನಾವು ಬರೆದು ಕೊಟ್ಟಿವಿ. ಅದನ್ನು ಈಗ ಅಲ್ಲಿ ಬೃಹತ್ ಪ್ರಮಾಣದ ಅನುಭವ ಮಂಟಪ ಆಗ್ತಾಯಿದೆ. ಮುಂದೆ ಅದು ಅಂತಾರಾಷ್ಟ್ರೀಯ ಖ್ಯಾತಿ ಪಡೀತದೆ. ಮತ್ತು ಅಲ್ಲಿ ಮುಂದೆ ನಾವು ಕಾರ್ಯಗಳನ್ನು ಅಲ್ಲಿ ಮಾಡಬೇಕು ಆ ಮಟ್ಟದಾಗ ಅನ್ನೋಂಥ ಆಲೋಚನೆಯೂ ಅದ. ಬಸವಣ್ಣವ್ರು ಏನೇನು ಮಾಡಿಸ್ಕೊತಾರೆ. ಅದಕ್ಕೆ ಸದ್ಯ ಅಂತೂ ಅನುಭವ ಮಂಟಪ ಕಾರ್ಯ ಬರದಿಂದ ಸಾಗ್ಯದ. ಈಗ ಮತ್ತು ಸರ್ಕಾರ ಬೇಗ ಮಾಡಬೇಕು ಅಂತ ಅದಕ್ಕೆಲ್ಲ ಪ್ರೋತ್ಸಾಹ ಸರ್ಕಾರ ಕೊಡ್ತಾ ಇದೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಅದಕ್ಕೆಲ್ಲ ಸಾಕಷ್ಟು ಬೆಂಬಲ ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ಅನುಭವ ಮಂಟಪ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಬಸವಣ್ಣವ್ರು ಮಾಡಿಸ್ಕೊಂಡಾರ ಅನ್ನೋದು ಭಾಳ ಸೂಕ್ತ ಅಂತ ನನಗನ್ನಿಸ್ತು. ಬಸವಾದಿ ಶರಣರ ಒಂದು ಅಸ್ತಿತ್ವ ಏನಿತ್ತು, ಆ ಅಸ್ತಿತ್ವದಿಂದ ಕಲ್ಯಾಣ ಕರ್ನಾಟಕವಾಯಿತು. ನಿಜವಾದ ಕಲ್ಯಾಣ ಕರ್ನಾಟಕ ಆಗಬೇಕು ಕರ್ನಾಟಕ ಮತ್ತೆ ಅಂದರೆ ವಚನಕಾರರ ಚಿಂತನೆಯ ಆಧಾರಿತವಾದಂತಹ ಬದುಕು ನಮ್ಮದಾಗಬೇಕು. ಈ ಬಗೆಗೆ ಹೇಳಿ. ಮತ್ತು ಆ ಕಲ್ಯಾಣ ಕರ್ನಾಟಕ ಬಸವನಾಡು ಆಗಬೇಕಾದ್ರೆ ವಚನಗಳ ಚಿಂತನೆ ಆಗಬೇಕು. ವಚನಗಳ ಚಿಂತನೆ ಆಗಬೇಕಾದ್ರೆ ಆ ಬಸವ ಪ್ರಜ್ಞೆ ಜನರಲ್ಲಿ ಮೂಡಿಸ್ಬೇಕು. ಆ ಬಸವ ಪ್ರಜ್ಞೆ ಮೂಡಿಸ್ಬೇಕಾದ್ರೆ ಕ್ರಿಶ್ಚಿಯನ್ ಮಿಷನರಿ ಹಂಗೆ ಅದನ್ನು ತಿಳುವಳಿಕೆ ಕೊಡೋರದೇ ಆದಂಥ ಒಂದು ತಂಡ ನಾವು ನಿರ್ಮಾಣ ಮಾಡಬೇಕು. ಆವಾಗ ಅವರು ಬಸವ ಪ್ರಜ್ಞೆ, ಬಸವಣ್ಣನ ತತ್ವ ಸಹಜ ತತ್ವ ಅದ, ಸರಳ ತತ್ವ ಅದ. ಜನರ ಮನಸ್ಸು ಹೆಂಗಿರ್ತದಂದ್ರೆ ಸಹಜಕ್ಕೆ ಸರಳಕ್ಕೆ ಆಕರ್ಷಣೆ ಆಗಲ್ಲ, ಆಡಂಬರಕ್ಕೆ ಭಾಳ ಬೇಗ ಆಕರ್ಷಣೆ ಆಗ್ತಾರೆ. ಆ ದೃಷ್ಟಿಯಿಂದ ನಾವು ಸರಿಯಾಗಿ ತಿಳುವಳಿಕೆ ಕೊಟ್ಟು ನಿಧಾನವಾಗಿ ಒಂದೊಂದು ಕುಟುಂಬ ಬಸವಮಯ ಕುಟುಂಬ ಆಗಿ ನಿರ್ಮಾಣ ಮಾಡಬೇಕು. ಈಗ ಒಬ್ಬರು ಒಂದು 100 ಕಾರ್ಯಕರ್ತರು ಅದಾರಂದ್ರೆ ಒಬ್ಬ ಕಾರ್ಯಕರ್ತ ಒಂದು ವರ್ಷನಾಗ 5 ಕುಟುಂಬ ಆದರೂ ಬಸವಮಯ ನಾವು ಮಾಡ್ತೀವಿ ಅಂತ ಸಂಕಲ್ಪ ತೊಟ್ರೆ ಅದು ಹಂತವಾಗಿ ಬಸವಣ್ಣವ್ರ ಅನುಭವ ಮಂಟಪದ ಉದ್ದೇಶ ಅದು ಸಫಲ ಆಗ್ತದೆ. ಮತ್ತು ನಾವು ಸದಾಕಾಲ ವಚನ ಚಿಂತನೆ, ವಚನ ಪ್ರಜ್ಞೆ, ವಚನ ಭಜನೆ, ವಚನ ಪ್ರಾರ್ಥನೆ, ವಚನ ಶಿವಾನುಭವ ಎಲ್ಲನೂ ಯಾವಾಗಲೂ ಅದು ಮಾಡ್ತಾನೆ ಇರ್ತೀವಿ. ಅದನ್ನು ಇನ್ನೂ ವಿಸ್ತಾರವಾಗಿ ನಡಿಬೇಕು. ನಡೆದ್ರೆ ಆ ಚಿಂತನೆ ಬರ್ತದೆ. ಮತ್ತು ಇನ್ನೊಂದು ನಮ್ಮ ಉದ್ದೇಶ ಏನದ ಅಂದ್ರೆ ಈ ಸರ್ಕಾರದ ಮೇಲೆ ನಾವು ಈಗಾಗಲೇ ಸಿದ್ದರಾಮಯ್ಯ ಹತ್ತಿರ ನಿಯೋಗ ಒಯ್ದಿದ್ವಿ. ಅದನ್ನು ಮಾಡ್ತೀನಂತ ಭರವಸೆನೂ ಕೊಟ್ಟಾರ. ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂದರೆ ಆ ಅನುಭವ ಮಂಟಪ ಕಟ್ಟಡ ಸ್ಥಾವರ, ಅಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ಚೈತನ್ಯ. ಈ ಮಾತನ್ನು ಸಿದ್ದರಾಮಯ್ಯ ಅವರಿಗೆ ಹೇಳಿ ಮಾಡೋಣ ಸ್ವಾಮೀಜಿ ಮಾಡೋಣ ಅಂದಾರೆ. ಮತ್ತು ಮುಂದಿನ ವರ್ಷ ಮತ್ತೆ ನಾವು ನಿಯೋಗ ಮತ್ತು ತೊಗೊಂಡೋಗಿ ನಾವೆಲ್ಲ ಮಠಾಧೀಶರು ಸೇರಿಕೊಂಡು ನಾವು ಮಠಾಧಿಪತಿಗಳು ಒಕ್ಕೂಟ ಆದಮೇಲೆ ನಾವು ಸುಮಾರು 300 ಮಠಾಧೀಶರು ಗದಗ ಶ್ರೀಗಳವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ನಾನು ಇಟ್ಟೆ. ನಾನು ಮೊದಲಿನ ಹಿಡ್ಕೊಂಡು ನಂಗೆ ಬಸವ ಪುರಸ್ಕಾರ ಬಂದಾಗ ಮತ್ತು ರಾಜ್ಯೋತ್ಸವ ಪುರಸ್ಕಾರ ಬಂದಾಗ ನಾನು ಅವಾಗ ಹೇಳ್ತಿದ್ದೆ, ಮಹಾರಾಷ್ಟ್ರದಲ್ಲಿ ಶಿವಾಜಿ ಸಾಂಸ್ಕೃತಿಕ ನಾಯಕ ಅಂತ ಹೆಂಗೆ ಮಾಡಿದ್ದಾರೆ, ಕರ್ನಾಟಕದಾಗ ಬಸವಣ್ಣಗೆ ಸಾಂಸ್ಕೃತಿಕ ನಾಯಕನ ಘೋಷಣೆ ಮಾಡಿರಿ ಅಂತ ನಾನು ಯಾವಾಗಲೂ ಸುಮಾರು 15 ವರ್ಷದಿಂದ ಹೇಳ್ಕೋತಾನೆ ಇದ್ದೆ. ಆದರೆ ಒಬ್ಬರು ಧ್ವನಿ ಯಾರು ಕಿವಿ ಕೊಡ್ತಾರೆ? ಅದಕ್ಕೆ ನಾವು ಮಠಾಧಿಪ ಒಕ್ಕೂಟದ ಅಧ್ಯಕ್ಷ ಆದಮೇಲೆ ಎಲ್ಲ ಸ್ವಾಮೀಜಿಯವ್ರಿಗೆ ಕರ್ಕೊಂಡು ಸಿದ್ದರಾಮಯ್ಯನವ್ರ ಹತ್ತಿರ ಹೋದಾಗ ಅವ್ರದಕ್ಕೆ ಸ್ಪಂದನೆ ಕೊಟ್ಟು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಯಿತು. ಮತ್ತು ಇದೊಂದು ವಚನ ವಿಶ್ವವಿದ್ಯಾಲಯ ಒಂದು ಆಗಬೇಕು ಸರ್. ಅನುಭವ ಮಂಟಪ ಎಷ್ಟೇ ದೊಡ್ಡ ಕಟ್ಟಡ ಅದನ್ನು ಪ್ರೇಕ್ಷಕರು ತಿರುಗಾಡಿ ಹೋಗೋಂಥ ಸ್ಥಳ ಆಗ್ತದೆ. ಅದಕ್ಕೊಂದು ಜೀವಂತಿಕೆ ಬರಬೇಕು. ಶರಣರು ಯಾವ ನೆಲದಲ್ಲಿ ವಚನ ಸಾಹಿತ್ಯ ಉದಯ ಆಗಿತ್ತೋ, ಯಾವ ನೆಲದಲ್ಲಿ ವಚನ ಸಾಹಿತ್ಯ ಸಮಾನತೆ ತತ್ವ ಕೊಟ್ಟಿತ್ತು, ಆ ನೆಲದಲ್ಲಿ ವಚನ ವಿಶ್ವವಿದ್ಯಾಲಯ ಆದ್ರೆ ಸಂಗೀತ ವಿಶ್ವವಿದ್ಯಾಲಯ ಮಾಡಿದಿರಿ, ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡಿದಿರಿ, ಜನಪದ ವಿಶ್ವವಿದ್ಯಾಲಯ ಮಾಡಿದಿರಿ. ಅದೇ ರೀತಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಈ ಭಾಗಕ್ಕೊಂದು ಕರ್ನಾಟಕಕ್ಕೊಂದು ಭಾಳ ಘನತೆ ಗೌರವ ಬರ್ತದೆ. ಅಷ್ಟೇ ಅಲ್ಲ, ಅದು ಅನುಭವ ಮಂಟಪಕ್ಕೆ ಜೀವಂತಿಕೆ ತುಂಬಿದಂಗೆ ಆಗ್ತದಂತ ನಾನು ಮನವರಿಕೆ ಮಾಡೀವಿ. ಅವರು ಸ್ವಲ್ಪ ಸಂವೇದನೆ ಅದಕ್ಕೆ
ಇದು ಕೊಟ್ಟಾರ, ಬೆಂಬಲ ಕೊಟ್ಟಾರ. ಅದನ್ನು ಕಾರ್ಯರೂಪಕ್ಕೆ ಇಂದಿಲ್ಲ ನಾಳೆ ಬಂದೇ ಬರ್ತದೆ ಅಂತ ನನಗೆ ವಿಶ್ವಾಸ ಅದ. ಹಿಂದೆ ಬಹಳಷ್ಟು ಜನ ದಾನ ದತ್ತಿಗಳನ್ನು ಕೊಡ್ತಾ ಇದ್ರು. ಈಗಲೂ ಅದೇ ಥರ ದಾನ ದತ್ತಿಗಳು ಕೊಡುಗೆಗಳನ್ನು ಜನ ಕೊಡ್ತಾರಾ? ಸಂಪನ್ಮೂಲವನ್ನು ನೀವು ಹೇಗೆ ಸಂಗ್ರಹಿಸ್ತೀರಾ, ಹೇಗೆ ಸದ್ಬಳಕೆ ಮಾಡ್ತೀರಾ? ಇದಕ್ಕೆ ಲಕ್ಕಮ್ಮ ಅವರು ಒಂದು ಮಾತು ಹೇಳ್ತಾರೆ, ಸತ್ಯ ಶುದ್ಧ ಕಾಯಕ ಮಾಡುವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ. ಸತ್ಯ ಶುದ್ಧ ಕಾಯಕವ ಮಾಡುವಂಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು. ಒಂದು ಇನ್ನೊಂದು ಮಾತು ಹೇಳ್ತಾರೆ, ಯಾವಾಗ ಬಡತನ ಬರ್ತಂದ್ರೆ ಆ ಶಿವ ಸತ್ತಂಗೆ ಬಡತನ ಇರ್ತದಂತ. ಅಂದರೆ ದೇವರು ಸಾಯಂಗಿಲ್ಲ, ಬಡತನ ಬರೋಂಗಿಲ್ಲ ಅಂತ ಮತ್ತೊಂದು ವಚನದ ಭಾವ ಹಂಗಿದೆ. ಅಂದರೆ ಅದರ ಅರ್ಥ ಏನು ಅಂದರೆ, ನಾವು ಮನಸಾಪೂರ್ವಕವಾಗಿ ಮಾಡಿದಾಗ ಯಾರೋ ಸಹಾಯ ಮಾಡ್ತಾರೆ, ಯಾರೋ ಮಾಡ್ತಾರೆ. ಒಂದೊಂದು ಸಲ ತೊಂದರೆ ಆಗ್ತದನು, ಅದನ್ನು ಮತ್ತೆ ದೇವ್ರು ತಾನೇ ನಿವಾರಣೆ ಮಾಡ್ತಾನೆ. ಅದಕ್ಕೆ ನಾವು ಮುಕ್ತ ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಸಮರ್ಪಣಾ ಭಾವದಿಂದ ಸೇವೆ ಮಾಡಿದ್ರೆ ಅದು ದೇವ್ರು ತಂತಾನೇ ಕೊಡ್ತಾನೆ. ಅದ್ರಾಗೇನು ಎರಡು ಮಾತಿಲ್ಲ. ಈಗ ಒಂದು ಉದಾಹರಣೆ, ಈಗ ಅನಾಥ ಮಕ್ಕಳು ನಾವು ಮನಸಾಪೂರ್ವಕ ಸೇವೆ ಮಾಡಿದ್ವಿ. ಒಬ್ಬಕ್ಕೆ ದಿವ್ಯಾಂಜಲಿ ಅಂತ ತಾವು ಮೊಬೈಲ್ದಲ್ಲಿ ಅದು ಇದರಲ್ಲಿ ನೋಡಿರಬೇಕು, ಮಹಾನಟಿ ಅಂತ ದಿವ್ಯಾಂಜಲಿ ಅಂಥೇಳಿ ಆಕೆ ಪ್ರಾರಂಭದಾಗ ಒಂದು ಇದು ಮಾಡ್ತಿದ್ದಳು. ಏನಂದ್ರೆ ನಾಟಕ ಇಲ್ಲಿ 8ನೇ 9ನೇ ಇದ್ದಾಗ ಅದು ನನ್ನ ಕಣ್ಣಾಗ ನೀರು ಬಂತು. ಭಗತ್ ಸಿಂಗಂದು ಸಣ್ಣ ರೂಪಕ, ಒಂದು ಅರ್ಧ ತಾಸಿಂದ ರೂಪಕ್ಕಿತ್ತು. ಆಕೆ ವ್ಯಕ್ತ ಮಾಡೋದು ಹಾವ ಭಾವ ಕಲೆ, ಆ ದುಃಖದ ಸನ್ನಿವೇಶ, ಅವನಿಗೆ ಗಲ್ಲಿಗೇರಿಸೋ ಸಂದರ್ಭದಾಗ ಸಂಭಾಷಣೆ, ಇದು ನೋಡಿ ನಾನು ನೀರು ಬಂತು. ನಾನು ಮುಂದಕ್ಕಿಗೆ ನಾಟಕದ ತರಬೇತಿ ಕೊಡಬೇಕು ಅಂತ ಅನ್ನಿಸ್ತು. ನಾನು ಸಾಣೆಹಳ್ಳಿ ಶಿವಸಂಚಾರಕ್ಕೆ ಅದು ಅಲ್ಲಿ ನಾಟಕ ತರಬೇತಿ ಕೇಂದ್ರಕ್ಕೆ ಕಳಿಸ್ಕೊಟ್ವಿ PUC ಆದಮೇಲೆ. ಆಕೆನೂ ಓದೋದ್ರಾಗ ಅಷ್ಟು ಆಸಕ್ತಿ ಇರಲಿಲ್ಲ, ಅದಕ್ಕೆ ಭಾಳ ಸಂತೋಷದಿಂದ ಹೋದಳು. ಅಲ್ಲಿ ಹೋದ್ಮೇಲೆ ಅದು ಏನೋ ನಮಗದು ಸಿನಿಮಾ ಪ್ರಪಂಚ ನಮಗೇನು ಜೀರೋ ನಾಲೆಜ್ ನಮ್ಗೆ. ಅದೇನೋ ಬಂದದ್ರಿ, ನಾ ಹೋಗ್ತೀನಿ. ಇಲ್ಲ, ಈಗ ಸುಮ್ಮನೆ ಇಲ್ಲೇ ಮಕ್ಕಳಿಗೆಲ್ಲ ತರಬೇತಿ ಕೊಟ್ಕೋತಾ ಇರು, ಎಲ್ಲಿ ಹೋಗ್ತೀನಿ ಅಂತಂದ್ರೆ, ಇಲ್ಲ ನಂಗೆ ಹೋಗ್ತೀನಿ ರೀ, ನಂಗೆ ಅವಕಾಶ ಕೊಡ್ರಿ. ಹೋಗಂತಂದ್ವಿ. ಈಗೇನು ಅಲ್ಲ ತಳಪ್ಪ, ಯಾವುದೋ ಮೊಬೈಲ್ದಾಗ ಬಂದದಂತ ಅಲ್ಲಿ ಹೋಗ್ತಾಳೆ ಅಂತ. ಅಲ್ಲಿ ಹೋದ ಕೂಡಲೇ ಅದು ಇಡೀ ಕರ್ನಾಟಕದಾಗೆ ಅದು ಒಂದು ಸಂಚಲನ ಮೂಡಿಸ್ತು. ಅದು ಮಹಾನಟಿ ಅಂಥೇಳಿ ಆ ಕಾರ್ಯಕ್ರಮದಾಗ ಆಕೆ ಯಶಸ್ವಿ ಆದಳು. ಈಗ ಆಕೆ ಅಲ್ಲೇ 3 ತಿಂಗಳು ಮತ್ತು ಅವ್ರು ಇಟ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ನಾ ಯಾಕೆ ಹೇಳ್ತೀನಿ ಈ ಮಾತನಂದ್ರೆ, ನಾವು ಪ್ರಾಂಜಲ ಮನಸ್ಸಿನಿಂದ ಮಾಡಿದ್ರೆ ಎಲ್ಲನೂ ಯಶಸ್ವಿ ಆಗ್ತದೆ. ಹಾಗೆ ನಮ್ಮಲ್ಲಿ ಅನುಭವ ಮಂಟಪದಲ್ಲಿ ದಾಸೋಹ ನಡೀತಾ ಇದೆ. ಇಲ್ಲಿ ಮಕ್ಕಳು 500 ಮಕ್ಕಳು ಅಲ್ಲಿ ಉಚಿತವಾಗಿ ಪ್ರಸಾದ ವಸತಿ ಶಿಕ್ಷಣ ಪಡಿತಾ ಇದ್ದಾರೆ. ಹಿಂಗೆ ಈ ದಾಸೋಹನ್ರಿ ಸಂಪನ್ಮೂಲನ್ರಿ ನಾವು ಹೆಂಗಪ್ಪ ಚಿಂತೆ ಮಾಡೋಂಗಿಲ್ಲ. ನಾವು ಕೊಡ್ತಾನ ಅಂತ ವಿಶ್ವಾಸ ಮಾಡೋದು, ನಾವು ಹೆಜ್ಜೆ ಇಡೋದು, ಮಾಡೋದೇ ಮಾಡೋದು. ಆದರೆ ನಮ್ಗೆ ಇಲ್ಲಿ ತನಕ ಕಡಿಮೆ ಏನು ಬಿದ್ದಿಲ್ಲ, ಕಷ್ಟ ಏನಾಗಿಲ್ಲ. ಆದರೂ ಸ್ವಲ್ಪ ಕಷ್ಟ ಆದ್ರೂ ಮತ್ತು ಒಂದು 4 ದಿನದ ತಿಂಗಳದಾಗ ಅದು ಪರಿಹಾರನೂ ಆಗ್ಯದ. ಅದಕ್ಕೆ ಅದು ನಾವು ಪ್ರಾಂಜಲ ನಮ್ಮ ಉದ್ದೇಶ ಚಲೋ, ನಾವು ಹೋಗೋ ಹಾದಿ ಚಲೋ ಇಟ್ಕೊಂಡ್ರೆ ನಿಸ್ವಾರ್ಥ ಇರಬೇಕು. ಅದ್ರಾಗ ದಾಸೋದಾಗ ನಾವು ಏನೋ ಸ್ವಾರ್ಥ ಇಟ್ಕೊಂಡು ಮಾಡಿದ್ರೂ ಕೊನೆವರೆಗೆ ಹೋಗಲ್ಲ. ಪೂರ್ಣವಾಗಿ ನಿಸ್ವಾರ್ಥದಿಂದ ಮಾಡಿದ್ರೆ ಕಡಿಮೆ ಬೀಳಲ್ಲ. ಅದಕ್ಕೆ ಆ ಒಂದು ನಂಬಿಕೆ ನಮ್ಗದ. ಯಾರೋ ಕೊಡ್ತಾರೆ, ಯಾರೋ ಬರ್ತಾರೆ, ನನ್ನ ಹೆಸರನ್ನೂ ಹೇಳಬೇಡ್ರಿ ಅಂತಾರೆ. ಹೀಗಾಗಿ ಅದು ಬಸವಣ್ಣ ನಡೆಸ್ಕೊಡ್ತಾರೆ. ಅದಕ್ಕೆ ಹೆಂಗೆ ನಾವು ಬಸ್ಸಿನಾಗ ಕುಂತಾಗ ನಮ್ಮ ಪ್ರಾಣ ಜೀವ ಎಲ್ಲ ಡ್ರೈವರ್ನ ಕೈಯಾಗ ಕೊಟ್ಟು ಕೂಡ್ತೀವಿ, ನಮ್ಮ ಅಮೂಲ್ಯ ಪ್ರಾಣ ಜೀವ ಯಾವ ಡ್ರೈವರ್ನ ಕೈಯಾಗ ಒಪ್ಪಿಸಿ, ಇನ್ನು ಎಲ್ಲಕ್ಕಿಂತ ಪ್ರೀತಿ ನಮ್ಮ ಪ್ರಾಣನೇ. ಅದನ್ನೇ ಡ್ರೈವರ್ನ ಕೈಯಾಗ ಕೊಟ್ಟು ಆರಾಮ್ ನಿದ್ದೆ ಮಾಡ್ತಿರ್ತೀವಿ ನಾವು. ಹಂಗೆ ಜಗತ್ತಿನ ಡ್ರೈವರ್ ಶಿವ ಅದಾನ, ಮತ್ತು ಅವನ ಮೇಲೆ ಯಾಕೆ ನಾವು ಭರೋಸೆ ಮಾಡಬಾರ್ದು? ಅದಕ್ಕೆ ಅವನ ಮೇಲೆ ಭರೋಸೆ ಮಾಡಿ ಎಲ್ಲ ಕಾರ್ಯ ಪ್ರಾರಂಭ ಮಾಡೋದು ತಾನೇ ಸಿಗ್ತದೆ. ನಂಬಿಕೆಗಿಂತ ದೊಡ್ಡ ಆಧಾರ ಇನ್ನೊಂದಿಲ್ಲ. ಇಲ್ಲ, ಸತ್ಯ, ಅದೇ ಆಧಾರ ಸ್ತಂಭ ನಂಬಿಕೆ. ಹೌದು, ಸತ್ಯ. ಗುರುಗಳೇ, ಮಠ ಅಂತ ಅಂದಾಗ ಒಂದು ಶಿಷ್ಯ ಪರಂಪರೆಯನ್ನು ಮುಂದುವರಿಸುವಂಥದ್ದು ಅದು ಒಂದು ಅನಿವಾರ್ಯತೆ ಕೂಡ ಹೌದು.
ಪರಂಪರೆ ಮುಂದುವರಿಬೇಕು. 2010 ದಶಕದ ತನಕ ಈ ಒಂದು ಫಾಸ್ಟ್ ಫಾರ್ವರ್ಡ್ ಜಗತ್ತು ಅಂತ ಏನು ಹೇಳ್ತೀವಿ, ಆ ಜಗತ್ತು ದೂರ ಇತ್ತು. ಆದರೆ ಇವತ್ತು ಮೊಬೈಲಲ್ಲಿ ಏನು ಬೇಕಾದರೂ ಸಿಗುತ್ತೆ ಕೈಗೆ, ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಮನಸ್ಸನ್ನು ಚಂಚಲಗೊಳಿಸುತ್ತೆ, ನಮ್ಮ ಮುಗ್ಧತೆಯನ್ನು ಕಳೆದು ಹಾಕುತ್ತೆ, ನಮ್ಮ ನೈತಿಕತೆಯನ್ನು ಕಳೆದು ಹಾಕುತ್ತೆ. ನಿಮ್ಮ ಮಟ್ಟದಲ್ಲಿ ಬೆಳೀತಾ ಇರೋಂಥ ಶಿಷ್ಯರಿಗೂ ಖಂಡಿತವಾಗ್ಲೂ ಮೊಬೈಲ್ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವರ ನೈತಿಕತೆ, ಅವರ ಮುಗ್ಧತೆ ಎಲ್ಲವೂ ಕಳೆದು ಹೋಗದ ಹಾಗೆ, ಅವರು ಚಂಚಲವಾಗಿ ಅವರ ಮನಸ್ಸು ಇನ್ನೊಂದೆಡೆಗೆ ಜಾರದ ಹಾಗೆ ಹೇಗೆ ಅವರನ್ನು ಕಾಪಾಡ್ತೀರಾ? ಹೇಗೆ ಅವರಿಗೆ ಶಿಕ್ಷಣ ಕೊಡ್ತೀರಾ ನೀವು? ಯಾವಾಗಲೂ ಮನಸ್ಸು ಹಿಂಗಿರ್ತದೆ ರೀ. ಮನಸ್ಸಿಗೆ ಒಂದು ಕಡೆ ಹೇಳ್ತಾರೆ ಶರಣರು, ಮನವು ಅಂತರ್ಮುಖಿಯಾದಡೆ, ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚ. ಮನವು ಅಂತರ್ಮುಖಿಯಾದಡೆ ಅವಿರಳ ಜ್ಞಾನಿ ಅಂತ ಹೇಳ್ತಾರೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ, ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಗಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖಿಯಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಅವಿಮುಕ್ತನು ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ಒಬ್ಬರು ಶರಣರು, ಆದಯ್ಯ ಶರಣರು ಒಂದು ವಚನ ಹೇಳ್ತಾರೆ. ಇದರ ತಾತ್ಪರ್ಯ ಏನಂದ್ರೆ, ನಮ್ಮ ಮನಸ್ಸು ಸತ್ಕಾರ್ಯದಲ್ಲಿ ಯಾವಾಗಲೂ ತೊಡಗಿಸಿಕೊಂಡಾಗ, ಆ ಮೊಬೈಲು ಹಚ್ಚಲಿಕ್ಕೆ ನಮಗೆ ಸಮಯ ಇರಲಾರ್ದಾಗ ಅದನ್ನು ಉಳಿದು ನೋಡೋಂಥ ಪ್ರಸಂಗ ಭಾಳ ಕಡಿಮೆ. ನಾವು ಇವತ್ತೊಂದು 2 ಕಾರ್ಯಕ್ರಮ ನಾವು ಮಾಡ್ಬೋದು ಅಂತ ಅಂದಾಗ ನಾವು 5 ಕಾರ್ಯಕ್ರಮ ಹಾಕ್ಕೊಂಡಾಗ ನಾವು ಫುಲ್ ಬ್ಯುಸಿ ಆಗ್ತೀವಿ. ಅದಕ್ಕೆ ಸದಾ ಮನಸ್ಸನ್ನು ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಾಗ ಯಾವ ಮೊಬೈಲ ಯಾವ ಆಧುನಿಕ ಏನೂ ಮಾಡೋಂಗಿಲ್ಲ. ಆದರೆ ನಮ್ಮ ಮನಸ್ಸು ಒಳ್ಳೆಯ ಕಡೆ ಚಿಂತನೆ ಇದ್ದಾಗ ಆ ಭಾವ ಬರಲ್ಲ. ನಮ್ಗೆ ಯಾವಾಗಲೂ ಖಾಲಿ ಮನಸ್ಸಿತ್ತಂದ್ರೆ ಚಂಚಲ ಆಗೋದು ತಾವನ್ನಂಗೆ ಸತ್ಯ. ನಮ್ಮ ಮನಸ್ಸಿಗೆ ಯಾವಾಗಲೂ ಚಟುವಟಿಕೆಯಲ್ಲಿ ಇಡಬೇಕು ಮತ್ತು ಒಳ್ಳೆಯ ಚಿಂತನೆಯಲ್ಲಿ ಇಡಬೇಕು. ಯಾರು ಒಳ್ಳೆಯ ಚಿಂತನೆಯಲ್ಲಿ, ಸಚ್ಚಿಂತನೆಯಲ್ಲಿ, ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸ್ಕೋತಾರಲ್ಲ, ನಮ್ಗೆ ನಾವೆಲ್ಲ ಓಡಾಡಿ ಕಾರ್ಯಕ್ರಮ ಅಲ್ಲಿ ಇಲ್ಲಿ ಅವು ಇವೆಲ್ಲ ಕಾರ್ಯ ಮಾಡಿಬಿಟ್ಟು ರಾತ್ರಿ ಪ್ರಸಾದ ತೊಗೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ತೊಗೊಂಡು ಯಾವಾಗ ಕಣ್ಣು ಮುಸ್ತವ ಗೊತ್ತು ಸಮೇತ ಆಗಲ್ಲ. ಹಂಗೆ ಮನಸ್ಸನ್ನು ಸದಾ ಬ್ಯುಸಿ ಇಟ್ಟರೆ ಯಾವುದೂ ಇದು ಆಗಲ್ಲ. ರಾಮಕೃಷ್ಣ ಪರಮಹಂಸರು ಏನೋ ಒಬ್ಬನಿಗೆ ಸಿದ್ಧಿ ಆಯ್ತಂತ ಆ ದೇವು ಕೆಲಸ ಕೊಡಬೇಕಾಯ್ತದಂದು. ಆವಾಗ ಅದು ಇದು ನೇಗಿಲು ಹೊಡಿ ಅಂದಾಗ 2 ನಿಮಿಷ ಹಂಗೆ ಕೊಡು, ಇಲ್ಲಾಂದ್ರೆ ನಿಂಗೆ ನುಂಗ್ತೀನಿ ಅಂತಿತ್ತಂತು. ಕೆಲಸ ಕೊಡು, ಇಲ್ಲಾಂದ್ರೆ ನಿಂಗೆ ನುಂಗ್ ಬಿಡ್ತೀನಂತೆ. ಆವಾಗ ಅವ ಪರೇಶಾನ್, ಅದು ಏಟಂತ ಕೊಡ್ತಾನೆ, ಅದು ಯಾವುದು ಕೊಟ್ಟರು 5 ನಿಮಿಷದಾಗ ಮಾಡಿಬಿಡ್ತಿತ್ತಂತ. ಅವಾಗ ಕೊನೆಗೆ ಮಹಾತ್ಮರ ಬಲ್ಲಿ ಹೋಗಿ, ಇಲ್ಲ ಒಂದು ಗಿಡ ಇದು ಏರಬೇಕು ಇಳಿಬೇಕು ಅಂತ ಹೇಳು ಅಂತ ಹೇಳಿದೆ. ಅದು ಏರೋದು ಇಳಿಯೋದು ಮಾಡ್ಲಿಕ್ಕೆ ಹಾಗೆ ಮಾಡ್ತು. ಯಾವಾಗ ಕೆಲಸ ಕೊಡ್ತಿದ್ದ ಆವಾಗ ಅದು ಮಾಡಿ ಬರ್ತಿತ್ತು. ಉಳಿದ ಮ್ಯಾಗ ನೀ ಇದು ಏರು ಇಳಿ, ಏರು ಇಳಿ, ಏರು ಇಳಿ, ಹೀಗಾಗಿ ಅದು ಕೆಲಸ ನಿರಂತರ ಆಯ್ತದು. ಏರೋದು ಇಳಿಯೋದು ಅದೇ ಕೆಲಸ ಆಗಿಬಿಡ್ತು. ಹಾಗಾಗಿ ನಾವು ಸದಾ ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಾಗ ನಮ್ಗೆ ಯಾವ ಭಯನೂ ಇಲ್ಲ, ಯಾವ ಅಂಜಿಕೆಯೂ ಇಲ್ಲ. ಮತ್ತು ನಮ್ಮಲ್ಲಿ ಯಾವಾಗಲೂ ಆಧ್ಯಾತ್ಮದ ಒಂದು ವಾತಾವರಣ, ಒಂದು ದೈವಿ ವಾತಾವರಣ, ಒಂದು ಯಾವಾಗಲೂ ಒಳ್ಳೆಯ ಚಿಂತನೆ, ಇವೆಲ್ಲ ಸದಾ ಕಾಲ ಇರೋದರಿಂದ ಆ ಮನಸ್ಸು ಆ ಕಡೆ ಹೋಗಂಗಿಲ್ಲ. ಯಾವಾಗಲೂ ಒಂದು ಮೈಂಡ್ ಸೆಟ್ ಆಯ್ತಂದ್ರೆ, ಈಗ ಹೆಂಗೆ ನಾವು 1-2 ತೆಮ್ಗೆ ನೀರು ತಣ್ಣೀರು ಚಳಿಗಾಲದಾಗ ಹಾಕ್ಕೋಬೇಕಾದ್ರೆ ಹಿಂಗೆ ಮಾಡ್ತೀವಿ. ಬೇಗ ಹಾಕ್ಕೊಳಕ್ಕೆ ಮನಸ್ಸಾಗಲ್ಲ. ನಾವು ಕಠಿಣ ಮನಸ್ಸು ಗಟ್ಟಿ ಮಾಡಿ 4 ತೆಮ್ಗೆ ಹಾಕ್ಕೊಂಡೇವು ಅಂದ್ರೆ ಇನ್ನು ಎಷ್ಟು ತೆಮ್ಗೆ ಹಾಕ್ಕೊಂಡ್ರೂ ಏನಾಗಲ್ಲ, ಬಾಡಿ ಅಡ್ಜಸ್ಟ್ ಆಗಿರ್ತದೆ. ಹಂಗೆ ನಾವು ಒಳ್ಳೆಯ ಚಿಂತನೆಯಲ್ಲಿ ತೊಡಗಿರೋದ್ರಿಂದ ನಮ್ಮ ಮನಸ್ಸು ಭಾವ ಎಲ್ಲ ಅದ್ರಾಗ ಬ್ಯುಸಿಯಾಗಿದ್ದರಿಂದ ಯಾವುದೇ ಇದು ಮೊಬೈಲು ಈಗಿನವ್ರಿಗೆ ಮೊಬೈಲ್ನೋದು ತೊಂದರೆ ಮಾಡಲ್ಲ ಅಂತ ನನಗೆ ವಿಶ್ವಾಸ ಅದ. ನಾವು ಮೊಬೈಲ್ದಲ್ಲಿ ಅನಕ್ಷರಸ್ಥರೇ ಇದ್ದೀವಿ ನಾವು.
ನಾವು ಮೊಬೈಲ್ದಲ್ಲಿ ಒಂದು ಬಂದು ಫೋನ್ ಬಂದ್ರೆ ಎತ್ತೋದು ಮತ್ತು ಫೋನ್ ಮಾಡಿದೀವಿ ಎರಡು ಬಿಟ್ಟರೆ ಬೇರೆ ಏನೂ ಬರಲ್ಲ ನಮಗಂತೂ. ಸಣ್ಣವ್ರಿಗೆ ಬರ್ತದೆ, ಆದರೆ ಅವರು ಅದು ಯಾವಾಗಲೂ ಒಳ್ಳೆಯ ಇದರಲ್ಲಿರೋದ್ರಿಂದ ಏನೂ ಅದು ಬಾಧಕಲ್ಲ ಅಂತ ನನ್ನ ಅನಿಸಿಕೆ. ಹಿರೇಮಠ ಸಂಸ್ಥಾನ ಮಠವನ್ನು ಸದ್ಯಕ್ಕೆ ಪೂಜ್ಯರಾದಂತಹ ಗುರುಬಸವ ಪಟ್ಟದೇವರು ಶ್ರೀಗಳು ನೋಡ್ಕೊಳ್ತಾ ಇದ್ದಾರೆ. ಅವರ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ಅವರ ಕಾರ್ಯವೈಖರಿಯ ಬಗೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರೆಲ್ಲದರಲ್ಲಿನೂ ನಮ್ಗಿಂತ ಒಂದು ಹೆಜ್ಜೆ ಮುಂದದಾರ. ಚಟುವಟಿಕೆ ನಮ್ಮಲ್ಲಿ ಏನೇನು ಕಡಿಮೆ ಅದಾವ ಅವರಲ್ಲಿ ಮತ್ತು ಅವು ಹೆಚ್ಚು ಅವರಲ್ಲಿ ಅದಾವ. ಅದಕ್ಕೆ ಅವರು ನಮ್ಮ ಅವರು ಓದು ಅಭ್ಯಾಸ ಕಡಿಮೆ ಇದ್ರೂ ಈ ಜನರಲ್ ನಾಲೆಜ್ ಭಾಳ ಅದ. ನಮಗೆ ಅವರು ಗೈಡೆನ್ಸ್ ಮಾಡ್ತಾರೆ. ಅಷ್ಟೊಂದು ಪ್ರತಿಭಾವಂತರು ಮತ್ತು ಇದು ಸ್ವಲ್ಪ ದಿವಸದಲ್ಲಿ ಎಲ್ಲನೂ ಹಿಡಿತದಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡ್ತಾಯಿದ್ದಾರೆ. ಮತ್ತು ಅವರಲ್ಲಿ ಒಂದು ವಾಕ್ ಚಾತುರ್ಯನೂ ಇದೆ, ಯಾರಿಗೆ ಹೆಂಗೆ ಮಾತಾಡಬೇಕು ಅನ್ನೋ ಕಲೆನೂ ಇದೆ, ಭಕ್ತರಿಗೆ ಯೋಗಕ್ಷೇಮ ಕೇಳೋಂಥ ಕಲೆ ಇದೆ. ಯಾವುದೇ ಆಗಲಿ ಅವರು ಏನಂದ್ರೆ ತೋರಿಕೆ ಮಾಡೋಂಗಿಲ್ಲ. ಅವ್ರು ಯಾವುದೇ ಮಾಡಿದ್ರೂ ಹಾರ್ಟ್ಲಿ ಮಾಡ್ತಾರೆ ಮತ್ತು ಮನಸಾಪೂರ್ವಕ ಸೇವೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಈಗಿನ ಕಾಲಮಾನ ಪ್ರಕಾರ ನಮಗಿಂತಲೂ 10 ಪಟ್ಟು ಅವ್ರು ಫಾಸ್ಟ್ ಅದಾರ, ಅದ್ರಾಗ ಏನೂ ಇಲ್ಲ. ಮತ್ತು ಒಂದು ಹಿಡಿದ್ರು ಅಂದ್ರೆ ಆ ಕೆಲಸ ಪೂರ್ಣ ಮಾಡಿಸ್ ತನಕ ಅದು ಪೂರ್ಣ ತನು ಮನ ಭಾವ ತುಂಬ್ಕೋತಾರೆ. ಈಗೇನು ಒಂದು ಅಮೃತ ಮಹೋತ್ಸವದ ಅದು ಬಸವ ಸಂಸ್ಕೃತಿ ಅಭಿಯಾನ ಅಂತ ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಬಸವ ಪ್ರಜ್ಞೆ ಮೂಡಿಸೋ ಸಲುವಾಗಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಮಾಡ್ತಾಯಿದ್ವಿ. ಆ ಮೀಟಿಂಗ್ಗೂ ನಮಗೆ ಅದು ಎಲ್ಲ ಜಡ್ಜ್ಮೆಂಟ್ ತೊಗೊಳಬಲ್ಲ ಅವರಿಗೆ ಜೊತೆ ಕರ್ಕೊಂಡು ಹೋಗ್ತೀವಿ. ಅವರೇ ಅದಕ್ಕೆಲ್ಲ ಒಂದು ಬೇಸ್ ಹಾಕ್ಕೊಡ್ತಾರೆ. ಹೀಗೆ ತಾತ್ವಿಕ ತತ್ವದ ದೃಷ್ಟಿಯಿಂದ ಪ್ರವಚನ ಬೋಧೆ ನಾವು ಮಾಡ್ಬೋದು. ಆದರೆ ಅದನ್ನು ಒಂದು ಅವರು ಪ್ರವಚನ ನಮ್ಗಿಂತ ಚಂದ ಮಾತಾಡ್ತಾರೆ. ಒಳ್ಳೆಯ ಪ್ರವಚನಕಾರರು ಅವ್ರು ಹೌದು. ಮತ್ತು ಒಳ್ಳೆ ಭಕ್ತರಿಗೆ ನಾಡಿ ಹಿಡಿತ ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತದ. ಹೀಗಾಗಿ ಎಲ್ಲ ರಂಗದಲ್ಲಿನೂ ಅವರು 100ಕ್ಕೆ 100 ಯೋಗ್ಯ ಅದಾರ, 100ಕ್ಕೆ 100 ಯಶಸ್ವಿ ಆಗ್ತಾರೆ. ಅದರಲ್ಲಿ ನೋ ಡೌಟು. ಮತ್ತು ಎಲ್ಲನೂ ಸಂಭಾಳಿಸ್ಕೊಂಡು ನಡೆದಾರ. ಇಂಥ ದೊಡ್ಡ ಸಂಸ್ಥೆಗೆ ಯೋಗ್ಯ ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿ ಬಂದಾರ ಅನ್ನೋದು ನಾವು ಇಷ್ಟೆಲ್ಲ ಕಾರ್ಯ ಮಾಡಿದ್ರೂ ಒಂದು ತೃಪ್ತಿ ಇದ್ರೆ ಇಂಥವ್ರು ಒಳ್ಳೆಯವ್ರು ಸಿಕ್ಕಾರಲ್ಲ ಅನ್ನೋದು ಅದಕ್ಕೂ ಹೆಚ್ಚಿಗೆ ತೃಪ್ತಿ ಇದೆ. ಮತ್ತು ಮನಪೂರ್ವಕವಾಗಿ ನಮಗೆ ಒಂದು ಕೂಸಿನಂಗೆ ನೋಡ್ಕೋತಾರೆ. ನಾವು ದೇಹ ಎರಡಿದ್ರೂ ನಮ್ಮ ಶರೀರ ಒಂದೇ ಅದಾವೆ, ಎರಡೆಂಬ ಭಾವನೆ ಇಲ್ಲ. ನಾವೇ ಅವರು, ಅವರೇ ನಾವು ಹಂಗೆ ಇದ್ದೀವಿ. ಬಹುತೇಕ ಈ ಥರ ಅಪರೂಪ ಅಂತ ಅನ್ನಿಸ್ತದೆ ನನಗೆ. ಆದರೆ ಅವರು ಯಾವುದೇ ರೀತಿಯಿಂದ ಇದು ಇಲ್ಲ. ಪ್ರತಿಯೊಂದೂ ನಾವೆಲ್ಲನೂ ಪೂರ್ಣ ಅಧಿಕಾರ ಅವ್ರಿಗೆ ಕೊಟ್ಟರು ಅವರು ಕೇಳೇ ಮಾಡ್ತಾರೆ, ನಮ್ಮ ಗಮನಕ್ಕೆ ತಂದೇ ಮಾಡ್ತಾರೆ. ಎಲ್ಲದರಲ್ಲೂ ಭಾಳ ತಿಳುವಳಿಕೆ, ಮುಂದಾಲೋಚನೆ ಎಲ್ಲ ಭಾಳ ಚಂದದ. ಅದಕ್ಕೆ ಎಲ್ಲ ಸಂಸ್ಥೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥ ಶಕ್ತಿ ನಮಗಿಂತಲೂ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿನೇ ಅವರೆಲ್ಲ ಅದ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತಾಯಿದ್ದೀನಿ. ವಚನ ಚಳುವಳಿ ಹೆಣ್ಣು ಮತ್ತು ಗಂಡಿಗೆ ಸಮಾನವಾದಂತಹ ಪ್ರಾಧಾನ್ಯತೆ ಕೊಟ್ಟಿದ್ದು. ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗಂಡು ಹೆಣ್ಣು ಸಮಾನರು ಅಂತ ಟ್ರೀಟ್ ಮಾಡಿದ್ದು ವಚನ ಚಳುವಳಿ ಅನ್ಸುತ್ತೆ. ಅದಕ್ಕೆ ಹೇಳ್ತಾರೆ, ಮೊಲೆ ಮುಡಿ ಮೂಡಿದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಚಿಗುರದಡೆ ಗಂಡೆಂಬರು, ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ. ಈ ಹೊತ್ತಿಗೆ ಮಹಿಳೆಯರು ಸನ್ಯಾಸವನ್ನು ಸ್ವೀಕರಿಸೋದಕ್ಕೆ, ದೀಕ್ಷೆಯನ್ನು ಸ್ವೀಕರಿಸುವುದರ ಬಗೆಗೆ ನಿಮ್ಮ ಅಭಿಪ್ರಾಯ? ಇದು ಹಿಂಗದ ರೀ, ಧರಿಸೇಬೇಕಂತ ನಮ್ಗೆ ಹೇಳಿಕ್ಕೂ ಬರಲ್ಲ, ಧರಿಸಬಾರ್ದು ಅಂತ ಹೇಳಿಕ್ಕೂ ಬರಲ್ಲ. ಬಸವಣ್ಣನವರು ಗೃಹಸ್ಥಕ್ಕೆ ಸನ್ಯಾಸಿಗೆ ವ್ಯತ್ಯಾಸ ಇಟ್ಟಿಲ್ಲ. ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿಭವವಾಗಿ ಕೂಡುವುದು, ಭಕ್ತನ ಮನ ಹೊನ್ನಿನೊಳಗಾದಡೆ ಕೊಂಡು ಆಲಯವ ಮಾಡುವುದು ಅಂತ ಶರಣರು ಹೇಳ್ತಾರೆ, ಸಿದ್ದರಾಮೇಶ್ವರ ಹೇಳ್ತಾರೆ. ಅದಕ್ಕೆ ಅವ್ರ ಮನಸ್ಥಿತಿ ಮೇಲೆ ಅದ. ಮತ್ತು ಅನೇಕರು ಅದರ ಯಶಸ್ವಿಯಾಗಿದ್ದು ಉದಾಹರಣೆಗಳು ಸಾಕಷ್ಟಿದೆ. ಮತ್ತು ಕಾವಿ ಬಟ್ಟೆ ಹಾಕ್ಕೊಂಡು ಅನೇಕ ಧರ್ಮ ಕಾರ್ಯ ಮಾಡಿದವ್ರೂ ನಮ್ಮ ಚರಿತ್ರೆಯಲ್ಲಿ ಇದ್ದಾರೆ. ಗೃಹಸ್ಥಾಗಿದ್ದೂ ಕಾರ್ಯ ಮಾಡಿದವರು
ನಮ್ಗೆ ಸಾಕಷ್ಟು ಜನ ಸಿಗ್ತಾರೆ. 12ನೇ ಶತಮಾನ ತಗೊಂಡಾಗ ಚನ್ನಬಸವಣ್ಣ ಸನ್ಯಾಸಿಯಾಗಿದ್ದರು, ಅಲ್ಲಮ ಪ್ರಭು ಸನ್ಯಾಸಿಯಾಗಿದ್ದರು, ಪ್ರಭುದೇವರು ಸನ್ಯಾಸಿಯಾಗಿದ್ದರು, ಸಿದ್ದರಾಮ ಸನ್ಯಾಸಿಯಾಗಿದ್ದರು. ಹೀಗೆ ಅನೇಕರು ಸನ್ಯಾಸಿ ಮತ್ತು ಬಹುತೇಕ ಗೃಹಸ್ಥರಿದ್ದರು. ಇವ್ರು ಹೆಚ್ಚು ಅವ್ರು ಕಡಿಮೆ ಅನ್ನೋ ಭಾವ ಶರಣರಲ್ಲಿ ವಚನ ಸಾಹಿತ್ಯದಲ್ಲಿ ಇಲ್ಲ. ಆದರೆ ಅವರವ್ರ ಮನೋಭೂಮಿಕೆ ಮೇಲೆ ಇದು ನೀ ಸನ್ಯಾಸಿ ಆಗೇ ಬೇಡ ಅಂತಲೂ ಹೇಳಿಕ್ಕೆ ಬರಲ್ಲ, ನೀ ಆಗೇ ಬೇಕು ಅಂತಲೂ ಹೇಳಿಕ್ಕೆ ಬರಲ್ಲ. ಅವ್ರವ್ರ ಮನಸ್ಸಿನ ಮೇಲೆ, ಅವ್ರ ಭಾವನೆ ಮೇಲೆ ಅದು ಹೋಗ್ತದೆ. ಯಾರ ಭಾವನೆ ತ್ಯಾಗ ಮಾಡಿ ಕಾವಿ ಬಟ್ಟೆ ಹಾಕ್ಕೊಂಡು ಧರಿಸ್ಬೋದು, ಅದನ್ನು ಮಾಡ್ತಾರೆ. ಈಗ ಉದಾಹರಣೆ, ಈ ಅನೇಕರು ಮಠವನ್ನು ಸ್ಥಾಪನೆ ಮಾಡಿಕೊಂಡು ಆಶ್ರಯವನ್ನು ಪಡ್ಕೊಂಡು ಆಶ್ರಮ ಮಾಡಿಕೊಂಡು ಅನೇಕರು ಸೇವೆ ಮಾಡ್ತಾಯಿದ್ದಾರೆ. ಬೇಕಾದಷ್ಟು ಸುಮಾರು ಕರ್ನಾಟಕದಲ್ಲಿ ಒಂದು 100 ಮಹಿಳೆಯರು ನಾವು ಕಾಣ್ತೀವಿ. ಅವ್ರು ತಮ್ಮ ಮಟ್ಟದಲ್ಲಿ ತಮ್ಮ ಇದರಲ್ಲಿ ಮಾಡ್ತಾಯಿದ್ದಾರೆ. ಯಾರು ಹೆಚ್ಚು ಯಾರು ಕಮ್ಮಿ ಮಾಡ್ತಾಯಿದ್ದಾರೆ. ಈ ಉದಾಹರಣೆ ಮಾತಾಜಿಯವರು ತಮಗೆ ಗೊತ್ತಿರ್ಬೋದು, ಅವ್ರು ಮಾಡಿದ್ದಾರೆ. ಈಗ ಮುಂದೆ ಅವ್ರ ಆಶ್ರಮದಲ್ಲಿ ಗಂಗಾ ಮಾತಾಜಿ ಅಂತ ಈಗೆಲ್ಲ ಮಾಡ್ಕೋತಾ ಇದ್ದಾರೆ. ಹಿಂಗೆ ಅಲ್ಲೆಲ್ಲ ಅದಾರ. ಅದಕ್ಕೆ ಬಸವಣ್ಣನ ಸಿದ್ಧಾಂತದ ಪ್ರಕಾರ ಗೃಹಸ್ಥ ಕಡಿಮೆ ಅಲ್ಲ, ಸನ್ಯಾಸಿ ಹೆಚ್ಚಲ್ಲ. ಅವ್ರವ್ರ ಮನಸ್ಥಿತಿ ಹೆಂಗೆ ಅದನ್ನು ಸ್ವಾಗತದಷ್ಟೇ. ಅವರು ಇಷ್ಟೇ ಸನ್ಯಾಸಿಯಾಗಿ ಮಾಡಿದರೆ ಸ್ವಲ್ಪ ಕೆಲಸಗಳು ಹೆಚ್ಚಾಗ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದ್ರೆ ಏನೂ ಜಂಜಾಳ ಇರೋದಿಲ್ಲ, ಸ್ವಲ್ಪ ಸಾಮಾಜಿಕ ಕಾರ್ಯ ಹೆಚ್ಚಾಗ್ಬೋದು. ಈಗ ಭಾಲ್ಕಿ ಉದಾಹರಣೆ ಒಂದು ಹೇಳ್ತೀನಿ. ಭಾಲ್ಕಿಯಲ್ಲಿ ಸಾವಿರಾರು ಕುಟುಂಬಗಳು ಅದಾವ, ದಾಸೋಹನೂ ಮಾಡ್ತಿರ್ತಾರೆ. ಹೊರಗಿನವ್ರು ಯಾರ ಬಂದಾಗ ಮಠ ಅಂತ ಕೇಳ್ಕೊತಾ ಬರ್ತಾರೆ. ಯಾರ ಕುಟುಂಬ ಮನೆಗೆ ಯಾರೂ ಹೋಗಲ್ಲ. ಹೀಗಾಗಿ ಸ್ವಲ್ಪ ಈ ಕ್ಷೇತ್ರದಲ್ಲಿ ಬಂದರೆ ಸ್ವಲ್ಪ ಸೇವೆ ಹೆಚ್ಚಿಗೆ ಆಗ್ತದೆ ಅಂತ ತಿಳ್ಕೊಂಡು ಒತ್ತಡ ಹಾಕಿ ಮಾಡೋದೂ ಇದು ಧರ್ಮ ಅಲ್ಲ. ಸಹಜವಾಗಿ ಅವನ ಮನಸ್ಸು ಇದರಲ್ಲಿ ಆದಾಗ ಅದು ಸ್ವೀಕಾರ ಮಾಡ್ಬೋದು. ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿರಬಹುದು, ಸುತ್ತೂರು ಶ್ರೀಗಳಿರಬಹುದು, ಮಠದ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು ಅವರು. ಆ ಸಂಬಂಧದ ಬಗ್ಗೆಗೆ ಮಾತಾಡಬಹುದಾ? ಪೂಜ್ಯರಾದ ಸಿದ್ದೇಶ್ವರ ಸ್ವಾಮೀಜಿಯವರು ಅವರೊಂದು ಜನರಲ್ಲಿ ಒಂದು ಆಧ್ಯಾತ್ಮ ಪ್ರಜ್ಞೆಯನ್ನು ಬೆಳೆಸೋದರಲ್ಲಿ ಅವ್ರ ಜೀವನ ಪರ್ಯಂತ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನೋ ಉಪದೇಶ ಮಾಡ್ಕೋತ ಅವ್ರು ಮಾಡಿದರು. ಅವ್ರದ್ದು ನಮ್ಮದು ಬಹಳಷ್ಟು ಆತ್ಮೀಯತೆ ಇತ್ತು, ಬಹಳಷ್ಟು ಸಂಬಂಧ ಇತ್ತು. ಅವ್ರು ಎಲ್ಲಿ ಪ್ರವಾಸ ಮಾಡಿದ್ರು ನಮ್ಮ ಗುರುಗಳು ಪಟ್ಟಾಧಿಕಾರಕ್ಕೆ ಅಂಥ ಬೇಸಿಗೆ ಅಂಥ ಬಿಸಿಲಿನೊಳಗೆ ಊಟಿಯಿಂದ ಅವರ ಕಾರ್ಯಕ್ರಮಕ್ಕೆ ಬಂದರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವು ಅಲ್ಲಿ ಹೋಗ್ತೀವಿ, ಅವ್ರು ಇಲ್ಲಿ ಬರ್ತಾರೆ. ಮತ್ತು ಸುತ್ತೂರು ಸ್ವಾಮೀಜಿಯವ್ರದ್ದು ಜೊತೆನೂ ನಮ್ಮದು ಆತ್ಮೀಯವಾಗಿ ಸಂಬಂಧ ಇದೆ. PU ಕಾಲೇಜ್ ಕಟ್ಟಡ ಉದ್ಘಾಟನೆಗೆ ಅವರೇ ದಯಮಾಡಿಸಿದ್ರು. ಆವಾಗ ಕೊರೋನಾ ಭೀತಿ ಇತ್ತು. ಅಂಥ ಸಂದರ್ಭದಲ್ಲಿ ಹೆಲಿಪ್ಯಾಡ್ ತೊಗೊಂಡು ಬಂದು ಸಿದ್ದೇಶ್ವರ ಸ್ವಾಮೀಜಿಯವರು, ಸುತ್ತೂರು ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿಕೊಟ್ಟು ಆಗಿಂದಾಗ ಮತ್ತೆ ಹೆಲಿಪ್ಯಾಡ್ ತೊಗೊಂಡು ಹೋದರು. ಹೀಗಾಗಿ ನಾವು ಭಾಳ ಒಂದು ಆತ್ಮೀಯ ಸಂಬಂಧ ನಮ್ಮದಿದೆ. ಮತ್ತು ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ರಿಲ್ಲಿನ ಸಮಾಜ ಸೇವೆ ಅದ. ಸುತ್ತೂರು ಸ್ವಾಮೀಜಿಯವರು ಶಿಕ್ಷಣ ಕ್ಷೇತ್ರದಲ್ಲಂತೂ ಕರ್ನಾಟಕದಲ್ಲಿ ಅವ್ರಿಗೆ ಮೀರಿಸೋರು ಯಾರೂ ಇಲ್ಲ. ಅಷ್ಟೊಂದು ಬೃಹತ್ ಶಿಕ್ಷಣ ಸಂಸ್ಥೆ ದೇಶ ಪರದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲ ಮಾಡ್ತಾಯಿದ್ದಾರೆ. ಆ ದಿಸೆಯಲ್ಲಿ ಅವ್ರ ಜೊತೆ ನಮ್ಮ ಬೆಳ್ಳಿ ಹಬ್ಬಕ್ಕೂ ಬಂದಿದ್ದರು, ಗುರುಗಳ ಪಟ್ಟಾಧಿಕಾರಕ್ಕೂ ಬಂದಿದ್ದರು, ಮೊನ್ನೆ ಇದು ಕಾಲೇಜ್ ಉದ್ಘಾಟನೆಗೂ ಬಂದಿದ್ದರು. ಹೀಗೆ ಪ್ರತಿಯೊಂದರಲ್ಲಿನೂ ಮತ್ತೀಗ ನಮ್ಮ ಅಮೃತ ಮಹೋತ್ಸವಕ್ಕೂ 25ಕ್ಕೆ ಅವರು ಬರ್ತಾಯಿದ್ದಾರೆ. ಹೀಗಾಗಿ ನಮ್ಮ ಜೊತೆ ಭಾಳ ಒಳ್ಳೆಯ ಸಂಬಂಧ ಇದೆ. ಆ ರೀತಿ ಅವಿನಾಭಾವ ಸಂಬಂಧ ಅದ ಅಂತ ಹೇಳಿಕ್ಕೆ ಭಾಳ ಖುಷಿ ಅನ್ನಿಸ್ತು. ಮಠದಲ್ಲಿ ಒಂದು ಉತ್ತಮವಾದಂಥ ಗೋಶಾಲೆ ಇದೆ ಅಂತ ಕೇಳಿದ್ದೀನಿ. ಅದರ ಹೆಸರು ತುರಗಾಯಿ ರಾಮಣ್ಣ ಗೋಶಾಲೆ ಅಂತ ಹೇಳಿಬಿಟ್ಟು, ಆ ಗೋಶಾಲೆಯ ಬಗೆಗೆ 2 ಮಾತಾಡಿ. ತುರಗಾಯಿ ರಾಮಣ್ಣ ಗೋಶಾಲೆ ಅಂತ ಇರ್ಲಿಕ್ಕೆ ಕಾರಣ ಅಂದ್ರೆ ಶರಣರಲ್ಲಿ ತುರಗಾಯಿ ರಾಮಣ್ಣ ಅಂತ ಒಬ್ಬ ಶರಣಾಗಿ ಹೋಗಿದ್ದಾರೆ. ಅವ್ರು ಗೋಗಳನ್ನೇ ಕಾಯ್ತಿದ್ರು. ಅದಕ್ಕೆ ಆ ಹೆಸರನ್ನು ನಾವು ಇಲ್ಲಿ ನಾಮಕರಣ ಮಾಡೀವಿ. ಸ್ವಲ್ಪ ದಯಾ ಪ್ರೀತಿ ಅಂತಃಕರಣ ದೃಷ್ಟಿಯಿಂದ ಯೋಗ ನಾವೇನು ಗೋಶಾಲೆ ಮಾಡೇಬೇಕು ಅಂತ ನಮ್ಮ ಪೂರ್ವಯೋಜಿತ ನಿರ್ಧಾರ ಏನು ಇದ್ದಿಲ್ಲ. ಕಟ್ಕರಿಗೆ ತೊಗೊಂಡು ನಡೆದಿರು
ಹಂಗಲ್ಲಪ್ಪ ಕಟ್ಗೆ ಕೊಡಬಾರ್ದು, ಮತ್ತು ಇಲ್ರಿ ದುಡ್ಡೆಲ್ಲ ಕೊಟ್ಟು ತೊಗೊಂಡಿವಿ ಅಂದ್ರೆ ಅದೇ ದುಡ್ಡು ನಾವು ಕೊಡ್ತೀವಿ, ನಮಗೆ ಕೊಡು ಅಂತಂದ್ರೆ ಅವ್ರು ಕೊಟ್ಟರು. ಅಲ್ಲಿಂದ ಗೋಶಾಲೆ ಪ್ರಾರಂಭ ಆಯಿತು. ಮತ್ತು ಅದು ಅಲ್ಲಿ ಇಲ್ಲಿ ಬೇಡವಾದ ಆಕಳು ಕೆಲವ್ರು ತಂದು ಬಿಡ್ತಾರೆ. ಅನೇಕ ಗೋವುಗಳು ಅದಾವೆ, ಈ ಥರ ಪ್ರಾಣಿಗಳು ಅದಾವೆ, ಎಮ್ಮೆನೂ ಅದಾವೆ, ಕ್ವಾಣನೂ ಅದಾವೆ. ಅದನ್ನು ನಾವು ಪೂರ್ವಯೋಜಿತ ಗೋಶಾಲೆ ಮಾಡಬೇಕಂತ ನಮ್ಮ ಮೈಂಡ್ದಾಗ ಏನಿರಲಿಲ್ಲ. ಸಹಜವಾಗಿ ಘಟನೆ ಆಯಿತು, ಅದನ್ನು ಗೋಶಾಲೆ ಪ್ರಾರಂಭ ಆಯಿತು. ಈಗ ಹಾಲು ಕೂಡ ಆಕಳೂ ಅದಾವೆ, ಹಾಲು ಕೊಡ್ಲಾರ್ದ ಆಕಳೂ ಅದಾವೆ, ಮುದಿ ಆಕಳೂ ಅದಾವೆ, ಎಲ್ಲ ರೀತಿಯಿಂದ ಇಲ್ಲಿ ನೂರಾರು ಅದಾವೆ. ಇನ್ನೂ ಹೊಲ ಇದೆ ನಮ್ಮದು ಸ್ವಲ್ಪ ಮಠದ್ದು. ಆ ಹೊಲದಲ್ಲಿನೂ ಅನೇಕ ಅಲ್ಲಿ ಒಂದು ಸ್ವಲ್ಪ ಹುಲ್ಲು ಮೇವು ನೀರು ಅದ ಅಂತ ತಿಳ್ಕೊಂಡು ಅಲ್ಲಿನೂ ಇಟ್ಟೀವಿ, ಇಲ್ಲಿನೂ ಅದ. ಜಾತಿಯ ಜಗಳ ಇರಬಹುದು, ಧರ್ಮ ಸಂಘರ್ಷ ಇರಬಹುದು, ಅಥವಾ ಆಸ್ತಿ ವ್ಯಾಜ್ಯ ಇರಬಹುದು, ಪೀಠಗಳ ನಡುವಿನ ಒಂದು ಘನತೆಯ ಜಂಜಾಟಗಳಿರಬಹುದು. ಇವೆಲ್ಲವನ್ನು ಪರಿಹರಿಸಿ ಆಧ್ಯಾತ್ಮದ ಸಂಸ್ಕಾರವನ್ನು ನೀಡಿ ಮೌಲಿಕವಾದಂತಹ ಶಿಕ್ಷಣವನ್ನು ನೀಡುವಂಥದ್ದು ಮಠಮಾನ್ಯಗಳದ್ದೇ ಕೆಲಸ ಅನ್ನೋಂಥ ಮಾತಿದೆ. ಇದರ ಬಗೆಗೆ ನಿಮ್ಮ ವ್ಯಾಖ್ಯಾನ ಏನು? ಮಠಮಾನ್ಯಗಳಿಗೆ ಅಂತ ಸೀಮಿತ ಅಲ್ಲ, ಆ ಉದ್ದೇಶ ಇದ್ದವ್ರು ಯಾರು ಬೇಕಾದವ್ರೂ ಆ ಕಾರ್ಯ ಮಾಡ್ಬೋದು. ಅದಕ್ಕೆ ಸ್ವಲ್ಪ ತ್ಯಾಗಿಗಳು, ಮಠಮಾನ್ಯಗಳು ತ್ಯಾಗಿಗಳಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಅದಕ್ಕೆ ಜಾತಿ ಜಗಳ, ಧರ್ಮದಲ್ಲಿ ಜಗಳ, ಇದು ಯಾವುದೇ ಧರ್ಮ ಜಾತಿ ಜಗಳ ಮಾಡ್ರಿ ಅಂತ ಹೇಳಿಲ್ಲ. ಎಲ್ಲರೂ ಹೇಳಿದ್ದು, ಎಲ್ಲ ಮಹಾಪುರುಷರು ಹೇಳಿದ್ದು, ಎಲ್ಲರೂ ಹೇಳಿದ್ದು ಮಾನವೀಯತೆಗೆ ಮೊದಲು ಮಹತ್ವ, ಮನುಷ್ಯತ್ವಕ್ಕೆ ಮೊದಲು ಮಹತ್ವ, ಮಾನವೀಯ ಪ್ರೇಮಕ್ಕೆ ಹೆಚ್ಚು ಮಹತ್ವ. ಬಸವಣ್ಣವರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವರು ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿದ್ರು. ಬರೀ ಮಾನವೀಯ ಪ್ರೇಮ ಹೇಳಿಲ್ಲ, ಮನುಷ್ಯರ ಆಚೆಗೂ ಸಕಲ ಜೀವಾತ್ಮರಿಗೂ ನೀನು ಲೇಸ್ ಬಯಸು ಅಂತ ಹೇಳಿದ್ರು. ಅಂದರೆ ಯಾವ ಪ್ರಾಣಿಗಳಿಗೂ ಕೊಲ್ಲಬೇಡ ಅಂತ ಹೇಳಿದ್ರು. ಅದಕ್ಕೆ ಆ ಮಾನವೀಯ ಪ್ರೇಮಕ್ಕೆ ಇಲ್ಲಿ ಹೆಚ್ಚಿನ ಮಹತ್ವದ. ಅಜ್ಞಾನಿಗಳಿದ್ದಾಗ ಜಾತಿ ಜಗಳ ಆಡ್ತಾರೆ, ಅಜ್ಞಾನಿಗಳಿದ್ದಾಗ ಘರ್ಷಣೆ ಆಗ್ತದೆ. ಅದಕ್ಕೆ ನಾ ಅನ್ನೋ ಅಹಂ ಇದ್ರೆ ಆಗ್ತದೆ. ಅದಕ್ಕೆ ನೀ ಅಂದಾಗ ಯಾವ ಘರ್ಷಣೆನೂ ಆಗಲ್ಲ. ಅದಕ್ಕೆ ಶರಣರು ಅದಕ್ಕೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರು. ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಹೇಳಿದ್ರು. ಅದಕ್ಕೆ ಆ ಒಂದು ಮಾರ್ಗದಲ್ಲಿ ನಡೆದರೆ ಯಾವುದೂ ಭಯ ಇಲ್ಲ. ಅದಕ್ಕೆ ಸಂಸ್ಥೆ ಆಗಲಿ, ಶಿಕ್ಷಣ ಆಗಲಿ, ಧಾರ್ಮಿಕ ಆಗಲಿ, ಸ್ವಾಮಿಗಳು ತ್ಯಾಗಿಗಳಿರೋದ್ರಿಂದ ಸ್ವಲ್ಪ ಸಾಧ್ಯ ಹೆಚ್ಚಿಗೆ ಆಗ್ಬೋದು. ಆದರೆ ಎಲ್ಲರಲಿಂದಲೂ ಆಗ್ತದೆ ಅನ್ನೋಂಥ ಮಾತು. ಗೃಹಸ್ಥರೇ ಎಲ್ಲ ಕೂಡಿ ಕಟ್ಟಿರುವಂಥ KLE ಸಂಸ್ಥೆ ಇವತ್ತು ಬೃಹತ್ ಆಕಾರವಾಗಿ ಬೆಳೆದದ. ಅದರಲ್ಲೇನು ಮಠಮಾನ್ಯರೇನು ಮಾಡಿಲ್ಲ. ಅಲ್ಲಿ 7 ಮಂದಿ ಗೃಹಸ್ಥರೇ ಕೂಡ್ಕೊಂಡೆ ಅದು ಪ್ಲ್ಯಾನ್ ಮಾಡಿ ಸಣ್ಣ ಪ್ರಮಾಣದಾಗ ಸ್ಥಾಪನೆ ಮಾಡಿದ್ರೆ ಇವತ್ತು ಎಷ್ಟು ಶಾಖೆಗಳು ಬೆಳೆದದ. ಹಂಗೆ ಅನೇಕ ಕಡೆ ಕರ್ನಾಟಕದಲ್ಲಿ ನಾವು ನೋಡ್ಬೋದು. ಮತ್ತು ಮಠಮಾನ್ಯಗಳನ್ನು ಬಸವಣ್ಣವ್ರ ಚಿಂತನೆ ಸಮಾಜಮುಖಿ ಇರೋದರಿಂದ ತಿಳಿದೋ ತಿಳಿಲಾರ್ದಕ್ಕೂ ಬಸವಣ್ಣವ್ರ ಸಮಾಜಮುಖಿ ಚಿಂತನ ಮಠದ ಪರಂಪರೆ ಇರೋದರಿಂದ ಭಕ್ತರಿಗೆ ಜಾತಿ ಮತ ಪಂಥ ಭೇದ ಇಲ್ಲದೇ ಎಲ್ಲ ಮಠಾಧೀಶರು ಅನ್ನ ಅರಿವೆ ಆಶ್ರಯ ವಸತಿ ಕೊಟ್ಟು, ಶಿಕ್ಷಣ ಉಚಿತವಾಗಿ ಕೊಟ್ಟು, ಯಾವ ಜಾತಿ ಭೇದ ನೋಡಲಾರ್ದೇ ಕೊಟ್ಟಿನ ಕಡೆಯಿಂದ ಕರ್ನಾಟಕ ಶಿಕ್ಷಣ ರಂಗದಲ್ಲಿ ಕರ್ನಾಟಕ ಮುನ್ನಡೆ ಅದ ಅಂತ ಎಲ್ಲರೂ ಒಕ್ಕೊರಲಿಂದ ಹೇಳ್ತಿರ್ತಾರೆ. ಅದಕ್ಕೆ ಇದು ಮೊದಲಿನ ಹಿಡ್ಕೊಂಡು ಸಮಾಜಮುಖಿ ಕಾರ್ಯ ಮಠಾಧೀಶರು ಮಾಡ್ತಾನೆ ಬಂದಾರ. ಹಾಗಂತ ಮಠಾಧೀಶರಿಗೆ ಅದೇನು ಬೌಂಡ್ ಲಿಮಿಟ್ ಇಲ್ಲ, ಯಾರು ಬೇಕಾದವರು ಮಾಡ್ಬೋದು. ಗುರುಗಳೇ, ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಬಸವ ಕಲ್ಯಾಣದಲ್ಲಿ ಶರಣ ಕಮ್ಮಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಾ. ಹಾಗೆ ಕರ್ನಾಟಕದ ಅಥವಾ ಭಾರತದ ನಾಡಿನಾದ್ಯಂತದಿಂದ ಸಾಧಕರನ್ನು ಕರೆಸಿ ಸನ್ಮಾನಿಸ್ತೀರಾ. ಈ ಕಾರ್ಯಕ್ರಮದ ಬಗೆಗೆ ಹೇಳಿ. ಸುಮಾರು 1980ನೇ ಇಸ್ವಿಯಿಂದ ನಾವು ಶರಣ ಕಮ್ಮಟ ಮಾಡ್ತಾ ಬಂದಿದ್ದೀವಿ. ಇನ್ನಿಷ್ಟು ವಿಸ್ತಾರ ರೂಪ ಕೊಡಬೇಕಂತ ತಿಳ್ಕೊಂಡು ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ಅಂತ ಈಗ ಒಂದು 10 ವರ್ಷದಿಂದ ನಾವು ಮಾಡ್ತಾ ಬರ್ತಾಯಿದ್ದೀವಿ. ಆ ಕಾರ್ಯಕ್ರಮದ ಉದ್ದೇಶ ಅಂದರೆ ಜನಸಾಮಾನ್ಯರಲ್ಲಿ ಬಸವ ಪ್ರಜ್ಞೆ ಮೂಡಬೇಕು ಮತ್ತು ಆಯಾ ಕ್ಷೇತ್ರದಲ್ಲಿ ಸಮಾಜಮುಖಿ ಕಾರ್ಯ ಮಾಡೋರನ್ನ ಗುರುತಿಸಿ ಸನ್ಮಾನ ಮಾಡಬೇಕು, ಅವ್ರಿಗೆ ಪ್ರಶಸ್ತಿ ಪುರಸ್ಕಾರ ಕೊಡಬೇಕು. ಅದಕ್ಕೆ ಅನುಭವ ಮಂಟಪ ಪ್ರಶಸ್ತಿ, ಅನುಭವ ಮಂಟಪ ಸಂಸ್ಕೃತಿ ಪ್ರಶಸ್ತಿ ಅಂತ ಹಿಂಗೆ ಸುಮಾರು 3-4 ಪ್ರಶಸ್ತಿಗಳನ್ನು ನಾವು 1 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಕೊಡ್ತಾಯಿದ್ದೀವಿ. ಅನುಭವ ಮಂಟಪ ಅಂದರೆ
ಅದು ಯಾವುದೇ ಲಿಮಿಟ್ ಅಲ್ಲ, ಅದು ವಿಶಾಲ. ಅದಕ್ಕೆ ಜಾತಿ ಮತ ಪಂಥ ಇಲ್ಲದೇ ನಾವು ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡವ್ರನ್ನ ಕರಿತೀವಿ. ಮತ್ತು ಯಾವುದೇ ಭೇದ ಭಾವ ಇಲ್ಲದೇ ಪ್ರಶಸ್ತಿ ಪುರಸ್ಕಾರ ಕೊಡ್ತೀವಿ. ನಾವು ಇಂಥವರಿಗೆ ಕೊಡಬೇಕು, ನಮ್ಮವರಿಗೆ ಕೊಡಬೇಕಂತೇನಿಲ್ಲ. ಆ ಕ್ಷೇತ್ರದಲ್ಲಿ ಅದು ಬರೇ ಬಸವ ತತ್ವ ಪ್ರಸಾರ ಮಾಡೋರಿಗಲ್ಲ. ಒಬ್ಬರು ಬೇರೆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಯಾರಂದ್ರೂ ಅವ್ರಿಗೆ ಅದು ಒಂದು ಬಸವಣ್ಣ ತತ್ವದ ಕಾರ್ಯನೇ ಅದು ಅಂತ ತಿಳ್ಕೊಂಡು ಅಂಥವ್ರಿಗೂ ನಾವು ಇಲ್ಲಿ ಪ್ರಶಸ್ತಿ ಪುರಸ್ಕಾರ ಕೊಡ್ತೀವಿ. ಹೀಗಾಗಿ ಆ ಅನುಭವ ಮಂಟಪದಿಂದಲೇ ಶರಣಕಮ್ಮಟದಿಂದಲೇ ಸರ್ಕಾರ ಗಮನ ಈ ಕಡೆ ಸೆಳೆದು ಬಸವ ಕಲ್ಯಾಣ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣನೇ ಶರಣಕಮ್ಮಟ ಕಾರ್ಯಕ್ರಮ. ಆ ಕಾರ್ಯಕ್ರಮದಿಂದಲೇ ಕಲ್ಯಾಣ ಬೆಳೀತಾ ಬಂತು. ಈ ಭಾಗದಲ್ಲಿ ಮೊಟ್ಟ ಮೊದಲು ಕಾರ್ಯಕ್ರಮ ಏನೂ ನಡೀತಿದ್ದಿಲ್ಲ, ಶರಣಕಮ್ಮಟನೇ ಮೊದಲನೇ ಕಾರ್ಯಕ್ರಮ. ಈ ರೀತಿಯಾಗಿ ಆ ಅನುಭವ ಮಂಟಪದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ವರ್ಷ ಅದರ ವಿಸ್ತಾರ ಹೆಚ್ಚಾಗ್ತಾಯಿದೆ, ಅದ್ರದ್ದು ಕಾರ್ಯಕ್ಷೇತ್ರನೂ ಹೆಚ್ಚಾಗ್ತಾಯಿದೆ. ನಾಡಿನುದ್ದಕ್ಕೂ ಎಲ್ಲ ಜಿಲ್ಲೆಗಳಿಂದ ಸಾಧಕರು, ಪ್ರೇಕ್ಷಕರು ಕೇಳಲಿಕ್ಕೆ ಭಾಗವಹಿಸಲಿಕ್ಕೆ ಬರ್ತಾಯಿದ್ದಾರೆ. ಮತ್ತು ಸಾಮಾನ್ಯ ಜನರನ್ನು ಎಲ್ಲ ಜಿಲ್ಲೆಗಳಿಂದ ಬಂದು 2 ದಿವಸ ಇಲ್ಲಿ ಉಳಿದು ಕೇಳಿ ಹೋಗ್ತಾ ಇದ್ದಾರೆ. ಹೀಗೆ ಅದೊಂದು ದೊಡ್ಡ ಉತ್ಸವ ರೀತಿಯಲ್ಲಿ ನಡೀತಾ ಇದೆ. ಮುಂದೊಂದು ದಿನ ಅದು ಹೆಂಗಾಗಬೇಕು ಅಂದರೆ ಇಡೀ ರಾಜ್ಯದಲ್ಲಿನೇ ಒಂದು ದಸರಾ ಉತ್ಸವ ಮಾದರಿಯಲ್ಲಿ, ಹಂಪಿ ಉತ್ಸವ ಮಾದರಿಯಲ್ಲಿ ನಡಿಬೇಕನ್ನೋಂಥ ಒಂದು ಆಶೆನೂ ಇದೆ. ಅದು ಬಸವಣ್ಣ ಆ ಕಾಲನೂ ಬರ್ತದಂತ ಅನ್ನಿಸ್ತದೆ. ಆ ಕಾಲ ಬಂದಾಗ ಅದು ಆಗ್ತದೆ. ಅದಕ್ಕೆ ಅನುಭವ ಮಂಟಪ ಉತ್ಸವ ಅದೊಂದು ಎಲ್ಲರ ಉತ್ಸವ, ಬಸವನ ಸಮಾನತೆ ಉತ್ಸವ, ಅದೊಂದು ಪ್ರಜಾಪ್ರಭುತ್ವ ಉತ್ಸವ ಅಂತ ನಾನು ಹೇಳಿಕ್ಕೆ ಇಚ್ಛಪಡ್ತಾಯಿದ್ದೀನಿ. ನಮ್ಮ ಇತಿಹಾಸದ ಮೇಲೆ, ಸಂಸ್ಕೃತಿಯ ಮೇಲೆ ಮಠಮಾನ್ಯಗಳು ತಮ್ಮ ಛಾಪನ್ನು ಮೂಡಿಸಿದೆ. ಸತ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ಇಲ್ಲ ಸಲ್ಲದೆ ಇರುವಂತಹ ಆರೋಪಗಳನ್ನು ಮಠಮಾನ್ಯಗಳ ಮೇಲೆ ಇರಬಹುದು, ಧಾರ್ಮಿಕ ಸಂಸ್ಥೆಗಳ ಮೇಲೆ ಇರಬಹುದು, ದೇವಾಲಯಗಳ ಮೇಲೆ ಇರಬಹುದು ಹೊರಿಸಲಾಗ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಕೆಲವರು ತಾವೇ ಆ ಗೌರವವನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ತಾ ಇರೋವಂಥವರು ಕೂಡ ಒಂದು ಬೆರಳೆಣಿಕೆಯಷ್ಟು ಜನರು ಇದ್ದಾರೆ. ಇದ್ರ ಬಗೆಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಇದರಲ್ಲಿ ಒಂದು ಮಾತು ನಾವು ಆಲೋಚನೆ ಮಾಡಬೇಕು. ಇದ್ರ ಬಗ್ಗೆ ಯಾವಾಗಲೂ ಒಳ್ಳೆಯ ಕಾರ್ಯ ಮಾಡಿದವರು ಮೆಚ್ಚುವಂಥ ಮನಸ್ಸು ನಮ್ದಿರಬೇಕು. ಅದು ಸಹಜವಾಗಿ ನಾವು ಹೆಂಗೆ ಬೆಳಿತೀವಿ ಹಂಗೆ ಸ್ವಲ್ಪ ವಿರೋಧಿಗಳನ್ನ ಹೆಚ್ಚಾಗ್ತಾರೆ. ಅದು ಸಹಜದ. ನಮ್ಗೆ ಟೀಕೆ ಟಿಪ್ಪಣಿಗಳು ಬರ್ಲತ್ತವ ಅಂದ್ರೆ ಸ್ವಲ್ಪ ನಮ್ಮ ಕಾರ್ಯ ಚಲೋ ಆಗ್ಲತ್ತದ ಅಂತ ಅರ್ಥ. ಬಸವಣ್ಣನ ಕಾಲಕ್ಕೂ ಕೊಂಡಿ ಮಂಚಣ್ಣ ಅಂಥವ್ರು ಇದ್ದರು. ನಾನಾ ರೀತಿಯಿಂದ ಬಸವಣ್ಣವ್ರಿಗೆ ತ್ರಾಸು ಕೊಟ್ಟರು. ಅದು ಯಾವತ್ತಿಗೂ ಅಂಥವರು ಇರೋರೇ. ಆದರೆ ಸ್ವಲ್ಪ ಆ ಸಂಖ್ಯೆ ಕಡಿಮೆ ಇರಬೇಕು. ತ್ಯಾಗ ಸೇವೆ ನೋಡಿ ಸಂತೋಷ ಪಡುವಂಥ ಮನಸ್ಸು ನಮ್ಮದಾಗಬೇಕು. ಅದನ್ನು ನೋಡಿ ಪ್ರಗತಿ ನೋಡಿ ಅದನ್ನು ಕುಗ್ಗಿಸೋದು, ಕಾಲು ಹಿಡಿದು ಎಳೆದು ಮಾಡಿದ್ರೆ ಅದು ದೇವ್ರು ಮೆಚ್ಚುವಂಥ ಕಾರ್ಯ ಅಲ್ಲ. ಆದರೆ ಮತ್ತದು ಯಾವಾಗಲೂ ಅದು ಗುಲಾಬಿ ಹೂವಿನ ಮುಳ್ಳಿದ್ದಂಗೆ ಒಂದು ಸ್ವಲ್ಪ ಜನ ಅವ್ರು ಇರೋರೇ. ಅದಕ್ಕೇನೂ ಮಾಡಲಿಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಹೋದ್ರೆ ಅದು ನಮ್ಮ ಕಾರ್ಯ ನಾವು ಯಶಸ್ವಿ ಆಗ್ತದೆ. ಕೊನೆಗೆ ಸತ್ಯನೇ ಉಳಿತದೆ, ಸುಳ್ಳೇ ಉಳಿತದೆ. ಇತ್ತೀಚೆಗೆ ಸ್ವಲ್ಪ ಅದು ಹೆಚ್ಚಾಗ್ಯದ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮ ಕೆಲಸ ನಾವು ಮಾಡಬೇಕು. ಅವ್ರ ಕೆಲಸ ಅವರು ಏನೇ ಮಾಡಲಿ ಮಾಡ್ಕೋತಿರ್ತಾರೆ. ನಾವು ಅವ್ರಿಗೆ ದೂಷಿಸೋದು ಬೇಡ, ಅವ್ರಿಗೆ ಇದು ಮಾಡೋದು ಬೇಡ. ಅದಕ್ಕೆ ಹೇಳ್ತಾರೆ ಬಸವಣ್ಣರು ಒಂದು ಕಡೆ, ಸ್ತುತಿಸುವನೊಬ್ಬ ನಿಂದಿಸುವನೊಬ್ಬ, ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ. ಅದು ಅವ್ರವ್ರು ತಗೋತಾರೆ. ಒಬ್ಬ ಸ್ತುತಿ ಮಾಡೋವಿರ್ತಾನೆ, ಒಬ್ಬ ನಿಂದೆ ಮಾಡೋವಿರ್ತಾವೆ. ಯಾರ್ದವ್ರು ಪಾಪ ಪುಣ್ಯ ಅವ್ರವ್ರು ತಗೋತಾರೆ. ನಾವು ಏನು ಒಳ್ಳೇದು ಬಿತ್ತರೂ ಒಳ್ಳೆಯ ಬೆಳೆ ಬರ್ತದೆ, ಕೆಟ್ಟದ್ದು ಬಿದ್ದು ಕೆಟ್ಟದ್ದು ಬರ್ತದೆ. ಅದು ಅವ್ರವ್ರ ಮನಸ್ಥಿತಿ ಇರ್ತದೆ. ಅದಕ್ಕೆ ಅಂಥವ್ರ ಸಂಖ್ಯೆ ಹೆಚ್ಚಾಗೋದು ಒಳ್ಳೆಯ ಬೆಳವಣಿಗೆ ಅಲ್ಲ, ಆಗಬಾರ್ದು. ಆದರೂ ಅವು ಹಿಂದಿನ ಇತಿಹಾಸ ಇಟ್ಕೊಂಡು ನೋಡಿದ್ರೆ ಅಂಥವ್ರು ಇರ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸ, ವೆಂಕಟ ಶೆಟ್ಟಿ ಮಲ್ಲಪ್ಪಗೌಡ ಅಂಥವ್ರು ಇದ್ದರೆ ಕಾಲ ಅಂಥವ್ರು ಒಬ್ಬರು ಇಬ್ಬರು ಇರ್ಕೋತಾನೆ ಇರ್ತಾರೆ. ಅದಕ್ಕೆ ದೊಡ್ಡವರಾದವರು ಕಾರ್ಯ ಮಾಡೋರು ಅದಕ್ಕೇನು ಹೆದರಬೇಕಾಗಿಲ್ಲ.
2000 ವರ್ಷಗಳ ಹಿಂದೆ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿತಗೊಂಡಂತಹ ಸಿದ್ಧಾಂತ ಶಿಖಾಮಣಿ ಗ್ರಂಥ ವೀರಶೈವ ಧರ್ಮದ ತತ್ವವನ್ನು ಒಳಗೊಂಡಿತ್ತು. ಈ ಗ್ರಂಥ ಜನರನ್ನು ಬದುಕಿಸುವಂತಹ ಸಂಜೀವಿನಿ, ಮುಕ್ತಿ ಮಾರ್ಗಕ್ಕೆ ಸೋಪಾನ ಅಂತ ಹೇಳಲಾಗತ್ತೆ. ಆದರೆ ಸಿದ್ಧಾಂತ ಶಿರೋಮಣಿ ಬಗೆಗಿನ ಹಲವು ಆಕ್ಷೇಪಗಳು ಬಹಳ ಹಿಂದಿನಲ್ಲೆಲ್ಲೂ ಕೂಡ ವ್ಯಕ್ತವಾಗ್ತಾ ಬಂದಿದ್ದಾವೆ. ನೀವೊಬ್ಬ ಸಾಹಿತಿ, ನೀವು ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಾ. ಒಬ್ಬ ಬರಹಗಾರನಾಗಿ, ಸಾಹಿತಿಯಾಗಿ ಬಸವ ತತ್ವವನ್ನು ಬಹಳ ಚೆನ್ನಾಗಿ ಬಲ್ಲವರಾಗಿ ಈ ಕೃತಿಯ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ಮೊಟ್ಟ ಮೊದಲು 2000 ವರ್ಷದ ಹಿಂದದ ಅನ್ನೋದೇ ಅಪ್ಪಟ ಸುಳ್ಳು. ಅದು ಬಸವಣ್ಣನವರು ನಂತರ 14ನೇ ಶತಮಾನ 15ನೇ ಶತಮಾನದ ಗ್ರಂಥ. ಅದು ಒಂದೊಂದು ಸಲ ಕೆಲವರು ಸುಳ್ಳೇ 1000 ಸಲ ಹೇಳಿ ಸತ್ಯ ಮಾಡ್ತಾರೆ. ಅಂಥವರು ಸುಮ್ಮನೆ ಪ್ರಚಾರ ಮಾಡ್ತಾಯಿದ್ದಾರೆ ವಿನಃ ಬಸವಾದಿ ಶರಣರ ನಂತರ ಸಿದ್ಧಾಂತ ಶಿಖಾಮಣಿ ಗ್ರಂಥ ಹುಟ್ಟಿದ್ದು. ಅದಕ್ಕೆ ಉದಾಹರಣೆ ಸಾಕ್ಷಿ ಬೇಕಂದ್ರೆ ಅದರ ಮೇಲೆ ಸಿದ್ಧಾಂತ ಶಿಖಾಮಣಿ ಮೂಲ ಪ್ರತಿ ತರಿಸಿ ತಾವು ನೋಡ್ಬೋದು. ಇವತ್ತಿಗೂ ಅದು ಅನೇಕ ಕಡೆ ಲೈಬ್ರರಿಯಲ್ಲಿ ಅದ. ಆ ಮೂಲ ಪ್ರತಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆದಿದ್ದಿದೆ. ಆ ಮೂಲ ಪ್ರತಿಯಲ್ಲಿ ಬಸವಣ್ಣನವ್ರ ಸ್ತುತಿ ಇದೆ. ಅದನ್ನು ಇತ್ತೀಚೆಗೆ ಅದು ಬದಲಾವಣೆ ಮಾಡಿ ಪ್ರಕಟ ಮಾಡ್ತಾ ಅದಕ್ಕೆ ಹಿಂದೆ ಪೂರ್ವ ಆದಿ ಅನಾದಿ ಅಂತ ಹಚ್ಚಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅದು ಸತ್ಯ ಸಂಗತಿ ಅಲ್ಲ. ಅದಕ್ಕೆ ಬಸವಣ್ಣನವರ ಕಾಲದಿಂದ ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಸಾಹಿತಿಗಳು, ಎಲ್ಲ ಸಂಶೋಧಕರು ಸಿದ್ಧಾಂತ ಶಿಖಾಮಣಿ ಗ್ರಂಥ 16ನೇ ಶತಮಾನ, 17ನೇ ಶತಮಾನ, ಕೆಲವರು 14ನೇ ಶತಮಾನ ಅಂತ ಪ್ರೂವ್ ಮಾಡಿದ್ದಾರೆ. ಯಾರ್ಯಾರು 2000 ವರ್ಷ ಇದ್ದಂತ ಯಾವ ಸಾಹಿತಿನೂ ಸಿಂಗಲ್ ಸಾಹಿತಿ ಹೇಳಿಲ್ಲ. ಡಾಕ್ಟರ್ ಚಿದಾನಂದ ಮೂರ್ತಿ ಇರ್ಬೋದು, MM ಕಲಬುರ್ಗಿ ಇರ್ಬೋದು, ಎಲ್ಲರೂ ಒಕ್ಕೋರಲಿನ ಧ್ವನಿ ಏನು ಅಂದರೆ ಸಿದ್ಧಾಂತ ಶಿಖಾಮಣಿ ಬಸವಾದಿ ಪ್ರಮಥರ ನಂತರದ ಗ್ರಂಥ. ಅದನ್ನು ಬಸವ ತತ್ವವನ್ನು ಒಂದು ಕಾಲ ಹಿಂಗಿರ್ತದೆ. 12ನೇ ಶತಮಾನದಲ್ಲಿ ಕನ್ನಡ ಪ್ರಸಾರ ಅಂತ ಭಾಳ ಮಹತ್ವ ತಗೊಂತು. ಮುಂದೆ ಕಾಲ ಹೆಂಗೆ ಬಂತು ಅಂದ್ರೆ ಸಂಸ್ಕೃತದಲ್ಲಿ ಹೇಳಿದ್ರೆ ಅದು ಮಂತ್ರ ಅನ್ನೋಂಥ ಕಾಲ ಬಂತು. ಆವಾಗ ಈ ವಚನ ಸಾಹಿತ್ಯದ ಒಂದು ಮೌಲ್ಯಗಳನ್ನೇ ಸಂಸ್ಕೃತ ಭಾಷೆಯಲ್ಲಿ ಜನರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಹುಟ್ಟಿರುವ. ಯಾಕಂದ್ರೆ ಸಂಸ್ಕೃತದಾಗ ಹೇಳಿದ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋಂಥ ಒಂದು ಕಾಲ, ಅವ್ರಿಗೆ ಸಂಸ್ಕೃತ ಹೇಳಿದ್ರೆ ಚಲೋ ಅನ್ನೋಂಥ ಒಂದು ಕಾಲ. ಅದು ಒಂದು ಆಯಾ ಸಂದರ್ಭದಾಗ ಅದು ಒಂದು ವಾತಾವರಣ ಇರ್ತದೆ. ಅಂಥ ಸಮಯದಾಗ ಇದು ಸಿದ್ಧಾಂತ ಶಿಖಾಮಣಿ ಗ್ರಂಥ ಹುಟ್ಟಿದ್ದಷ್ಟೇ. ಮತ್ತು ವಚನ ಸಾಹಿತ್ಯದ ನಂತರದ ಗ್ರಂಥ ಅದು. ಅದರಲ್ಲಿ 2 ಮಾತೇ ಇಲ್ಲ. ಯಾವುದು ಒಂದೇ ಒಂದು ಸಾಕ್ಷಿ ಏನಂದ್ರೆ ಪ್ರತಿ ಗ್ರಂಥದ ಮೇಲೆ ಓಂ ಶ್ರೀ ಗುರು ಬಸವಣ್ಣನ ಹೆಸರು ಮಂತ್ರ ಆಗಬೇಕಾದ್ರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿನೂ ಇರಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅದರಲ್ಲಿ ಅಂದಮೇಲೆ ಅದು ಬಸವಣ್ಣವ್ರ ನಂತರ ಅಂತ ಶಾಶ್ವತ ಆಯಿತು. ಆದರೆ ಕೆಲವು ಸ್ವಾಮಿಗಳು ಮಾತ್ರ ಇದು 2000 5000 ಅಂತ ಅದಕ್ಕೆ ಹಣೆಪಟ್ಟಿ ಹಚ್ಚಾರ. ಅದು ಸುಳ್ಳು ಸಂಗತಿ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಗ್ರಂಥ ಅದು ನಂತರದ ಗ್ರಂಥ. ಅದಕ್ಕೆ ನಮ್ಮ ವಿರೋಧ ಸಿದ್ಧಾಂತ ಶಿಖಾಮಣಿ ಪೂರ್ವದ ಅಲ್ಲ, ಈ ಇತ್ತೀಚಿನ ಗ್ರಂಥ. ಅದರಲ್ಲಿ ಅನೇಕ ಶರಣರ ತತ್ವನೇ ಅನೇಕ ಶ್ಲೋಕದಲ್ಲಿ ಅದ. ಕೆಲವೊಂದು ಶ್ಲೋಕ ಇತ್ತೀಚೆಗೆ ಅವು ಸೇರಿಸಿದ್ದಿರ್ಬೋದು ಅಥವಾ ಅವಾಗೇ ಬರೆದಿದ್ದಿರ್ಬೋದು. ಕೆಲವೊಂದು ದೋಷಗಳು ಅದರ ಶರಣ ಸಿದ್ಧಾಂತಕ್ಕೆ ಅಪಚಾರ ಮಾಡುವಂಥ ಶ್ಲೋಕಗಳು ಅದರಲ್ಲಿ ಅದಾವ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಗ್ರಂಥ ಬಸವ ಪೂರ್ವದ ಅಲ್ಲ ಅನ್ನೋದು ಇದು ಗಟ್ಟಿ ನಿರ್ಧಾರ. ಇದು ಕರ್ನಾಟಕದ ಬಹುತೇಕ ಸಾಹಿತಿಗಳ ಒಕ್ಕೋರಲಿನ ಧ್ವನಿ. ಅದರಲ್ಲಿ 2 ಮಾತೇ ಇಲ್ಲ. ಕೆಲವರು ಬಸವ ತತ್ವ ಸೇರಲಾರ್ದವ್ರು ಅದಕ್ಕೆ ಏನೋ ಹಿಂದಿಂದ ಹಚ್ಚಿ ತಮ್ಮ ಪ್ರಚಾರ ಮಾಡ್ಕೋತಾ ಇದ್ದಾರೆ. ಅದು ಅಪ್ಪಟ ಸುಳ್ಳು. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಬಸವಣ್ಣನವ್ರ ಕಾಲದ ನಂತರ ಹುಟ್ಟಿರುವಂಥ ಗ್ರಂಥ.
ಗುರುಗಳೇ, ಸುದೀರ್ಘವಾದಂತಹ ಬದುಕಿನ ಪ್ರಯಾಣ ನಿಮ್ಮದು. ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತೀರ. ಯಾಕಂದರೆ ಒಂದು ಮಠವನ್ನು ಕಟ್ಟುವಂಥದ್ದು, ಒಂದು ಸಂಸ್ಥೆಯನ್ನು ಕಟ್ಟುವಂಥದ್ದು ಅಂದರೆ, ಅದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದು ಅಂದರೆ ಅದು ಸುಲಭವಾಗಿರುವಂಥ ಮಾತುಗಳಲ್ಲ. ಹೇಗೆ ಸನ್ಮಾನಗಳು ಬಂದಿರುತ್ತೋ ಹಾಗೆ ಅವಮಾನಗಳು ಕೂಡ ಖಂಡಿತವಾಗ್ಲೂ ಬಂದಿರುತ್ತೆ. ನಿಮ್ಮ ಈ ಬದುಕಿನ ದೀರ್ಘ ಅವಧಿಯನ್ನು ನೀವು ಅವಲೋಕಿಸುವಂಥದ್ದಾದರೆ, ನಿಮ್ಮ ಬದುಕಿನ ಕಾರ್ಯಗಳನ್ನು ನೀವು ಅವಲೋಕಿಸುವಂಥದ್ದಾದರೆ ಏನಂತ ಹೇಳ್ತೀರಾ? ನಾವು ಯಾವಾಗಲೂ ನಮ್ಮ ಸ್ವಭಾವ ಹೆಂಗದ ಅಂದ್ರೆ, ನಮ್ಗೆ ಅವಮಾನ, ನಮಗೆ ಟೀಕೆಗಳು, ಬೈದಿದ್ದು ಎಲ್ಲ ನಾವು ಮರ್ತು ಕೊಡ್ತೀವಿ. ನಮ್ಮ ಮೈಂಡ್ದಾಗ ಅವು ಇಟ್ಕೊಳ್ಳಂಗಿಲ್ಲ, ಡಿಲೀಟ್ ಮಾಡಾಕ್ತೀವಿ. ಅದನ್ನು ಎಳ್ಳಷ್ಟು ನಮ್ಮ ಶತ್ರುನೂ ಹಣ ಅಂದ್ರೆ ಅವನಿಗೆ ನಾವು ಮತ್ತು ಅವ ಬಂದಾನಂದ್ರೆ ಅವ್ನಿಗೆ ಪ್ರೀತಿಯಿಂದ ಕಾಣ್ತೀವಿ. ಅದರಲ್ಲಿ ನಮ್ದು ಹಿಂಗೆ ಸೇಡಿಗೆ ಸೇಡು ಅನ್ನೋ ಭಾವನೆನೇ ನಮ್ಮಲ್ಲಿ ಇಲ್ಲ. ನಮ್ಗೆ ಯಾರು ಮುಳ್ಳು ಹಾಕ್ತಾರ ಅವ್ರಿಗೆ ನಾವು ಹೂವು ಹಾಕ್ತೀವಿ. ಯಾರು ನಮಗೆ ಕಲ್ಲು ತೊಗೊಂಡು ಹೊಡಿತಾರ ಅವ್ರಿಗೆ ಹಣ್ಣು ಕೊಡ್ತೀವಿ. ಅದಕ್ಕೆ ಅಂಥ ಇದು ಇಲ್ಲ. ಆದರೆ ನಮ್ಮ ದೀರ್ಘ ಪ್ರಯಾಣದಲ್ಲಿ ನಮಗೆ ಒಂದು ದೈವಿ ಬಸವಣ್ಣನವರ ಅಖಂಡ ಕೃಪೆ, ಗುರುವಿನ ಆಶೀರ್ವಾದ, ಇವೆರಡು ಶಕ್ತಿ ನಮ್ಮಿಂದ ಯಾವಾಗಲೂ ಅದ ಅನ್ನೋದು ನಂಬಿಕೆ, ದೃಢವಾದ ನಂಬಿಕೆ ಅದ. 1000 ಟೀಕೆಗಳು ಬಂದ್ರೂ ನಾವು ನಿರಾಶೆ ಆಗಂಗಿಲ್ಲ. ಸ್ವಲ್ಪ ಮಟ್ಟಿಗೆ ಆ ಕ್ಷಣದಲ್ಲಿ ಆಗ್ತದೆ, ಆಗಂಗಿಲ್ಲ ಅಂದರೆ ಮತ್ತು ನಾವು ಅದು ಸಹಜವಾಗಿ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಹಿಂಗೆ ಅಂತಾರಲ್ಲ ಅಂತ ಒಂದು ಸ್ವಲ್ಪ ನೋವು ಸ್ವಲ್ಪ ಆಗ್ತದೆ. ಆದರೆ ಮತ್ತು ಅದನ್ನು ನಾವು ಮರೆತು ಮತ್ತು ನಮ್ಮ ಒಳ್ಳೆಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಾಗ, ಅಂಥ ಸಂದರ್ಭದಲ್ಲಿ ಏನೋ ಒಂದು ವಚನ ಓದ್ತಿರ್ತೀವಿ, ಏನೋ ಒಂದು ಒಳ್ಳೆಯ ಪುಸ್ತಕ ಹಿಡ್ಕೊಂಡು ಅದನ್ನು ಮರಿತೀವಿ. ನೋವು ಕಷ್ಟ ಬರೋದು. ಈಗ ನಡೆಯವನಿಗೆ ಟೇಸಿ ಹತ್ತು, ಹಿಂಗೆ ಟೇಸಿ ಅಂದ್ರೆ ತಿಳಿತೋ ಇಲ್ಲೋ ನಿಮ್ಗೆ? ನಡೆಯವನ್ನ ಎಡುವರೆ ಅಂತ ಹೇಳಿದಂಗೆ ನಡೆಯವನಿಗೆ ಸ್ವಲ್ಪ ಆಗ್ತದೆ ತೊಂದರೆ, ಕುಂತವನಿಗೆ ಏನೂ ಆಗಲ್ಲ. ಹಂಗೆ ಒಳ್ಳೆಯ ಗುರಿ ಇಟ್ಕೊಂಡವರಿಗೆ, ಈಗ ಅಕ್ಕ ಮಹಾದೇವಿ ಒಳ್ಳೆಯ ಗುರಿ ಇಟ್ಕೊಂಡ್ರು, ಕೌಶಿಕ್ ಮಹಾರಾಜ ಅಡ್ಡ ಬಂದ. ಹಂಗೆ ಎಲ್ಲರ ಜೀವ ಅಡ್ಡ ಬಂದ ಅಂದ್ರೂ ಅವ್ರ ವ್ಯಕ್ತಿತ್ವ ಹೆಚ್ಚೇ ಆಯಿತು, ಕಮ್ಮಿ ಆಗಲಿಲ್ಲ. ಹಂಗೆ ಅವರು ಬರ್ತಾರ ಅಂದ್ರೆ ನಮ್ದು ಇನ್ನಿಷ್ಟು ಪ್ರಕಾಶ ಬೆಳಗಲಿಕ್ಕೆ ಬರ್ತಾರಂತ ನಮ್ಮ ಭಾವನೆ. ಅದಕ್ಕೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ಒಂದು ಸತ್ಯ, ಏನೇ ಇದ್ರೂ ನಮ್ಮ ಒಂದು ಒಳ್ಳೆಯ ಮನಸ್ಸು, ಸ್ವಚ್ಛವಾದ ಉದ್ದೇಶ, ಒಳಗೆ ನವಲೇಶವು ಸ್ವಾರ್ಥ ಇರಲಾರ್ದಂಗೆ ನಾವೇನು ಮಾಡ್ಕೋತಾ ಬಂದೀವಿ. ಅದಕ್ಕೆ ನಮಗೆಲ್ಲರದ್ದು ಬೆಂಬಲ ಸಿಕ್ಕದ. ತಾತ್ಪೂರ್ತಿಕವಾಗಿ ಕಷ್ಟ, ನಷ್ಟ, ನೋವು, ನಲಿವು ಎಲ್ಲರ ಜೀವನದಲ್ಲಿ ಇದ್ದದ್ದೇ. ಎಲ್ಲರಂಗೆ ನಮಗೂ ಬಂದಿರ್ಬೋದು. ಆದರೆ ಅದನ್ನು ನಾವೆಲ್ಲವನ್ನು ಮರೆತು ಬಿಟ್ಟಿವಿ. ಅದನ್ನು ಆವಾಗ ಕಷ್ಟ ಕೊಟ್ಟವರೇ ಈಗ ನಮ್ಮ ಹಿಂದಿರ್ತಾರೆ. ಆವಾಗ ಕಷ್ಟ ನೋವು ಕೊಟ್ಟವರೇ ಇವತ್ತು ನಮ್ಗೆ ದಿನ 10 ಸಲ ನಮಸ್ಕಾರ ಮಾಡ್ತಾರೆ. ಅದು ಯಾವಾಗಲೂ ಕಾಲಮಾನ ಬದಲಾವಣೆ ಆಗ್ತದೆ. ಈಗಿದ್ದ ಮನಸ್ಸುಗಳೇ ಮುಂದೆ ಇರೋಂಗಿಲ್ಲ. ಆವಾಗ ನಮ್ಮ ಬಗ್ಗೆ ಅಪಾರ್ಥ ಮಾಡ್ಕೊಂಡವ್ರು ಈಗ ಇಲ್ಲ ಗುರುಗಳು ನಾವು ತಪ್ಪು ತಿಳ್ಕೊಂಡಿವಿ ಅಂತ ಅಂತಿರ್ತಾರೆ. ಅವರಿಗೂ ಪಶ್ಚಾತ್ತಾಪ ಆಗಿರ್ತದೆ, ಏನೇನೋ ಆಗಿರ್ತದೆ. ಅದಕ್ಕೆ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಾರ್ದೆ ನಮ್ಮ ಗುರಿ, ನಮ್ಮ ಉದ್ದೇಶ ಅಷ್ಟೇ ನಮ್ಮ ಕಣ್ಣಾಗ ಕಾಣ್ತದೆ. ಅದನ್ನು ನಮ್ಮ ಕೈಲಾದಷ್ಟು ನಮ್ದು ಯಾವುದೂ ಹಿಂಗೆ ಇಷ್ಟು ಮಾಡ್ತೀವಿ ಅನ್ನೋದೂ ನಮ್ಮ ಮನಸ್ಸಿನಾಗ ಇದ್ದಿಲ್ಲ. ಆದರೆ ಸಹಜವಾಗಿ ಮಾಡ್ಕೋತ ಬಂದಾಗ ಅದು ಹಂಗೆ ನಾವು ನಿಧಾನವಾಗಿ ಮಾಡ್ಕೋತ ಬಂದಾಗ ಅದು ಬಸವಣ್ಣವ್ರು ಒಂದು ದೈವಿಕ ಕೃಪೆಯಿಂದ ಒಳ್ಳೆಯದು ಆಗ್ಯದ. ನಮ್ಮ ಕೈಲಿಂದು ಒಳ್ಳೆಯದೇ ಮಾಡೀವಿ, ಕೆಟ್ಟದಂತೂ ನಾವು ಎಂದೂ ಮಾಡಿಲ್ಲ, ಯಾರಿಗೂ ಮಾಡಿಲ್ಲ. ನಮಗೆ ಬೈದವ್ರಿಗೂ ಮಾಡಿಲ್ಲ, ನಮಗೆ ಟೀಕೆ ಮಾಡಿದವ್ರಿಗೂ ಮಾಡಿದಿಲ್ಲ, ನಮಗೆ ಕಷ್ಟ ಕೊಟ್ಟವರಿಗೂ ನಾವು ಸೇಡು ತೀರಿಸ್ಕೊಂಡಿಲ್ಲ. ಅವ್ರಿಗೆ ಉಪಕಾರೇ ಮಾಡಿದ್ದೇವೆ ಅಪಕಾರ ಅಂತೂ ನಾವು ಮಾಡಿಲ್ಲ. ಆ ದೃಷ್ಟಿಯಿಂದ ಯಾವತ್ತಿಗೂ ಒಂದು ಗುರಿ ಇಟ್ಕೊಂಡಾಗ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಾಗ ಎಡರು ತೊಡರು ಸಮಸ್ಯೆಗಳು ಬರವಿರ್ತವೆ. ಆದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೂ ಇರ್ತದೆ ಅನ್ನೋದು ನಮಗೆ ಭರವಸೆ ಅದ. ಅದಕ್ಕೆ ಎಂಥ ಸಮಸ್ಯೆ ಬಂದಾಗೂ ಅದಕ್ಕೆ ಪರಿಹಾರ ಸಿಕ್ಕದ. ಆ ಪರಿಹಾರದಿಂದ ನಾವು ಮತ್ತೆ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ವಿನಃ ಹಿಂದೆ ಹೆಜ್ಜೆ ಇಟ್ಟಿಲ್ಲ. ನಾಳೆ ಬಪ್ಪುದು ನಮಗೆ ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುಕೂರು ಅನ್ನೋ ಬಸವಣ್ಣವ್ರ ವಚನನೇ ನಮಗೆ ಧೈರ್ಯ ತಂದು ಕೊಟ್ಟದ. ಜಂಬೂ ದ್ವೀಪ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ,
ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯದ ಕೂರಲಗನ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತೇಳಿದಂಗೆ ನಾವು ಯಾವಾಗಲೂ ನಮ್ಮ ತತ್ವ ನಿರಾಶಾವಾದಿ ತತ್ವ ಅಲ್ಲ, ನಮ್ಮ ತತ್ವ ಆಶಾವಾದಿ ತತ್ವ ಅದ. ಅದಕ್ಕೆ ನಾವು ಆಶಾವಾದಿ ಇಟ್ಕೊಂಡು ನಾವು ಮುಂದೆ ನಡೆದಿದ್ವಿ. ಅದಕ್ಕೆಲ್ಲ ಗುರುವಿನ ಕೃಪೆ, ಬಸವಣ್ಣನ ಆಶೀರ್ವಾದ ಅದ. ನನಗೆ ಬಂದಾಗ ಬೆಳಗ್ಗೆ ಮಠಕ್ಕೆ ಬಂದ ತಕ್ಷಣ ಅನ್ನಿಸ್ತು, ಈ ಗಡಿನಾಡನ್ನು ನೀವು ಗುಡಿಯಾಗಿಸಿದ್ದೀರಾ. ತಲೆಗೆ ಬೇಕಾದಂತಹ ಒಂದು ಚಿಂತನೆಯನ್ನು ಮಾತ್ರ ನೀವು ಕೊಟ್ಟಿಲ್ಲ, ಎಲ್ಲ ವಿಧದಲ್ಲೂ ಇದೊಂದು ಸಂಪೂರ್ಣತೆಯನ್ನು ತುಂಬಿರುವಂಥ ಮಠ ಅಂತ ಹೇಳ್ಬೋದು. ಒಂದು ಉದಾಹರಣೆ ಹೇಳಬೇಕಂದ್ರೆ, ಬೆಳಗ್ಗೆ ಬಂದೆ, ಬಹಳ ಹಶ್ವಾಗ್ತಾ ಇತ್ತು. ಎಂಥ ಚಂದ ಇರೋ ಒಂದು ತಿಂಡಿ ತಿಂದೆ ಅಂದರೆ, ಅಬ್ಬಾ ಇದೆಷ್ಟು ಜೀವನದಲ್ಲಿ ನಾನು ತಿಂದಿರೋವಂಥ ರುಚಿಯಾದ ತಿಂಡಿಗಳಲ್ಲಿ ಇದು ಕೂಡ ಒಂದು ಅನ್ನೋಷ್ಟು ತೃಪ್ತಿ ಕೊಟ್ಟು ಊಟ ಹಾಕಿದ್ದೀರಾ. ಹಾಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ಹಾಗೆ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಹಾಗೆ ಸಾಂಸ್ಕೃತಿಕವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಬಸವಣ್ಣನವರು ಹೇಳೋ ಹಾಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಿಮ್ಮ ಮಾತುಗಳು ಒಂದು ಮಾಣಿಕ್ಯದ ದೀಪ್ತಿಯ ಹಾಗಿತ್ತು ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆಯಿಂದ ಬಹಳ ನೀವು ನಿಮ್ಮ ಒಂದು ಬ್ಯುಸಿಯಾಗಿದ್ದಂತಹ ಒಂದು ಸ್ಕೆಡ್ಯೂಲ್ ಇತ್ತು ನಿಮ್ಮದು, ಬಹಳ ಕಾರ್ಯಕ್ರಮಗಳನ್ನು ನೀವು ಅಟೆಂಡ್ ಮಾಡಿ ಬಂದ್ರಿ. ಆದರೂ ಸಹ ನಮಗೋಸ್ಕರ ಸಮಯ ಮಾಡಿಕೊಂಡ್ರಿ. ಇಷ್ಟೋ ತನಕ ಬಹಳ ತಾಳ್ಮೆಯಿಂದ ಬಹಳ ಹೊತ್ತಾದರೂ ಕೂಡ ಕೂತ್ಕೊಂಡು ನಮ್ಮೊಟ್ಟಿಗೆ ಮಾತಾಡಿದ್ದೀರಾ. ನಮಗೆ ಇದೊಂದು ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ನೀವು ಮಾಡ್ತಾ ಇರುವಂಥ ಸಾಮಾಜಿಕ ಕೆಲಸಗಳಿರಬಹುದು, ಶೈಕ್ಷಣಿಕ ಕೆಲಸಗಳಿರಬಹುದು, ಧಾರ್ಮಿಕ ಕೆಲಸಗಳಿರಬಹುದು, ಅದು ಇಡೀ ಸಮಾಜಕ್ಕೆ ಒಂದು ಬೆಳಗನ್ನು ಕೊಡುವಂತಹ, ಜ್ಯೋತಿಯ ಒಂದು ಚಿಲಿಮೆಯನ್ನು ನೀಡುವಂತಹ ಕೆಲಸಗಳು. ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಗುರುಗಳೇ.